ಗುಡ್ ಮಾರ್ನಿಂಗ್ ಮಕ್ಕಳೇ. ಇಂದಿನ ತರಗತಿಯಲ್ಲಿ ಭಿನ್ನರಾಶಿ ಅಂದ್ರೆ ಏನು, ಭಿನ್ನರಾಶಿಯಲ್ಲಿ ಯಾವ್ಯಾವ ಥರ ಭಿನ್ನರಾಶಿ ಬರ್ತವೆ? 3 ಥರ ಭಿನ್ನರಾಶಿ ಬರ್ತವೆ. ಯಾವ್ಯಾವು? ಸಮಭಿನ್ನರಾಶಿ, ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ. ಅಂತಹ ಭಿನ್ನರಾಶಿಗಳನ್ನು ಹೇಗೆ ಕೂಡಬೇಕು ಇದನ್ನೆಲ್ಲ ನೋಡಿದ್ವಿ ನಾವು, ಹೌದಾ? ಸೊ ಭಿನ್ನರಾಶಿನ ಕೂಡೋದಾದರೆ ನಾವೇನು ಮಾಡ್ತೀವಿ, ಛೇದಗಳ ಲಾಸಾತ ಅಂತೀವಿ. ಆದರೆ ಯಾವಾಗಾದರೂ ಮಿಶ್ರ ಭಿನ್ನರಾಶಿ ಜೊತೆ ಬಂದುಬಿಡ್ತಪ್ಪ ಅಂದರೆ ಏನು ಮಾಡ್ತೀವಿ, ಅದನ್ನು ಬೇರ್ಪಡಿಸ್ಕೊಂಡ್ಬಿಡ್ತೀವಿ ನಾವು. ಬೇರೆ ಹೆಂಗೆ ಪಡಿಸ್ತೀವಿ? ಇದ್ರದ್ದು ಒಂದು ಸಮಭಿನ್ನರಾಶಿ 2/4 ಅದನ್ನ ಹಾಗೆ ಬರಿತೀನಿ, ಏನೂ ತೊಂದರೆ ಇಲ್ಲ. ಈ ಮಿಶ್ರ ಭಿನ್ನರಾಶಿ ಬಂದಾಗ ಏನು ಮಾಡ್ತೀವಿ, ಪೂರ್ಣಾಂಕನ ಬೇರೆ ಬರಿತೀನಿ ಮಕ್ಕಳೇ, ಪೂರ್ಣಾಂಕನ ಬೇರೆ ಬರಿತೀವಿ. ಮತ್ತು ಈ ಸಮಭಿನ್ನರಾಶಿನೂ ಸಹ ಬೇರೆ ಬರಿತೀವಿ. ಮೊದಲು ನೋಡ್ತಿದ್ದೀರಾ, ಇದು ಮಧ್ಯೆ ಏನು ಹಾಕ್ಬಿಡ್ತೀವಿ, ಪ್ಲಸ್ ಹಾಕ್ಬಿಡ್ತೀವಿ, ಗೊತ್ತಾಗ್ತಿದೆ? ಪೂರ್ಣಾಂಕನ ಬೇರೆ ಬರಿತೇವೆ, ಸಮಭಿನ್ನರಾಶಿನೂ ಬೇರೆ ಬರೆದು ಬಿಡ್ತೇವೆ. ಏನು ತಪ್ಪಾಗೋದಿಲ್ಲ, ಏನು ತಪ್ಪಾಗೋದಿಲ್ಲ. ಮತ್ತು ಮಿಕ್ಕಿದ್ದೆಲ್ಲ ಹಾಗೆ ಬರಿತೀವಿ. ಈಗ ಸುಲಭ ಆಗುತ್ತೆ. ನಾವೇನು ಮಾಡ್ತಿದ್ದೀವಿ ಅಂದರೆ ಪೂರ್ಣಾಂಕಗಳನ್ನು ಸಪ್ರೇಟ್ ಇಡ್ತಿದ್ದೀವಿ ಅಷ್ಟೇ. ಪೂರ್ಣಾಂಕಗಳನ್ನು ಸಪ್ರೇಟ್ ತಾಂತಿದ್ದೀವಿ, ಸರಿನಾ ಸಾಗರ್ ಪಾಟೀಲ್? ಪೂರ್ಣಾಂಕಗಳನ್ನು ಸಪ್ರೇಟ್ ತಾಂತಿದ್ದೀವಿ, ಗೊತ್ತಾಗ್ತಿದೆಯಪ್ಪ? ಇದನ್ನು ತಗೊಂಬಿಟ್ಟ ಮೇಲೆ ಇದಕ್ಕೆ ಪೂರ್ಣಾಂಕ ಬಿಡ್ರಿ, ಈಗ ಪೂರ್ಣಾಂಕ ಬಿಡ್ರಿ. ಎಲ್ಲ ಭಿನ್ನರಾಶಿಗಳಿಗೆ ಛೇದ ಏನಿದೆ? ಎಲ್ಲ ಭಿನ್ನರಾಶಿಗಳಿಗೆ ಛೇದ 4. ಹಾಗಾದರೆ ಲಾಸ ಏನಾಗುತ್ತೆ? ಲಾಸ 4 ಆಗುತ್ತೆ. ಲಾಸ 4 ತಗೊಂಡ್ಬಿಡ್ತೀನಿ ನಾನು, ಲಾಸ 4 ತಗೊಂಡ್ಬಿಡ್ತೀನಿ. ಸೊ 3ನ ಹಾಗೆ ಬಿಡಬೇಕು ಅಂದರೆ ಅಲ್ಲೇ ಬಿಟ್ಬಿಡೋದಲ್ಲ, 3ನ ಬರೀಲೇಬೇಕು, ನೆಕ್ಸ್ಟ್ ಸ್ಟೆಪ್ಪಿಗೆ ತರಲೇಬೇಕು ಅದನ್ನು. ಅದೆಲ್ಲೂ ಹಾಗೆ ಸುಮ್ಮನೆ ಮಾಯ ಆಗೋದಿಲ್ಲ ಮಕ್ಕಳೇ. ಸೊ 3ನ ನೆಕ್ಸ್ಟ್ ಸ್ಟೆಪ್ಪಿಗೆ ತಂದ್ವಿ ನಾವು. 3ನ ನೆಕ್ಸ್ಟ್ ಸ್ಟೆಪ್ಪಿಗೆ ತಂದ ನಂತರ ಮಕ್ಕಳೇ 4ನ ಬರಿತಾ ಇದ್ದೀವಿ. ಬರೆದುಬಿಟ್ಟು ನಮಗೆ ಛೇದ ಎಲ್ಲ ಒಂದೇ ಥರ ಇದ್ರೆ ಏನು ಮಾಡ್ತಿದ್ವಿ, ಅಂಶಗಳನ್ನು ಹಾಗೆ ಕೂಡಿಸ್ಬಿಡ್ತಿದ್ವಿ. ಅಂಶಗಳನ್ನು ನೇರವಾಗಿ ಕೂಡಿಸ್ತಿದ್ವಿ ನಾವು. 2ಕ್ಕೆ 2 ಪ್ಲಸ್ 3ಕ್ಕೆ 3 ಪ್ಲಸ್ 2ಕ್ಕೆ 2. ಮಕ್ಕಳೇ ಏನಾಗುತ್ತೆ ನೋಡಿ, 3 ಪ್ಲಸ್ 2 ಪ್ಲಸ್ 3 ಪ್ಲಸ್ 2 7. 3 ಪ್ಲಸ್ 7/4. 3 7/4 ಅಂತ ಯಾರಂದರೆ ನೀವೆಲ್ಲ ತಪ್ಪು ಮಾಡಿರಿ. 4 3/4 ಬರುತ್ತೆ. ಯಾಕಂದರೆ ಇದು ಎಂಥ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಪೂರ್ಣಾಂಕನ ಅಂಟಿಸೋಕ್ಕೆ ಬರೋದಿಲ್ಲ, ಆಯಿತಾ? ಇದನ್ನೇನಂತ ಮಾಡಬೇಕಾಗತ್ತೆ, 4 1 4. ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿ ಮಾಡೋಣ ಮಕ್ಕಳೇ. 4 1 4, 7ರಲ್ಲಿ 4 ಹೋದರೆ ಶೇಷ 3. 1 3/4 ಆಗುತ್ತೆ ಇದು, ಹೌದಾ? 1 3/4. ಸೊ 3 ಪ್ಲಸ್ 1 3/4. 3 ಪ್ಲಸ್ 1 3/4. ಅಲ್ಲಪ್ಪ, 3 ಪ್ಲಸ್ 1 3/4 ಅಂತ ಬರೆದಿದ್ದೀರಲ್ಲ, 3 ಪ್ಲಸ್ 1 3/4 ಅಂತ ಬರೆದಿದ್ದೀರಲ್ಲ, ಇದರ ನಡುವೆ ಪ್ಲಸ್ ಇರುತ್ತಲ್ವ ಮಕ್ಕಳು? ಯಾವಾಗಲೂ ಅದರ ನಡುವೆ ಪ್ಲಸ್ ಇರುತ್ತೆ ತಾನೇ, ಅರ್ಥ ಯಾವಾಗಲೂ ಇರುತ್ತಲ್ವ? ಹೇಳಿದ್ದೀನಲ್ವ ನಾನು, ಎಲ್ಲಪ್ಪ ಕರೆಕ್ಟಾ ವಿನಯ್ ಪಾಟೀಲ್? ಇದರ ನಡುವೆ ಯಾವಾಗಲೂ ಪ್ಲಸ್ ಇರುತ್ತೆ, ರೈಟ್? ಪ್ಲಸ್ ಇದೆ ಅಂದರೆ ಅರ್ಥ ಏನು? ಇದು ನಾವು ಪೂರ್ಣಾಂಕ ಮತ್ತೆ ಕೂಡಿಸ್ಬೋದಲ್ವೇ? 3 ಪ್ಲಸ್ 1 ಎಷ್ಟು? 4. ಸೊ 4 ಬರಿತೀವಿ. ಇಲ್ಲೇನಿದೆ 3/4, ಅಥವಾ 4 ಪ್ಲಸ್ 3/4, 4 ಪ್ಲಸ್ 3/4. 4 ಪ್ಲಸ್ 3/4 ಅಂತ ಬರೆದ್ರಲ್ಲ, ಪ್ಲಸ್ ಒಂದು ಪೂರ್ಣಾಂಕ ಒಂದು ಸಮಭಿನ್ನರಾಶಿ ನಡುವೆ ಪ್ಲಸ್ ಇದ್ರೂ ಒಂದೇ, ಇರದೇ ಇದ್ರೂ ಒಂದೇ. ಓಕೆ. ಒಂದು ಪೂರ್ಣಾಂಕ ಮತ್ತು ಒಂದು ಸಮಭಿನ್ನರಾಶಿ ನಡುವೆ ಪ್ಲಸ್ ಇದ್ರೂ ಒಂದೇ, ಇರದೇ ಇದ್ರೂ ಒಂದೇ. ಅದರ ಮೌಲ್ಯ ಯಾವಾಗಲೂ ಅದೇ ಇರುತ್ತೆ. ಸರಿ ಆಯ್ತಾ? ಗೊತ್ತಾಯ್ತಾ? ಹಾಂ, ಇದಕ್ಕೆ ಉತ್ತರ ಏನು ಬರ್ತದೆ? 4 3/4. ಇದಕ್ಕೆ ಸರಿಯಾದ ಉತ್ತರ. ಮುಂದೆ ಹೋಗ್ಬೋದಾ? ಇನ್ನೊಂದು ಲೆಕ್ಕ ನೋಡೋಣ. ಇದೇನೇ, ನಾನು ಹೊಸದೇನು ತಂದಿಲ್ಲ, ನೆನ್ನೆ ತಂದಂಥ ಲೆಕ್ಕ, ನೆನ್ನೆ ಬಂದಂಥ ಲೆಕ್ಕವೇ ಇದು, ಆಯಿತಾ? 3 ಇದ್ದಾವೆ ಈಗ. ಏನು 3 ಏನಿದ್ದಾವೆ? ಅಲ್ಲ, ಪೂರ್ಣಾಂಕ 3 ಇದ್ದಾವೆ. ಅಂದರೆ ಮಿಶ್ರ ಭಿನ್ನರಾಶಿ 3 ಇದ್ದಾವೆ, ಅದ್ರಲ್ಲಿ 3 ಪೂರ್ಣಾಂಕ ಸಿಗ್ತದವೆ, ಕರೆಕ್ಟಾ? ನಾವೇನು ಮಾಡ್ಬೋದು, ಮಧ್ಯೆ ಇಲ್ಲೂ ಪ್ಲಸ್ ಹಾಕ್ಬೋದಾ? ರೈಟ್, ಪ್ಲಸ್ ಹಾಕ್ಬೋದಾ? ಅದ್ರ ಮಧ್ಯೆನೂ ಪ್ಲಸ್ ಹಾಕ್ಬೋದಾ? ಎಸ್ ಆರ್ ನೋ? ಬಂದ್ಬಿಡ್ತಾ? 9 6/7. ಓಕೆ. ಸೊ ಪೂರ್ಣಾಂಕನೆಲ್ಲ ಹಾಗೆ ಕೂಡಿಸ್ಬಿಟ್ರು ಅವರು, ಪೂರ್ಣಾಂಕಗಳನ್ನೆಲ್ಲ ಹಾಗೆ ಕೂಡಿಸ್ಬಿಟ್ರು. ಆದರೂ ನಾನು ಬರಿತೀನಿ ನೋಡ್ರಿ, 3 ಪ್ಲಸ್ 2/7. 2/7 ಅಲ್ಲಪ್ಪ, 3 ಪ್ಲಸ್ 2/7. 2/7 ಪ್ಲಸ್ 5 ಪ್ಲಸ್ 1/7 ಪ್ಲಸ್ 1 ಪ್ಲಸ್ 3/7. ನೋಡ್ತಿದ್ದೀರಾ ಎಲ್ಲರೂ? ಇಲ್ಲಿ ಪೂರ್ಣಾಂಕಗಳಿದಾವೆ ಮಕ್ಕಳೇ, ನೋಡ್ರಿ ಪೂರ್ಣಾಂಕಗಳೆಲ್ಲಿದ್ದಾವೆ? 3 ಪೂರ್ಣಾಂಕ, 5 ಪೂರ್ಣಾಂಕ, 1 ಪೂರ್ಣಾಂಕ. ಒಪ್ತೀರಾ ಎಲ್ಲರೂ? ಹನುಮಂತು, ಆ ಪೂರ್ಣಾಂಕಗಳನ್ನೆಲ್ಲ ಕೂಡಿಸ್ಬೋದು ನಾವು. 3 ಪ್ಲಸ್ 5 8,
3 + 5 8, 8ಕ್ಕೆ 1 ಸೇರಿಸಿದ್ರೆ ಸೊ ಪೂರ್ಣಾಂಕಗಳೆಲ್ಲ ಸೇರಿ 9 ಬಂತು ನಮಗೆ. ಚಾಪ್ಟರ್ ಕ್ಲೋಸ್. ಪೂರ್ಣಾಂಕಗಳೆಲ್ಲ ಬಾಯ ಆದವು. ಉಳಿದಿರೋದು ಯಾರು? ಭಿನ್ನರಾಶಿ. ಭಿನ್ನರಾಶಿಗಳನ್ನು ಕೂಡೋದಾಗಲಿ ಕಳೆಯೋದಾಗಲಿ ನಾವೇನು ಮಾಡ್ತೀವಿ? ಲಾಸ ತಾಂತೀವಿ. ಛೇದಗಳ ಲಾಸ ತಾಂತೀವಿ. ಛೇದ 7 ಎಲ್ಲ ಛೇದ ಒಂದೇ ಥರ ಇದ್ದರೆ ಲಾಸ ಏನಾಗುತ್ತೆ? ಅದೇ ಬರುತ್ತೆ. ಎಲ್ಲ ಛೇದಗಳು ಒಂದೇ ಇದ್ದರೆ ಪ್ರತೀಕ ಲಾಸ ಏನಾಗ್ತದೆ? ಅದೇ ಬರ್ತದೆ. 7 ಬರ್ತದೆ. ಸೊ +7. ಛೇದ ಯಾವಾಗಲೂ ಒಂದೇ ಥರ ಇದ್ದರೆ ಅಂಶಗಳನ್ನು ನಾವೇನು ಮಾಡ್ಬೋದು? ನೇರವಾಗಿ ಕೂಡಿಸ್ಬೋದು. ಛೇದ ಮತ್ತು ಈ ಲಾಸಕ್ಕೆ ಏನು ಸಂಬಂಧ ಇದೆ ಅಂತ ನೋಡೋದೇ ಬೇಕಿಲ್ಲ. ಯಾಕಂದರೆ ಸಂಬಂಧ ಯಾವಾಗಲೂ ಒಂದೇ ಇರುತ್ತೆ. 7 ಒಂದೇ 7, 7 ಒಂದೇ 7, 7 ಒಂದೇ 7 ಇರ್ತದೆ. ಹಾಗಾಗಿ ಸೊ 2 + 1 + 3 ಏನಾಗ್ತದೆ ಮಕ್ಕಳೇ? ಇದು 9 + 6/7. ಒಂದು ಪೂರ್ಣಾಂಕ, ಒಂದು ಸಮಭಿನ್ನ ರಾಶಿ. ಒಂದು ಪೂರ್ಣಾಂಕ, ಒಂದು ಸಮಭಿನ್ನ ರಾಶಿ ಈ ಥರ ಬಂತಂದರೆ ಒಂದ್ರ ಪಕ್ಕ ಒಂದು ಪ್ಲಸ್ ಇದ್ದರೆ ಮಧ್ಯ ಇದ್ರೂ ಒಂದೇ, ಇರದೇ ಇದ್ರೂ ಒಂದೇ, ಇದ್ರೂ ಒಂದೇ, ಇರದೇ ಇದ್ರೂ ಒಂದೇ. ಹತ್ತಿರ ತಂದುಬಿಡ್ಬೋದು ಈ ಥರ ನಾವು ಅದನ್ನು 9 6/7 ಅಂತ ಕರಿಬೋದು. ಅರ್ಥ ಆಯ್ತಪ್ಪ ಎಲ್ಲರಿಗೂ? ಎನಿ ಪ್ರಾಬ್ಲಮ್? ಯಾರಿಗಾದ್ರೂ ಸಮಸ್ಯೆ ಇದೆಯಾ? ಗೊತ್ತಾಯ್ತಪ್ಪ? ಮುಂದೆ ಹೋಗ್ಬೋದಾ? ಇನ್ನೊಂದು ತಾಂತೀರಾ? ಇನ್ನೊಂದು ಇದಕ್ಕೆ ಮಾಡಿ ಹೇಳ್ತೀರಾ ನೀವೇ? ಎಷ್ಟಪ್ಪ? 14? ನೆನ್ನೆ ಮಾಡಿದ್ವಿ ನಾವು ಇದನ್ನು. ಇದಕ್ಕೆ 14 9/9 ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ 15 ಅಂತ ಹೇಳ್ಬೇಕು. 9/9 ಅಂದರೆ ಎಷ್ಟದು? 9/9 ಅಂದರೆ ಎಷ್ಟು? 1 ಬರುತ್ತಲ್ವಾ? 14 ಪಕ್ಕ 1 ಬಂದರೆ ಏನಾಯ್ತು? ಅದು 15 ಆಗ್ತದೆ. ರೈಟ್. ಸೊ ಪೂರ್ಣಾಂಕ ಪ್ಲಸ್ ಸಮಭಿನ್ನ ರಾಶಿ. ಪೂರ್ಣಾಂಕ ಪ್ಲಸ್ ಸಮಭಿನ್ನ ರಾಶಿ. ಪೂರ್ಣಾಂಕ ಪ್ಲಸ್ ಸಮಭಿನ್ನ ರಾಶಿ. ಪೂರ್ಣಾಂಕ ಎಲ್ಲ ಎಷ್ಟಾಗ್ತದೆ? ಅದು 2 + 5 7, 7ಕ್ಕೆ 7 ಸೇರಿಸಿದ್ರೆ 14 ಪ್ಲಸ್ 9 ಇದೆ ಛೇದ. ಎಲ್ಲ ಛೇದಕ್ಕೂ 9 ಇದ್ದರೆ ಲಾಸನೂ ಏನಾಗುತ್ತೆ? 9 ಬರುತ್ತೆ. ಎಲ್ಲ ಛೇದಗಳು ಒಂದೇ ಇದ್ದಾಗ ಅಂಶಗಳನ್ನು ನಾವು ಏನು ಮಾಡ್ತೀವಿ? ನೇರವಾಗಿ ಕೂಡಿಸ್ತೀವಿ ಮಕ್ಕಳೇ. ಹೌದಾ? ಹೇಳಿದ್ವಲ್ವಾ? ಏನಾಗುತ್ತೆ ಮಕ್ಕಳೇ ಮುಂದಿದು? 14 + 9/9. 9/9 ಅಂದ್ರೆ ಏನು? ಅದು 1 ಇದ್ದಂಗೆ ತಾನೆ. 14ಕ್ಕೆ 1 ಕೂಡಿಸಿದ್ರೆ ಏನಾಗುತ್ತೆ? 15 ಆಗುತ್ತೆ. ರೈಟ್. ಸೊ ಏನಿದಕ್ಕೆ ಉತ್ತರ? 15. ಇದನ್ನು ಹೆಚ್ಚಿನ ಅಭ್ಯಾಸ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತೀರ ನೀವು. ಬಟ್ ಇವಾಗ ಸ್ವಲ್ಪ ಭಿನ್ನರಾಶಿಯ ಮೇಲೆ ವಾಕ್ಯ ರೂಪದ ಪ್ರಶ್ನೆಗಳನ್ನು ನೋಡೋಣ. ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ವಾಕ್ಯ ರೂಪದಲ್ಲಿ? ಮೊದಲನೇ ಪ್ರಶ್ನೆ ಈ ರೀತಿ ಇದೆ, ನೋಡ್ತೀರಾ? ಓಕೆ. ಪ್ರಶ್ನೆ ಯಾರು ಬರಿಬೇಡಿ. ಆನ್ಲೈನಲ್ಲೂ ಯಾರು ನೋಡ್ತಿದ್ದೀರ ಮಕ್ಕಳೇ, ಈ ಪ್ರಶ್ನೆಗಳನ್ನು ಬರಿತಾ ನೀವು ಸಮಯ ವ್ಯರ್ಥ ಮಾಡಬೇಡಿ. ಪ್ರಶ್ನೆಗೆ ಉತ್ತರ ಹೇಗೆ ಮಾಡ್ಬೇಕನ್ನೋದು ನೋಡಿ. ಈ ಥರ ಸಾವಿರಾರು ಪ್ರಶ್ನೆಗಳನ್ನು ನಮ್ಮ ತರಬೇತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಎಲ್ಲವನ್ನೂ ನೀವು ಬರಿತಾ ಕುಂತ್ಬಿಟ್ರೆ ನಿಮಗೆ 20 ಪುಸ್ತಕಗಳನ್ನು ತುಂಬಿಸಿದ್ರು ಸಾಲದು. ಸೊ ಹಾಗಾಗಿ ಲೆಕ್ಕನ ಹೇಗೆ ಮಾಡ್ಬೇಕು ಅನ್ನೋದು ಕಲಿಯೋದು, ಆ ಕೌಶಲ್ಯ ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗ್ತದೆ. ಪ್ರಶ್ನೆಗಳನ್ನೆಲ್ಲ ಬರಿತಾ ನೀವು ಸಮಯ ವ್ಯರ್ಥ ಮಾಡಬೇಡಿ. ಹೇಗಿದ್ರೂ ಈ ವಿಡಿಯೋಗಳು ನಿಮಗೆ ಯಾವಾಗಲೂ ಉಪಲಬ್ಧಿಯಲ್ಲಿರ್ತವೆ. ಪ್ರಶ್ನೆ ಬರೆಯೋ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಓಕೆ. ಸಾರಾ ಒಂದು ಪಿಜ್ಜಾದ ಪಿಜ್ಜಾ ಹೊಟ್ಟೆ ನೋವು ಬರ್ಸ್ತದಲ್ಲ ಆ ಪಿಜ್ಜಾ. ಟಾಯ್ಲೆಟಿಗೆ ಹೋಗೋಕ್ಕೆ ಬರಲ್ಲ ಅದನ್ನು ತಿಂದರೆ. ಆ ಪಿಜ್ಜಾ ತಿಂದಿರಿ? ಏನಿಲ್ರಿ, ಈ ರೊಟ್ಟಿ ಮಾಡ್ತಾರೆ ಗೊಂಡ್ರಿ. ರೊಟ್ಟಿನೇ ದಪ್ಪ ಮಾಡ್ತಾರೆ ಅವ್ರು ಅಷ್ಟೇ. ದಪ್ಪ ಉದ್ದಂಗೂ ಇಲ್ರಿ ಅವರು, ತೆಳ್ಳಗೆ ಉದ್ದಂಗಿಲ್ಲ, ದಪ್ಪಗೆ ಉದ್ದುಬಿಟ್ಟು ಅದನ್ನು ಕೆಂಡದೊಳಗೆ ಸುಟ್ಟು ಹೊರಗೆ ತಂದು ಅದ್ರ ಮೇಲೆ ಏನೇನು ಹಚ್ಚಿ ಟೊಮೊಟೊ ಗಿಮೊಟೊ ಅದನ್ನು ನೆಟ್ಟಿಗೆ ಬೇಯಿಸಿರಲ್ಲ, ಏನಿಲ್ಲ ಹಾಕ್ಬಿಟ್ಟು ತಿನ್ನಿರಿ. ಹೊಟ್ಟೆ ನೋವು ಬರ್ಸ್ಕೊಳ್ಳಿ, ಡಾಕ್ಟರ್ ಹತ್ರ ಹುಡುಗ್ರಿ ಅಂತ ಕೊಡ್ತಾರೆ. ಸಾರಾ ಒಂದು ನಿಜವೂ ಚೆನ್ನಾಗಿರಲಿಲ್ಲಪ್ಪ ನನಗಂತೂ. ಸಾರಾ ಮೇ ಬಿ ಚೆನ್ನಾಗಿರೋವು ಇರ್ಬೋದು, ನಾನು ತಿಂದಿದ್ದಂತೂ ಚೆನ್ನಾಗಿರಲಿಲ್ಲ. ಸಾರಾ ಪಿಜ್ಜಾ ನೀವು ತಿಂದಿದ್ದೀರಿ ಯಾವಾಗಾದರೂ? ರೈಟ್, ನೋಡಿಲ್ಲ, ತಿಂದಿಲ್ಲಲ್ಲ. ಸಾರಾ ಪಿಜ್ಜಾ ತಿಂದಿದ್ರೆ ಒಳ್ಳೇದೇ ಅದು. ರೈಟ್, ನೋಡಿರಾ? ಓಕೆ. ಸಾರಾ ಮನೇಲಿ ಏನಾದ್ರು ಪಿಜ್ಜಾ ಮಾಡ್ತೀರಾ? ಸಾರು ಅನ್ಬೇಡ, ಸಾರು ಅಲ್ಲಿದೆ ಆಲ್ರೆಡಿ. ಸಾರಾ ಒಂದು ಏನಪ್ಪ ಬರ್ಗರ್ ಮಾಡಿದ್ರಾ? ಸಾರಾ ಒಂದು ಏನಂತಮ್ಮ ಹೋದ್ರಿ ಅಂತಾರೆ. ಓಕೆ. ಸಾರಾ ಒಂದು ಏನಂದ್ರಪ್ಪ? ಪಾಠ ಮಾಡ್ರಿ ಅಂದ್ರೆ ಏನೂ ಇಲ್ಲ. ಏನು ಮಾಡಬೇಕು? ಪಾಠ ಮಾಡ್ಬೇಕು. ಎಲ್ಲ ಧ್ಯಾನ ಇಲ್ಲಿದೆಯಾ? ಸಾರಾ ಏನು ಮಾಡ್ತದೆ ನೋಡ್ಬಿಡ್ರಿ. ಸಾರಾ ಒಂದು ಸಾರಾ ಅನ್ನೋದು ಸಾರು ಇದ್ದಂಗಿದೆ ಅಲ್ಲ. ಪಿಜ್ಜಾ ಸಾರು. ಯಮ್
ಸಾರಾ ಒಂದು ಪಿಜ್ಜಾದ 1/4 ಭಾಗವನ್ನು ತಿಂದಳು. ಒಂದು ಪಿಜ್ಜಾ ಇತ್ತು, ಅದರ 1/4 ಭಾಗನ ತಿಂದಳು. ಒಂದು ಪಿಜ್ಜಾ ಈ ಥರ ಇದೆ, ಅದರ 1/4 ಭಾಗ ಅಂದರೆ ಇಷ್ಟ, 1/4 ಭಾಗ ಕರೆಕ್ಟ್ ಇದೇ ತಾನೆ. 1/4 ಭಾಗ. ಇಷ್ಟು ಭಾಗನ ಯಾರು ತಿಂದರು? ಸಾರಾ ತಿಂದಳು. ಸಾರಾ ಎಷ್ಟು ತಿಂದಳು? 1/4 ಭಾಗ ಕರೆಕ್ಟಾ? ಓಕೆ. ಮತ್ತು ಅವಳ ಸಹೋದರ ಅದೇ ಪಿಜ್ಜಾದ 2/4 ಭಾಗ ತಿಂದ. ಅವಳ ಸಹೋದರ 2/4 ಭಾಗ ತಿಂತದಾನೆ. 2/4 ಭಾಗ ಅಂದರೆ 4ರಲ್ಲಿ 2 ಭಾಗ. ಈ 4 ಭಾಗದಲ್ಲಿ ಈ ಭಾಗ ಮತ್ತು ಈ ಭಾಗನ ಯಾರು ತಿಂತಿದ್ದಾರೆ? ಅವಳ ಸಹೋದರ ತಿಂತಿದ್ದಾನೆ. ಒಟ್ಟಾರೆ ಅವರು ಎಷ್ಟು ಪಿಜ್ಜಾ ತಿಂದರು? ಎಷ್ಟು ಪಿಜ್ಜಾ ತಿಂದರು? 3/4. ಒಪ್ತೀರಾ? ಒಟ್ಟಾರೆ ಅಂದರೆ ಏನು ಮಾಡಬೇಕು? ಸಂಕಲನ ಮಾಡ್ಬೇಕು ಮಕ್ಕಳೇ. ಕೂಡಿಸೋಣ ಇದನ್ನು. 2/4 ಪ್ಲಸ್ 1/4. ಸಾರಾ ಎಷ್ಟು ತಿಂತಿದ್ದಾಳೆ? ಸಾರಾ 1/4 ಪ್ಲಸ್ 2/4 ಎಷ್ಟಾಗತ್ತಿದು? 4 ಇದ್ದರೆ ನಾವೇನು ಮಾಡ್ತೀವಿ? ಅದನ್ನ ಅದೇ ಥರ ಬರಿತೀವಿ. ಛೇದ ಒಂದೇ ಅದನ್ನೇ ಬರಿತೀವಿ. ಅಂಶಗಳು ಅವಾಗ ಏನು ಮಾಡ್ತೀವಿ? ನೇರವಾಗಿ ಕೂಡಿಸ್ಬೋದು. 1 + 2 3 3/4 ಉತ್ತರ. ಸರಿ ಇದೆಯಾ? ಈಸಿ ಇತ್ತಲ್ವಾ ಪ್ರಶ್ನೆ? ಇದು ನೇರ ಪ್ರಶ್ನೆ, ಭಾಳ ಸುಲಭ ಪ್ರಶ್ನೆ. ಹಾಂ, ಎಸ್ ವೆರಿ ಗುಡ್. ಏನು ಮುಂಚೆನೇ ಪಿಜ್ಜಾ ಉಂಡಿದ್ರಾ? ರೈಟ್. ಒಂದು ಬೆಸ್ಟ್ ಊಟ ಅಂದರೆ ರಾಗಿ ಮುದ್ದೆ ಊಟ. ಬೆಸ್ಟ್ ಊಟ, ಅದು ದಿ ಬೆಸ್ಟ್ ಊಟ. ನವಣಕ್ಕಿ ರಾಗಿ ಮುದ್ದೆ ಬೆಸ್ಟ್ ಸೂಪರ್. ಹಾಂ, ಮಾಡೇ ಬಿಟ್ರಾ? ಒಂದು ತೋಟದಲ್ಲಿ 3/8 ಭಾಗದ ಹೂಗಳು ಕೆಂಪು ಮತ್ತು 2/8 ಹಳದಿ ಇದ್ದಾವೆ. ಕೆಂಪು ಅಥವಾ ಹಳದಿ ಹೂಗಳ ಒಟ್ಟು ಭಾಗ ಎಷ್ಟು? ಅಥವಾ ಅಲ್ಲ, ಮತ್ತು ಆಗಬೇಕಿದು. ಮತ್ತು ಕೆಂಪು ಮತ್ತು ಹಳದಿ ಹೂಗಳ ಒಟ್ಟು ಭಾಗವೆಷ್ಟು? ಕೆಂಪು ಭಾಗ ಎಷ್ಟಿದೆ ಮಕ್ಕಳೇ? ಕೆಂಪು ಭಾಗ ಎಷ್ಟಿದೆ? 3/8 ಭಾಗ ಇದೆ. ಹಳದಿ ಭಾಗ ಎಷ್ಟಿದೆ? ಹಳದಿ 2/8. ಒಟ್ಟು ಭಾಗ ಅಂದರೆ ಏನು ಮಾಡ್ತೀವಿ? ಕೂಡಿಸ್ತೀವಿ. ಏನಾಗ್ತದೆ ಇದು? 5/8 ಆಗುತ್ತೆ. ಹೇಗೆ? ಲಾಸ ಏನು ಬರ್ತದೆ? ಅದೇ ಬರ್ತದೆ. ಛೇದ ಒಂದಿದ್ರೆ ಅಂಶನ ನೇರವಾಗಿ ಕೂಡಿಸ್ತೀವಿ. ಛೇದಗಳು ಒಂದೇ ಇದ್ದರೆ ಅಂಶನ ನೇರವಾಗಿ ಕೂಡಿಸ್ತೀವಿ. 3 + 2 5. ಈಸಿ, ವೆರಿ ಈಸಿ. ಪ್ರಶ್ನೆ ಬರಿಬೇಡಿ. ಪ್ರಶ್ನೆ ಯಾರು ಬರಿಬೇಡಿ. ಟಾಮ್ ಸೋಮವಾರ 1/3 ಮೈಲಿ ಮತ್ತು ಮಂಗಳವಾರ 1/2/3 ಮೈಲಿ ಓಡಿದ. ಅವನು ಓಡಿದ ಒಟ್ಟು ಮೈಲಿ. ಅವನು ಎಷ್ಟು ಮೈಲಿ ಓಡಿದ? ಅವನು ಒಟ್ಟು ಎಷ್ಟು ಮೈಲಿ ಓಡಿದ? ಒಟ್ಟು ಅಂದರೆ ಏನು ಮಾಡಬೇಕು? 2/1/3 ಪ್ಲಸ್ 1/2/3. ನಾನೇಂತ ಹೇಳಿದೆ? ಪೂರ್ಣಾಂಕಗಳನ್ನು ಸಪ್ರೇಟ್ ಕೂಡಿಸ್ಕೊಬೋದಾ? 2 + 1 2 + 1 3. 2 + 1 3. 2 + 1 3. ಪೂರ್ಣಾಂಕ ಕೂಡಿಸಿದ್ವಿ. ಪೂರ್ಣಾಂಕ ಕೂಡಿಸ್ತಾ ಇದ್ದೀವಿ. ಉಳಿದದ್ದು ಯಾರು? 1/3 ಪ್ಲಸ್ 2/3. ಇದನ್ನು ಹೇಗೆ ಕೂಡಿಸೋದು? 3ಕ್ಕೆ 3 ಲಾಸ ಏನು ಬರುತ್ತೆ? 3 ಬರುತ್ತೆ. ಅಂಶನ ನೇರವಾಗಿ ಕೂಡಿಸ್ಬೋದು. ಹಾಲೇಶ್, ಅಂಶನ ನೇರವಾಗಿ ಕೂಡಿಸ್ಬೋದು. ಲಕ್ಷ್ಮಿ, 1 + 2 3. 3/3 ಅಂದ್ರೇನು? 3/3 ಅಂದ್ರೇನು? 1. 3ಕ್ಕೆ 1 ಸೇರಿಸಿದ್ರೆ ಎಷ್ಟು ಮೈಲಿ ಓಡಿದ ಟಾಮ್? 4 ಮೈಲಿ ಓಡಿದ. ಟಾಮ್ ಎಷ್ಟು ಮೈಲಿ ಓಡಿದ? 4 ಮೈಲಿ. ಮುಂದೋಗ್ಬೋದಾ? ಎಲ್ಲಪ್ಪ ಗೊತ್ತಾಗ್ತಿದೆಯಾ? ಒಂದು ಅಡಿಗೆ ರೆಸಿಪಿಗೆ 3/4 ಕಪ್ ಹಿಟ್ಟು ಮತ್ತು 1/4 ಕಪ್ ಸಕ್ಕರೆ ಬೇಕು. ಒಟ್ಟು ಎಷ್ಟು ಕಪ್ ಒಣ ಪದಾರ್ಥಗಳು ಬೇಕಾಗ್ತದೆ? 4 1 ಕಪ್. ಅಲ್ಲಪ್ಪ, ಹಿಟ್ಟೆಷ್ಟು ಬೇಕು? ಹಿಟ್ಟೆಷ್ಟು ಬೇಕಪ್ಪ? ಹಿಟ್ಟೆಷ್ಟು ಬೇಕು ಕಂದ? 3/4. ಕರೆಕ್ಟಾ ಕಂದ? ಹಿಟ್ಟೆಷ್ಟು ಬೇಕು ನಮಗೆ? 3/4 ಬೇಕು. ಆಮೇಲೆ ಸಕ್ಕರೆ ಎಷ್ಟು ಬೇಕು ಮಕ್ಕಳೇ? ಸಕ್ಕರೆ ಎಷ್ಟು ಬೇಕು? ಸಕ್ಕರೆ 1/4 ಬೇಕು. ಕರೆಕ್ಟಾ ಮಕ್ಕಳೇ? ಹಿಟ್ಟೆಷ್ಟು ಬೇಕು? 3/4. ಸಕ್ಕರೆ ಎಷ್ಟು ಬೇಕು? 1/4. ಕರೆಕ್ಟ್? ಆಮ್ ಐ ರೈಟ್? ಹಾಂ. ಸೊ ಒಟ್ಟು ಎಷ್ಟು ಕಪ್ ಆಗುತ್ತೆ ಅಂದರೆ ನೀವು ನೋಡಿರಿ,
4ಕ್ಕೆ 3 ಭಾಗ, 4ಕ್ಕೆ 1 ಭಾಗ, 3 1 4, 3 1 4 ಆಗುತ್ತೆ. 4ಕ್ಕೆ 4 ಭಾಗ ಅಂದರೆ ಎಷ್ಟಾಯಿತು? 1 ಕಪ್ ಆಯ್ತಲ್ಲ. ಇದು ಮುಕ್ಕಾಲು, ಇದು ಕಾಲು, ಇದು 3 ಕಾಲು, ಅದಕ್ಕೆ ಇನ್ನೊಂದು ಕಾಲು ಸೇರಿಸಿದ್ರೆ 4 ಕಾಲು ಆಯಿತು. 4 ಕಾಲು ಹಾಕಿದ್ರೆ ಒಂದು ಮಂಚ ಪೂರ್ತಿ ಆಯಿತು. ಒಂದು ಮಂಚ ಪೂರ್ತಿ ಆಯ್ತಲ್ವಾ? 4 ಕಾಲಿಗೆ ಒಂದು ಮಂಚ ಪೂರ್ತಿ ಆಗಲ್ವಾ? ಎಸ್ ಆರ್ ನೋ? 3 ಕಾಲಿಗೆ ಇನ್ನೊಂದು ಕಾಲು ಸೇರಿಸ್ಬಿಟ್ರೆ 4 ಕಾಲು, ಒಂದು ಮಂಚ ಕರೆಕ್ಟ್ ಆಗುತ್ತೆ. ಅದಕ್ಕೆ 1 ಅಂದ್ಬಿಡ್ತೀವಿ ನಾವು. ಸೊ ಇದನ್ನು ಕೂಡಿಸೋದಾದ್ರೆ ಏನಾಗುತ್ತೆ ಮಕ್ಕಳೇ? ಛೇದ ಸೇಮ್ ಇದೆ, ಅದನ್ನೇ ಬರಿತೀವಿ. ಅಂಶಗಳನ್ನು ನೇರವಾಗಿ ಕೂಡಿಸ್ಬೋದು. 3 + 1 4, 4/4 ಅಂದರೆ 1. ಅದು 4/4 ಅಂದರೆ 1. ಅದು 1 ಕಪ್ ಬೇಕಾಗತ್ತೆ. ಮುಂದಿನ ಪ್ರಶ್ನೆ ಏನಂತ ಇದೆ ಇಲ್ಲಿ? ಜೆನಿ ತನ್ನ ಕೂಡ ಲೆಕ್ಕ ಅಂತ ನೇರವಾಗಿ ಕೂಡಿಸ್ಬಿಡ್ತೀರಾ. ನಾನು ಹೇಳೋ ತಪ್ಪು ಮಾಡ್ತಿದ್ದೀರ ಪದೇ ಪದೇ ನೀವು. ಪ್ರಶ್ನೆ ಓದುವವರೆಗೂ ತಾಳ್ಮೆ ಇರಬೇಕು ಮಕ್ಕಳೇ. ಅಲ್ಲಿ ಏನಿರುತ್ತೆ ಒಂದೊಂದ್ಸರಿ ನೋಡಬೇಕು. ಎಲ್ಲ ಲೆಕ್ಕಗಳು ಅದೇ ಥರ ಬರೋದಿಲ್ಲ. ನೀವು ಉತ್ತರ ಸರಿ ಇರ್ಬೋದು, ಬಟ್ ಪ್ರಶ್ನೆ ಓದೋ ತಾಳ್ಮೆ ಇರಲಿ ಯಾವಾಗಲೂ, ಗಣಿತದಲ್ಲಿ, ಅದರಲ್ಲೂ ಗಣಿತದಲ್ಲಿ. ಜೆನಿ ತನ್ನ ಪಾಕೆಟ್ ಮನಿಯ 2/5 ಭಾಗವನ್ನು ಪುಸ್ತಕಗಳಿಗೆ ಮತ್ತು 1/5 ಭಾಗವನ್ನು ತಿಂಡಿಗಳಿಗೆ ಖರ್ಚು ಮಾಡಿದಳು. ಅವಳು ತನ್ನ ಪಾಕೆಟ್ ಮನಿಯ ಎಷ್ಟು ಭಾಗ ಖರ್ಚು ಮಾಡಿದಳು? ಒಟ್ಟಾರೆ ಎಷ್ಟು ಮನಿ ಖರ್ಚು ಮಾಡಿದಳು? ಪುಸ್ತಕಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾಳೆ? ಪುಸ್ತಕಗಳಿಗೆ 2/5. ಮತ್ತು ತಿಂಡಿಗಳಿಗೆ ತಿಂಡಿ ಕುರ್ಕುರೆ, ಚಾಕ್ಲೇಟು, ಎಲ್ಲ ಹೊಟ್ಟೆ ನೋವು ಬರೆಸುವಂತಹ ತಿನಿಸುಗಳು, ಅದಕ್ಕೆ ಎಷ್ಟು ಖರ್ಚು ಮಾಡ್ತಾಯಿದ್ದಾಳೆ? 1/5 ಭಾಗ. 5ರಲ್ಲಿ 2 ಭಾಗ ಪುಸ್ತಕಕ್ಕೆ, ಇನ್ನೊಂದು ಭಾಗ ತಿಂಡಿಗೆ. 5ರಲ್ಲಿ ಒಟ್ಟು ಎಷ್ಟು ಭಾಗ ಓದ್ವು? 3 ಭಾಗ ಓದಂಗೆ ಆಯಿತು. ಒಟ್ಟು ಅವಳು ಎಷ್ಟು ಖರ್ಚು ಮಾಡ್ದಂಗೆ ಆಗ್ತದೆ? 5ರಲ್ಲಿ 3 ಭಾಗ ಖರ್ಚು ಮಾಡ್ದಂಗೆ ಆಗ್ತದೆ. ಒಪ್ತೀರಾ? ರೈಟ್? ಗೊತ್ತಾಗ್ತಿದೆ ಅಲ್ವಾ? ಫ್ಯಾಂಟಾಸ್ಟಿಕ್. ಈಸಿ ಕ್ವಶನ್ಸ್ ಬರ್ತಾಯಿದೆ ಅಲ್ರಿ ಎಲ್ಲ. ಇಲ್ಲಿ ನೋಡ್ರಿ, ಒಂದು ತರಗತಿಯಲ್ಲಿ 5/12 ವಿದ್ಯಾರ್ಥಿಗಳು ಕಂದು ಕೂದಲನ್ನು ಹೊಂದಿದ್ದಾರೆ. ಕರಿ ಕೂದಲಿದವ್ರಿಗೆ ಕಂದು ಬಣ್ಣದ ಕೂದಲುಗಳಿದ್ದಾವೆ. ಈ ವಿದೇಶದವ್ರಿಗೆ ಇರ್ತಾವೆ ನೋಡಿದ್ದೀರಾ? ಆತ ಬೆಳ್ಳಗಿರಲ್ಲ, ಆಯ್ತಾ ಕರ್ರೋಗಿರಲ್ಲ, ಮಧ್ಯ ಬ್ರೌನ್ ಕಲರ್ ಹೇರ್ ಇರ್ತದೆ. ಕಂದು ಅಂದರೆ ಬ್ರೌನ್ ಕಲರ್. ಮತ್ತು 1/6 ಚಿನ್ನದ ಕೂದಲನ್ನು ಹೊಂದಿದ್ದಾರೆ, ಗೋಲ್ಡನ್ ಹೇರ್. ತರಗತಿಯ ಎಷ್ಟು ಭಾಗವು ಕಂದು ಅಥವಾ ಚಿನ್ನದ ಕೂದಲನ್ನು ಹೊಂದಿದೆ? ಕೂಡಿಸ್ಬೇಕು ನಾವು ಅದನ್ನು. ತರಗತಿಯ ಎಷ್ಟು ಭಾಗ ಅಂದರೆ 2 ಕೂಡಿಸ್ಬೇಕು. ಇಲ್ಲಿ 12ರಲ್ಲಿ 5 ಮಂದಿ ಇದ್ದಾರೆ, ಅಲ್ಲಿ ಎಷ್ಟಿದ್ದಾರೆ? 6ಕ್ಕೆ ಒಬ್ಬರು ಇದ್ದಾರೆ. ಕೂಡಿಸ್ಬೇಕಂದ್ರೆ ಹೇಗೆ ಕೂಡಿಸ್ಬೇಕು ಇದನ್ನು? ನೆನಪಿದೆ? ಲಾಸ ತೆಗಿತೀವಿ. ಲಾಸ ಏನು ಬರ್ತದೆ? ಯಾರು ಹೇಳ್ತೀರಾ? ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. ದೊಡ್ಡ ಸಂಖ್ಯೆ ಯಾವುದಿದೆ? 6 ಮಗ್ಗಿಯಲ್ಲಿ 12 ಬರುತ್ತಾ? 6 2s 12, 6 2 12. ಅಲ್ಲಿಗೆ ಲಾಸ 12 ಆಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ಮಾಡಿ ನೋಡ್ರಿ ಮಕ್ಕಳೇ, ಬೇಕಾದರೆ ಗೊತ್ತಾಗಲಿಲ್ಲ ಅಂದರೆ ಮಾಡಿ ನೋಡ್ರಿ. 6 2 6 1. ಸೊ ಲಾಸ ಈಸ್ ಈಕ್ವಲ್ ಟು, ನಾವು ಎಲ್ ಶೇಪಲ್ಲಿ ಹೋಗ್ತೀವಿ, 6 × 2, 1 ಗುಣಿಸಲ್ಲ, ಗೊತ್ತಿದೆ ಯಾಕೆ ಅಂತ. 12 ಬರುತ್ತೆ ಲಾಸ 12 ಬಂತು. ಫ್ಯಾಂಟಾಸ್ಟಿಕ್. 12 ಎಷ್ಟಲೇ 12? 12 1 12, 5 1 5 ಪ್ಲಸ್ 6 ಎಷ್ಟಲೇ 12? 6 2 12, 1 2 2, 5 + 2 ಏನಾಗುತ್ತೆ? 7. 12ಕ್ಕೆ 7 ಭಾಗ. ಅಕಸ್ಮಾತ್ ಕ್ಲಾಸಲ್ಲಿ 12 ಮಕ್ಕಳಿದ್ದಾರೆ ಅಂದರೆ ಅದ್ರಾಗ 7 ಮಂದಿಗೆ ಕಂದು ಬಣ್ಣ ಮತ್ತು ಚಿನ್ನದ ಬಣ್ಣದ ಕೂದಲುಗಳಿದ್ದಾವೆ ಅಂತ ಅರ್ಥ. 12 ಮಂದಿ ಇದ್ದಾರೆ ಅಂದರೆ ಅದರಲ್ಲಿ 7 ಮಂದಿಗೆ ಏನಿದೆ? ಕಂದು ಬಣ್ಣ ಮತ್ತು ಚಿನ್ನದ ಕೂದಲಿದ್ದಾವೆ ಅಂತ ಅರ್ಥ. ಆಯಿತಾ? ಮುಂದಿನ ಪ್ರಶ್ನೆ. ಮೈಕ್ ಕೆಲಸಕ್ಕೆ ಹೋಗುವಾಗ ಟ್ಯಾಂಕಿನ 3/10 ಭಾಗದ ಪೆಟ್ರೋಲ್ ಬಳಸಿದ ಮತ್ತು ಮನೆಗೆ ಹಿಂತಿರುಗುವಾಗ 4/10 ಭಾಗ ಬಳಸಿದ. ಆ ದಿನ ಅವನು ಟ್ಯಾಂಕಿನ ಎಷ್ಟು ಭಾಗವನ್ನು ಬಳಸಿದ? ಈಸಿ, ನೇರವಾಗಿತ್ತು ಪ್ರಶ್ನೆ. ಮೊದಲು ಎಷ್ಟು ಬಳಸ್ತಿದ್ದಾರೆ? 3/10 ಭಾಗ ಬಳಸ್ತಿದ್ದಾರೆ. ಆಮೇಲೆ ಎಷ್ಟು ಬಳಸ್ತಿದ್ದಾರೆ? 4/10 ಭಾಗ ಬಳಸ್ತಿದ್ದಾರೆ. ಕರೆಕ್ಟಾ ಮಕ್ಕಳೇ? ಎರಡು ಒಟ್ಟು ಸೇರಿಸಿದ್ರೆ ಏನಾಗುತ್ತಿದ್ದು? ಛೇದ ಸೇಮ್ ಇದೆ, ಛೇದ ಅದೇ ಬರುತ್ತೆ. ಇದಕ್ಕೆ ಛೇದಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ? ಡಿನಾಮಿನೇಟರ್. ಮತ್ತು ಮೇಲ್ಗಡೆ ಇರೋದಕ್ಕೆ ಏನಂತೀವಿ? ನ್ಯೂಮರೇಟರ್ ಆಯ್ತಾ? ಮೇಲ್ಗಡೆ ಇರೋದಕ್ಕೆ ಅಂಶ, ಕೆಳಗಡೆ ಇರೋದಕ್ಕೆ ಛೇದ. ಇಂಗ್ಲೀಷಲ್ಲಿ ಮೇಲ್ಗಡೆ ನ್ಯೂಮರೇಟರ್ ಅಂತೀವಿ, ಕೆಳಗಡೆ ಇರೋದಕ್ಕೆ ಡಿನಾಮಿನೇಟರ್ ಅಂತೀವಿ. ಸೊ 10ಕ್ಕೆ 10 ಬರ್ತದೆ. 3 + 4 ಏನಾಗ್ತದೆ ಮಕ್ಕಳೇ? 7 ಆಗ್ತದೆ. 7/10. 7/10 ಸರಿಯಾದ ಉತ್ತರ. ಫ್ಯಾಂಟಾಸ್ಟಿಕ್. ಇದು ನೆಕ್ಸ್ಟ್ ಓದಿ ನೋಡೋಣ. ಒಬ್ಬ ಹುಡುಗಿ
ಒಬ್ಬ ಬಡಗಿ ಒಂದು ಯೋಜನೆಗೆ, ಒಂದು ಪ್ರಾಜೆಕ್ಟ್ಗೆ ಮರದ ಹಲಗೆಯ 5/8 ಭಾಗವನ್ನು ಮತ್ತು ಮತ್ತೊಂದು ಯೋಜನೆಗೆ 1/4 ಭಾಗವನ್ನು ಬಳಸಿದ. ಅವನು ಒಟ್ಟಾರೆ ಎಷ್ಟು ಹಲಗೆಯನ್ನು ಬಳಸಿದ? ಒಟ್ಟು ಎಷ್ಟು ಭಾಗವನ್ನು ಬಳಸಿದ? 6/8 ಬಂತರ ಆನ್ಸರು. 6/8 6/8 ಮಕ್ಕಳೇ, ಚೆಕ್ ಮಾಡೋಣ. ರೆಡಿ ಇದ್ದೀರಾ? 5/8 ಭಾಗ ಮೊದಲು ಬಳಸ್ತಾ ಇದ್ದಾರೆ, ಆಮೇಲೆ 1/4 ಭಾಗ ಬಳಸ್ತಾ ಇದ್ದಾರೆ. ಇದನ್ನು ಕೂಡಿಸ್ಬೇಕಲ್ವಾ? ಒಟ್ಟು ಎಷ್ಟು ಭಾಗ ಬಳಸಿದ್ದಾರೆ ಅಂದರೆ, ಒಟ್ಟು ಅಂದರೆ ಏನು ಮಾಡಬೇಕು? ಸಂಕಲನ ಮಾಡಬೇಕು. ಒಟ್ಟು ಅಂದರೆ ಏನು ಮಾಡಬೇಕು? ಸಂಕಲನ ಮಾಡಬೇಕು. ಸಾಗರ್ ಪಾಟೀಲ್, ಒಟ್ಟು ಅಂದರೆ ಸಂಕಲನ ಮಾಡಬೇಕು. ಒಟ್ಟು ಎಷ್ಟಾಯ್ತು ಅಂದರೆ ಏನು ಮಾಡಬೇಕು? ಕೂಡಿಸ್ಬೇಕೆಲ್ಲ. 8 ಮತ್ತು 4 ಲಾಸ ಏನು ಬರುತ್ತೆ? 8 ಬರುತ್ತೆ. ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. ದೊಡ್ಡ ಸಂಖ್ಯೆ ಯಾವುದಿದೆ? 8 ಇದೆ. 8ಕ್ಕೆ 8 4 ಮಗ್ಗಿಲ್ ಬಂತಂದ್ರೆ ಅದೇ ಲಾಸ. 4 2 8. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಮಾಡಿಬಿಡೋಣ. ವಿಜಯ್ ಲಾಸ ಹಿಂಗೆ ತೆಗಿತಾ ಇದ್ದೀವಿ. 2 ಯಾವ ಮಗ್ಗಿಲ್ ಹೋಗುತ್ತೆ? 4 ಮಗ್ಗಿಲ್ ಹೋಗುತ್ತೆ. 4 2 4 1 ಎಲ್ ಶೇಪಲ್ಲಿ ತಾಂತಿದ್ದೀವಿ. 6/8 ಅಂತ ಹೇಳಿದ್ದಾರೆ. ಹೌದಾ? ವೆರಿ ಗುಡ್. ಚೆಕ್ ಮಾಡುವ. ಲಾಸ 8 ಬರ್ತದೆ ಮಕ್ಕಳೇ. ಲಾಸ 8 ಬರ್ತದೆ. ಇದಕ್ಕೆ ಲಾಸ 8 ಬಂತು. 8 ಎಷ್ಟಲೇ 8? 8 1 4 ಎಷ್ಟಲೇ 8? 4 2 ಕರೆಕ್ಟಾ? 5 1 5 1 2 2 ಏನು ಬರುತ್ತೆ ಮಕ್ಕಳೇ ಮುಂದಿದು? 5 2 5 + 2 7/8. 7/8. 7/8. ಹರ್ಷ ಇರಲಿ. 7/8 ಸರಿನಾ? ಒಂದೆರಡು ಆಗ್ತಾವೆ ಸಮಸ್ಯೆ. ಕೂಡಿಸ್ಬೇಕಾದ್ರೆ ಸಮಸ್ಯೆ ಆಗಿದೆ. ನಾನೇ ತಪ್ಪು ಮಾಡ್ತೀನಪ್ಪ, ಇನ್ನೇನಪ್ಪ ತಪ್ಪು ಮಾಡೋದು ತೋಟದ ಸರಿ ಮಾಡ್ಕೊಬೇಕು ನಾವು ಅಷ್ಟೇ. ಮುಂದೆ ಹೋಗೋಣ. ಲೀಸಾ ಶನಿವಾರ 2 3/4 ಗಂಟೆ ಮತ್ತು ಭಾನುವಾರ 1 1/2 ಗಂಟೆ. 2 3/4 ಗಂಟೆ ಅಂತ ಓದ್ಬೋದು ಇದನ್ನು. 2 3/4 ಗಂಟೆ. ಇದನ್ನೇನಂತ ಓದ್ಬೋದು? 1.5 ಗಂಟೆ ಓದಿದಳು. ವಾರಾಂತ್ಯದಲ್ಲಿ ಅವಳು ಒಟ್ಟು ಎಷ್ಟು ಗಂಟೆ ಓದಿದಳು? ಎಷ್ಟು ಗಂಟೆ ಓದಿದಳು? ಶನಿವಾರ ಎಷ್ಟು ಓದ್ತಿದ್ದಾಳೆ? 2 3/4 ಗಂಟೆ. ಮತ್ತು ಭಾನುವಾರ ಎಷ್ಟು ಓದ್ತಿದ್ದಾಳೆ? 1 1/2 ಗಂಟೆ. 4 ಗಂಟೆ ಯಾರಪ್ಪ ಹೇಳಿದ್ದು? ವೆರಿ ಗುಡ್. 4 ಗಂಟೆ ಸರಿ. ಪೂರ್ಣಾಂಕ ಕೂಡಿಸ್ತೀವಾ? ಅಲ್ಲ ಕಂದ, 4 ಗಂಟೆ ತಪ್ಪಾಗುತ್ತೆ. ನಿಂದಿಷ್ಟಮ್ಮ ಆನ್ಸರ್ 5 ಗಂಟೆ. ಓಕೆ, 4 ಗಂಟೆ ಆನ್ಸರ್ ತಪ್ಪಾಗುತ್ತೆ ನೋಡ್ರಿ. ವೆರಿ ಗುಡ್. ಯಾರು ಹೇಳಿದ್ದು ಅದನ್ನು? ವೆರಿ ಗುಡ್ ಮದನ್, ವೆರಿ ಗುಡ್. 4 1/4 ಹೇಗೆ? ಪೂರ್ಣಾಂಕ ಸಪ್ರೇಟ್ ಕೂಡಿಸ್ಬಿಡ್ತೀವ? ಹಲೋ 2 + 1 ಎಷ್ಟು? 3 ಬರೆದುಬಿಟ್ಟೆ ನಾನಲ್ಲಿ. ಪೂರ್ಣಾಂಕ ಮುಗೀತು ಕತೆ. ಉಳಿದಾರೆ ಯಾರು? 3/4 ಪ್ಲಸ್ 1/2 ಒಪ್ತೀರಾ? 3/4 ಪ್ಲಸ್ 1/2 ಉಳಿದದ್ದು. ಹೌದಾ? 3/4 ಪ್ಲಸ್ 1/2. ಈ 4 ಮತ್ತು 2 ಕ್ಲಾಸ್ ಏನು ಬರ್ತದೆ? 4 ಬರುತ್ತೆ. ವೆರಿ ಗುಡ್. 4 ಮತ್ತು 2 ಕ್ಲಾಸ್ ಏನು ಬರ್ತದೆ? 4 ಬರುತ್ತೆ. ಯಾಕಂದರೆ 4 ದೊಡ್ಡ ಸಂಖ್ಯೆ. ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. 2 1 2 2 4 ಮುಂದೆ ಬರೋದಿಲ್ಲ. ಲಾಸ 4 ಬರುತ್ತಪ್ಪ. ಆದರೆ ಕೆಲವರು ಬಡವರು ಇದ್ದಾರೆ ನಮ್ಮಲ್ಲಿ. ಬಡವರಿಗೂ ಚೆನ್ನಾಗಿ ಅರ್ಥ ಆಗಬೇಕು. ಬಡವರು ಅಂದರೆ ದುಡ್ಡಲ್ಲಿ ಬಡವರಲ್ಲ, ಜ್ಞಾನದಲ್ಲಿ ಬಡವರು. ನೇರವಾಗಿ ಲಾಸ ಮಾಡೋಕ್ಕೆ ಬರ್ದಾರೋ ಬಡವರು. 3 + 4 ಲಾಸ ಬಂತು. 4 ಎಷ್ಟಲೇ 4? 4 1 2 ಎಷ್ಟಲೇ 4? 2 2 3 1 3 ಪ್ಲಸ್ಗೆ ಪ್ಲಸ್ಸು 1 2 2 ಮಕ್ಕಳೇ. ಸರಿನಾ? ಮುಂದೇನಾಗ್ತದೆ ಇದು? ಮುಂದೇನಾಗ್ತದೆ? 3 ಪ್ಲಸ್ ಏನು ಮಾಡ್ಬೇಕು ನಾವು? ಇಲ್ಲಿ ಬರಿತೀನಿ. 3 ಪ್ಲಸ್ 3ಕ್ಕೆ 2 ಸೇರಿಸಿದ್ರೆ 5/4 ಆಗುತ್ತಿದ್ದು. 5/4 ಎಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿ. 4 1 4 ಶೇಷ ಏನು ಬರುತ್ತೆ? 1. 4 1 4 5ರಲ್ಲಿ 4 ಹೋದರೆ ಶೇಷ 1 ಬರುತ್ತೆ. ಸೊ 3 + 1 1/4 ಅಥವಾ 3 + 1 ಇಲ್ಲೇ ನೇರವಾಗಿ ಕೂಡಿಸ್ಬೋದಿತ್ತು ನಾವು. 3 + 1 ಅಂದರೆ ಏನು? 3 + 1 ಅಂದರೆ 4 ಅಷ್ಟೇ, ಮುಗೀತು ಆನ್ಸರ್. 4 1/4. ಮದನ್, ಯುವರ್ ಆನ್ಸರ್ ಇಸ್ ಕರೆಕ್ಟ್. ಕರೆಕ್ಟ್ ಇದೆ, ಉತ್ತರ ಕರೆಕ್ಟ್ ಇದೆ. ಬರೆದ್ರ ವಿಜಯ್? ಎಲ್ಲಿ ಬರ್ತಿದ್ದೀರಾ? ಅಲ್ಲಪ್ಪ, 4 1/4 ಎಲ್ಲಿದೆ? ಓಕೆ, ಸರಿ. ಡೇಟ್ ಹಾಕಿದ್ದೀರಾ?
ಡೇಟ್ ಹಾಕ್ಬೇಕು ಮಕ್ಕಳೇ, ಪ್ರತಿನಿತ್ಯ ಡೇಟ್ ಹಾಕಬೇಕು. ನಾಳೆ ನೀವೆಲ್ಲ ಆಫೀಸರ್ ಆಗ್ತೀರಿ, ಯಾವಾಗಲೇ ಡೇಟ್ ಹಾಕ್ಬೇಕಪ್ಪ ಎಲ್ಲ ರೆಕಾರ್ಡಿಗೆ. ಹಾಗೆ ಬರೆಯೋಕ್ಕಾಗಲ್ಲ, ಡೇಟ್ ಹಾಕಬೇಕು. ಡೇಟ್ ಹಾಕೋದು ಅಭ್ಯಾಸ ಮಾಡ್ಕೊಳ್ಳಿ. ಓ ಬಂದ್ಬಿಡ್ತಾ? ಒಂದು ಸಮೀಕ್ಷೆ ಅಂದರೆ ಸರ್ವೆ. ಒಂದು ಸಮೀಕ್ಷೆಯಲ್ಲಿ 3/7 ಜನರು ಚಾಕ್ಲೇಟ್ ಐಸ್ ಕ್ರೀಮನ್ನು ಇಷ್ಟಪಟ್ಟರು ಮತ್ತು 2/7 ವೆನಿಲಾ ಇಷ್ಟಪಟ್ಟರು. ಎಷ್ಟು ಭಾಗದ ಜನರು ಚಾಕ್ಲೇಟ್ ಅಥವಾ ವೆನಿಲಾ ಇಷ್ಟಪಟ್ಟರು? 5/7. ಚಾಕ್ಲೇಟ್ನ 3/7 ಜನ ಇಷ್ಟಪಡ್ತಾ ಇದ್ದಾರೆ. ಅಂದರೆ 7ರಲ್ಲಿ 3 ಮಂದಿ ಚಾಕ್ಲೇಟ್ ಇಷ್ಟಪಡ್ತಿದ್ದಾರೆ, ಇನ್ನು 7ರಲ್ಲಿ 2 ಮಂದಿ ವೆನಿಲಾ ಇಷ್ಟಪಡ್ತಿದ್ದಾರೆ. ಹಾಗಾದರೆ ಒಟ್ಟಾರೆ 7ರಲ್ಲಿ ಎಷ್ಟು ಮಂದಿ ಎಷ್ಟು ಇಷ್ಟಪಡ್ತಿದ್ದಾರೆ ಚಾಕ್ಲೇಟ್ ಅಥವಾ ವೆನಿಲಾನ? 5 ಮಂದಿ. ಹೌದಾ? 5/7. ಗುಡ್. ಮುಂದಿನ ಪ್ರಶ್ನೆ. ಜಾನ್ ಕೇಕಿನ 1/6 ಭಾಗವನ್ನು ತಿಂದ ಮತ್ತು ಅವನ ತಂಗಿ 1/3 ಭಾಗವನ್ನು ತಿಂದಳು. ಅವರು ಒಟ್ಟಿಗೆ ಎಷ್ಟು ಕೇಕ್ ತಿಂದರು? ಒಟ್ಟಿಗೆ ಎಷ್ಟು ಕೇಕ್ ತಿಂದರು? 1/6 ಪ್ಲಸ್ 1/3. ಲಾಸ ಏನು ಬರುತ್ತೆ? ಲಾಸ 6 ಬರುತ್ತೆ. ಲಾಸ ದೊಡ್ಡ ಸಂಖ್ಯೆ ಇರಬೇಕು, ಅದಕ್ಕಿಂತ ದೊಡ್ಡದಿರಬೇಕು. 3 ಬಗ್ಗೆ ಲಾಸ 6 ಬರ್ತಾಯಿದೆ ದೊಡ್ಡ ಸಂಖ್ಯೆ, ಅಲ್ಲಿಗೆ 6 ಲಾಸ. 6 1 3 2 ಕರೆಕ್ಟಾ? 1 1 ಪ್ಲಸ್ 1 2 2 ಏನಾಗುತ್ತೆ ಇದು? 1 + 2 3/6. 3/6 ಅಂದ್ರೆ ಏನು? ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ? 1/2. ಅರ್ಧ ಕೇಕ್ ತಿಂದರು ಇಬ್ಬರು ಅಣ್ಣ ತಂಗಿ ಅಲ್ವಾ? ಇಬ್ಬರೇ ತಿಂದ್ಬಿಟ್ಟಿದ್ದಾರೆ ಅರ್ಧ ಕೇಕ್. ಬೆಳಿಗ್ಗೆ ಎದ್ದ ಮೇಲೆ ಹೊಟ್ಟೆ ನೋವು ಬರ್ತದೆ ನೋಡ್ರಿ. ಕೆಮ್ಮು ಶೀತ ಎಲ್ಲ ಬಂದಿರ್ತದೆ ಅಷ್ಟೊತ್ತಿಗೆ. ಮುಂದೋಗೋಣ. ರೈಟ್. ಪ್ರಶ್ನೆ ಓದಕ್ಕೆ ಬಿಡ್ರಪ್ಪ. ಒಬ್ಬ ರೈತ ತನ್ನ ಹೊಲದ 3/5 ಭಾಗದಲ್ಲಿ ಜೋಳ ಮತ್ತು 1/5 ಭಾಗದಲ್ಲಿ ಗೋಧಿ ಬೆಳೆದ. ಅವನು ಹೊಲದ ಎಷ್ಟು ಭಾಗದಲ್ಲಿ ಬೆಳೆ ಬೆಳೆದ? ಜೋಳ ಎಷ್ಟು ಭಾಗದಲ್ಲಿ ಬೆಳೀತಾ ಇದ್ದಾನೆ ಮಕ್ಕಳೇ? ಜೋಳ 3/5 ಭಾಗದಲ್ಲಿ. 3/5 ಭಾಗದಲ್ಲಿ ಪ್ಲಸ್ ಮತ್ತೇನಪ್ಪ? ಗೋಧಿ. ಗೋಧಿ ಎಲ್ಲಿ ಬೆಳೀತಾರೆ ಗೊತ್ತಾ? ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಾರೆ ಗೋಧಿನ. ಗೋಧಿ ಎಲ್ಲಿ ಬೆಳೀತಾರಪ್ಪ ಹೆಚ್ಚಾಗಿ? ಇಲ್ಲಿ ಉತ್ತರ ಭಾರತದಲ್ಲಿ. 1/5 ಭಾಗದಲ್ಲಿ ಗೋಧಿ ಬೆಳೆದ. ಒಟ್ಟು ಎಷ್ಟು ಭಾಗದಲ್ಲಿ ಇದನ್ನ ಬೆಳೆ ಬೆಳೆದ? 5 5 10 ಅಲ್ವಾ? ಅಲ್ಲ, ಲಾಸ 5. ಲಾಸ ಛೇದ ಒಂದೇ ಇದ್ದರೆ ಲಾಸ 5 ಬರುತ್ತೆ. ಛೇದ ಒಂದೇ ಇದ್ದರೆ ಲಾಸ ಅದೇ ಆಗ್ತದೆ. ಆವಾಗ ಅಂಶಗಳನ್ನ ಏನು ಮಾಡ್ತೀವಿ? ನೇರವಾಗಿ ಕೂಡಿಸ್ತೀವಿ. 3 + 1 ಏನಾಗ್ತದೆ? 4/5. ಸರಿ ಇದೆ ಮಕ್ಕಳೇ? ಸರಿ ಇದೆ. ಮುಂದೆ ಹೋಗ್ಬೋದಾ? ಚಲೋ. ಎಮ್ಮ ಇದ್ದಾವೆ ಹೆಸರು, ಆ ಥರ ಇದ್ದಾವೆ. ವಿದೇಶದರ ಆ ಥರ ಹೆಸರುಗಳಿರ್ತಾವೆ. ಎಮ್ಮ ಗಣತದ ಆಗ್ಬಿಟ್ಟಿದೆ, ಅದು ಗಣಿತದ ಮಕ್ಕಳೇ. ಗಣಿತದ ಹೋಮ್ವರ್ಕ್ಗೆ 1/4 ಗಂಟೆ ಮತ್ತು ವಿಜ್ಞಾನದ ಹೋಮ್ವರ್ಕ್ಗೆ 1/4 ಗಂಟೆ ಕಳೆದಳು. ಅವಳು ಒಟ್ಟಾರೆ ಎಷ್ಟು ಸಮಯ ಹೋಮ್ವರ್ಕ್ ಮಾಡಿದಳು? ವೆರಿ ಗುಡ್. 3 ಗಂಟೆ ಸರಿಯಾದ ಉತ್ತರ. ನೋಡಿದ ತಕ್ಷಣ ಹೇಳ್ಬೋದು. ನೋಡ್ರಪ್ಪ, 1 + 1 ಏನಾಗುತ್ತೆ? 2 ತಾಸು ಆತ್ರಿ. 1 ಸೇರಿದ್ರೆ 2 ಆಯ್ತು. ಕಾಲು ಭಾಗಕ್ಕೆ 3/4 ಭಾಗ ಸೇರಿಸಿದ್ರೆ 1 ಕಾಲಿಗೆ 3 ಕಾಲು ಸೇರಿಸಿದ್ರೆ 1 ಮಂಚ. 1 ಕಾಲಿಗೆ 3 ಕಾಲು ಸೇರಿಸಿದ್ರೆ 1. ಅದಕ್ಕೆ 1 ಸೇರಿಸ್ಬಿಟ್ರೆ ಏನಾಗುತ್ತೆ? 3 ಆಗುತ್ತೆ. ನೇರವಾಗಿ ಹೇಳ್ಬೋದು. ಗೊತ್ತಾಗ್ತಿಲ್ವಾ? ಈಸಿ. 1 ಸೇರಿದ್ರೆ ಎಷ್ಟಾಗುತ್ತೆ? 2 ಪ್ಲಸ್ 1 ಕಾಲು ಪ್ಲಸ್ 3 ಕಾಲು. ಕರೆಕ್ಟಾ? 2 ಪ್ಲಸ್ ಈ ಕಾಲು ಸೇರಿದ್ರೆ ಏನಾಗುತ್ತೆ ನೋಡ್ರಿ? 1 + 3 2 ಪ್ಲಸ್ 4/4 ಆಗುತ್ತೆ. 4/4 ಅಂದರೆ ಏನದು? 1. 2 + 1 ಅಂದರೆ 3. ನೇರವಾಗಿ ಒಂದೇ ಲೈನಲ್ಲಿ ಹೇಳ್ಬೋದಿತ್ತು, ಹೌದಾ? ಅಲ್ಲ, ಡೈರೆಕ್ಟ್ ಹೇಳ್ಬೋದು. ಬಟ್ ಮ್ಯಾಥ್ಸ್ ಸ್ಟೆಪ್ಸ್ ಫಾಲೋ ಮಾಡಲೇಬೇಕಂದ್ರೆ ಇಷ್ಟು ಮಾಡಬೇಕಾಗತ್ತೆ. ನೋಡಿದ ತಕ್ಷಣ ಹೇಳ್ಬೋದು. 1 ಕಾಲು 3 ಕಾಲು 1 ಮಂಚ ಅಷ್ಟೇ. 1 ಮಂಚ ಅಂದರೆ 1 ಅಂತ ಹೇಳ್ತೀವಿ ಅಷ್ಟೇ. 1 1 2 2 + 1 3 ಮುಗಿದೋಯ್ತು ಅಷ್ಟೇ. ಒಂದು ಹಣ್ಣಿನ ಎಲ್ಲ ತಪ್ಪಾಗ್ಬಿಟ್ಟಿದ್ದಾವಲ್ರಿ. ಒಂದು ಹಣ್ಣಿನ ಬುಟ್ಟಿಯಲ್ಲಿ 2/9 ಭಾಗದ ಹಣ್ಣುಗಳು ಸೇಬುಗಳು, 4/9 ಭಾಗವು ಕಿತ್ತಳೆಗಳು. ಸೇಬು ಮತ್ತು ಕಿತ್ತಳೆಗಳ ಒಟ್ಟು ಭಾಗ ಎಷ್ಟು? ತಪ್ಪು.
ವೆರಿ ಗುಡ್. ಸೊ ಇದನ್ನೇನು ಕೂಡಿಸ್ಬಿಡ್ತೀರ, 9 ಲಾಸ ಬರುತ್ತೆ, 2 + 4 6 ಅಂತ ಬರೀತೀರ. ಬಟ್ ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? ಇದನ್ನ ಕನಿಷ್ಠ ರೂಪಕ್ಕೆ ತರ್ಬೋದು. 3ರ ಬಾಧ್ಯತೆ ಹೊಂದಿದಾವೆ. 3 2 6, 3 3 9. ಟಡಾ, ಕರೆಕ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್, ಬೊಂಬಾಸ್ಟಿಕ್. ಡೇವಿಡ್ 3/8 ಮೈಲಿ ಜಾಗಿಂಗ್ ಮಾಡಿದ, 1/4 ಮೈಲಿ ನಡೆದ ಮತ್ತು ನಂತರ 1/8 ಮೈಲಿ ವೇಗವಾಗಿ ಓಡಿದ. ಅವನು ಒಟ್ಟು ಎಷ್ಟು ದೂರ ಸಂಚರಿಸಿದ? 3/8 ಮೈಲಿ ಜಾಗಿಂಗ್ ಮಾಡ್ತದಾನೆ, 1/4 ಮೈಲಿ ನಡೀತಾ ಇದ್ದಾರೆ ಮತ್ತು 1/8 ಮೈಲಿ ಏನು ಮಾಡ್ತಾ ಇದ್ದಾರಪ್ಪ? ವೇಗವಾಗಿ ಓಡ್ತಾ ಇದ್ದಾರೆ. ಹಾಗಾದರೆ ಅವರು ಒಟ್ಟು ಎಷ್ಟು ದೂರ ಸಂಚರಿಸಿದರು? 5/8. ಲಾಸ ಏನು ಬರ್ತದೆ ಮಕ್ಕಳೇ? ವೆರಿ ಗುಡ್. ಮಾಡಕ್ಕೆ ಬರಲಿಲ್ಲ ಅಂದರೆ, ನೇರವಾಗಿ ಮಾಡಕ್ಕೆ ಬರಲಿಲ್ಲ ಅಂದರೆ ಈ ಥರ ಮಾಡಿ, ತೊಂದರೆ ಇಲ್ಲ. ಭಾಗಾಕಾರ ವಿಧಾನದಲ್ಲೂ ಮಾಡಿ. 8 4. ಚೆಕ್ ಮಾಡುವ, ಏನೂ ತೊಂದರೆ ಇಲ್ಲ, ಚೆಕ್ ಮಾಡುವ. ಲಾಸ ಏನು ಬರುತ್ತೆ ಮಕ್ಕಳೇ? ಲಾಸ = 4 × 2, 4 2 8. ಸೊ ಇದು ಲಾಸ 8 ಬಂತು. 8 ಎಷ್ಟಲೆ 8? 8 1 4 ಎಷ್ಟಲೆ 4 2 8 ಎಷ್ಟಲೆ 8? 8 1 3 1 3 1 2 2 1 1 1 3 2 5 1 6 6/8. ಕನಿಷ್ಠ ರೂಪಕ್ಕೆ ತರ್ಬೋದು. 2 3 2 4 ಏನು ಬರುತ್ತಿದ್ದು? 3/4. ಒಟ್ಟಾರೆ 3/4 ಮೈಲಿ ಡೇವಿಡ್ ಓಡಿದ. 3/4 ಮೈಲಿ ಡೇವಿಡ್ ಓಡಿದ ಹನುಮಂತು. ಆಯಿತಾ? ವನೇ ಪಾಟೀಲ್ ಮುಂದೆ ಹೋಗ್ಬೋದಾ? ಬರೀತಿದ್ದೀರ ಅಂದರೆ ಬರೀರಿ, ಮುಗಿಸ್ಬಿಡ್ರಿ. ಸೌಮ್ಯ ಆರಾಮಿದೆಯಮ್ಮ? ಶರತ್ ಮುಂದೆ ಹೋಗ್ಬೋದಾ? ಚಲೋ. ಒಂದು ರೆಸಿಪಿ ಅಂದರೆ ಇದಪ್ಪ, ಈಗ ಅಡುಗೆಗೆ ಏನೇನು ಹಾಕಬೇಕು ಅಂತ ಇರುತ್ತಲ್ಲ, ಅದ್ರಲ್ಲಿ 1 ಚಮಚ ಖಾರದ ಪುಡಿ, 5 ಚಮಚ ಸಕ್ಕರೆ, ಈ ಥರ ಎಲ್ಲ ಇರುತ್ತಲ್ಲ ಅದು. ಆ ಒಂದು ರೆಸಿಪಿಗೆ 2/3 ಕಪ್ಪು ಬಿಳಿ ಹಿಟ್ಟು, 1/3 ಕಪ್ಪು ಗೋಧಿ ಹಿಟ್ಟನ್ನು ಬಳಸುತ್ತದೆ. ಒಟ್ಟು ಎಷ್ಟು ಹಿಟ್ಟು ಬಳಸಲಾಗುತ್ತದೆ? ಎಸ್. 3ರಲ್ಲಿ 2 ಕಪ್ಪು, 3ರಲ್ಲಿ ಇನ್ನೊಂದು ಕಪ್ಪು, 3ನೇ 2 ಕಪ್ಪು, 3ನೇ 1 ಕಪ್ಪು, 3ಕ್ಕೆ 3 ಆಗಲಿಲ್ವ? ಅದು ಮುಂದೆ 3 ಲಾಸ 3 ಬರುತ್ತೆ. ಅಂಶಗಳನ್ನು ನೇರವಾಗಿ ಕೂಡಿಸೋಣ. 2 + 1 3, 3ಕ್ಕೆ 3 ಅಂದರೆ 1. ಹೌದು. ಕಪ್ಪು 3 ಲೆವೆಲ್ ಇದೆ. ಕಪ್ಪಲ್ಲಿ 3 ಲೆವೆಲ್ ಇದೆ. 3ಕ್ಕೆ 3 ಫುಲ್ ತುಂಬಿದ್ರೆ ಏನಾಗುತ್ತದು? 1 ಫುಲ್ ಕಪ್ ಆಗುತ್ತಲ್ವ? ಅಷ್ಟೇ. ಒಂದು ಕಲಾ ತರಗತಿಯಲ್ಲಿ, ಆರ್ಟ್ಸ್ ಕ್ಲಾಸ್, ಒಂದು ಕಲಾ ತರಗತಿಯಲ್ಲಿ ವಿದ್ಯಾರ್ಥಿಗಳು 1/3 ಗಂಟೆ ಸ್ಕೆಚ್ ಮಾಡುವುದರಲ್ಲಿ ಮತ್ತು 2/3 ಗಂಟೆ ಚಿತ್ರ ಬರೆಯುವುದರಲ್ಲಿ ಕಳೆದರು. ಸಂಪೂರ್ಣ ಕಲಾ ಅವಧಿ ಎಷ್ಟು ಸಮಯ ಇತ್ತು? ಎಷ್ಟಪ್ಪ? 4. ಸ್ಕೆಚ್ ಮಾಡಲಿಕ್ಕೆ ಎಷ್ಟು ಟೈಮ್ ತಂತಿದ್ದಾರೆ? 1/3 ಗಂಟೆ. ಮತ್ತು ಚಿತ್ರ ಬರೀಲಿಕ್ಕೆ ಎಷ್ಟು ತಂತಿದ್ದಾರೆ? 2/3 ಗಂಟೆ. ಅಲ್ಲಪ್ಪ, ಒಂದು ಪೂರ್ಣಾಂಕ ನಾವು ನೇರವಾಗಿ ಕೂಡಿಸ್ತೀವ ಇಲ್ವಾ ಮಕ್ಕಳೇ? ಪೂರ್ಣಾಂಕ ನಾವು ನೇರವಾಗಿ ಕೂಡಿಸ್ತೀವ? 1 + 2 ಏನಾಗುತ್ತೆ? 3. ಭಿನ್ನರಾಶಿ ಹಾಗೆ ಬರೆದುಬಿಡ್ರಿ. 1/3 + 2/3. 3 ಪ್ಲಸ್ ಲಾಸ ಏನಾಗುತ್ತೆ? ಇದಕ್ಕೆ 3 ಬರುತ್ತೆ. ಛೇದಗಳು ಒಂದೇ ಇದ್ದರೆ ಲಾಸ ಅದೇ ಇರುತ್ತೆ. ಛೇದಗಳು ಒಂದೇ ಇದ್ದಾಗ ಅಂಶಗಳನ್ನು ನೇರವಾಗಿ ಕೂಡಿಸ್ಬಿಡ್ತೀವಿ. 1 + 2 3. 3/3 ಅಂದರೆ ಏನಾಗುತ್ತೆ? ಇದು 1. 3ಕ್ಕೆ 1 ಕೂಡಿಸಿದ್ರೆ ಏನಾಗುತ್ತೆ? 4. ಒಟ್ಟು ಎಷ್ಟು ಅವಧಿ ಇದಕ್ಕೆ ಚಿತ್ರಕಲೆಗೆ ಬಳಸಿದ್ದಾರೆ? 4 ತಾಸುಗಳು, 4 ಗಂಟೆ ಬಳಸಿದ್ದಾರೆ ಅವರು. ಈಸಿ ಇತ್ತು, ಸೂಪರ್ ಈಸಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಚಿತ್ರ ಬಿಡ್ಸೋಕ್ಕೆ ಬರುತ್ತೆ? ಭಾಳ ಚೆನ್ನಾಗಿ ಬಿಡ್ಸೋಕ್ಕೆ ಬರಬೇಕು. ನಮ್ಮಲ್ಲಿ ಹೋದ ವರ್ಷ ಒಬ್ಬರು ಸ್ಟೂಡೆಂಟ್ ಇದ್ದರು. ಅವರು ಭಾಳ ಚೆನ್ನಾಗಿ ಬಿಡಿಸ್ತಿದ್ದ. ಮಗು ಭಾಳ ಚೆನ್ನಾಗಿ ಬಿಡಿಸ್ತಿತ್ತು. ಬಾಲಾಜಿ ಬಿಡಿಸ್ತೀರಾ?
ಹೌದಾ? ಹನುಮಂತ ನೀವು ಬಿಡಿಸ್ತೀರಾ ಚಿತ್ರನ? ಕೈ ಎತ್ರಿ, ಯಾಕೆ ಸಂಕೋಚ ಪಡ್ತೀರಿ? ಹಾಂ ಹಾಂ, ಉದಯ್ ಬಾಲಾಜಿ ಹನುಮಂತನ ಬಿಡಿಸ್ತಾನ. ಹನುಮಂತ ನೀನು ಚಿತ್ರ ಬಿಡಿಸ್ತಾನೆ ಉದಯ್? ಓಹೋ, ಹೌದಾ? ಗುಡ್, ಒಳ್ಳೇದು. ಯಾರ್ಯಾರು ಚಿತ್ರ ಬಿಡಿಸ್ತೀರೋ ಅವ್ರಿಗೆ ಮ್ಯಾಥ್ಸ್ ಚೆನ್ನಾಗಿ ಬರ್ತದೆ. ಮೆಂಟಲ್ ಎಬಿಲಿಟಿನೂ ಚೆನ್ನಾಗಿ ಬರ್ತದೆ ಅವರಿಗೆ. ಹೌದು ಹೌದು, ಕೇಳಿಸ್ರಿ. ಶರು, ನೀವು ಬಿಡಿಸ್ತೀರಾ? ವೆರಿ ಗುಡ್. ಮ್ಯಾಥಮೆಟಿಕ್ಸ್ ಚಿತ್ರ ಬಿಡಿಸ್ಬೇಕು ಅಂದರೆ ಕಾನ್ಸಂಟ್ರೇಷನ್ ಬೇಕು. ಸುಮ್ಮನೆ ಏನೇನೋ ಬಿಡಿಸಿದ್ರೆ ಏನೇನೋ ಹಂಗೆ ಅಂದ್ಬಿಟ್ರೆ ಚಿತ್ರ ಬಿಡುತ್ತೆ ಅದು. ಕಾನ್ಸಂಟ್ರೇಷನ್ ಬೇಕು. ಮ್ಯಾಥಮೆಟಿಕ್ಸಿಗೂ ಕಾನ್ಸಂಟ್ರೇಷನ್ ಬೇಕು. ಹೌದಾ? ಚಿತ್ರ ಯಾರು ಚೆನ್ನಾಗಿ ಬಿಡಿಸ್ತಾರೋ ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಆಗ್ತಾವ್ರು. ಯಾಕಂದರೆ ಹ್ಯಾಂಡ್ ರೈಟಿಂಗು ಸಹ ಚಿತ್ರ ಬಿಡಿಸ್ತಂದೆ. ಎಷ್ಟೊನ್ನು ಕರೆಕ್ಟಾಗಿ ನಿಧಾನ ಎಲ್ಲೆಲ್ಲಿ ಏನೇನು ಬರಿಬೇಕು ಅಲ್ಲೇ ಬರಿಬೇಕು, ಅದೇ ರೀತಿ ಬರಿಬೇಕು. ಹ್ಯಾಂಡ್ ರೈಟಿಂಗು ಚಿತ್ರ ಬಿಡಿಸ್ದಂಗೆ, ಹೌದು ತಾನೇ? ಎಷ್ಟೊನ್ನು ಸೊ ಫೋಕಸ್ ಜಾಸ್ತಿ ಆಗ್ತದೆ, ಅಟೆನ್ಷನ್ ಜಾಸ್ತಿ ಆಗ್ತದೆ. ಅದರಿಂದ ಚಿತ್ರ ಬಿಡಿಸ್ಬೇಕು ಅವಾಗವಾಗ ಒಂದೊಂದು. ಆಮೇಲೆ ಖುಷಿ ಕೊಡ್ತದೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ. ನಾವು ಚಿತ್ರ ಬಿಡಿಸಿದ್ವಿ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ಅಂತ. ಬನ್ನಿ, ಮೇರಿ ಬೆಳಿಗ್ಗೆ ಚಾಕ್ಲೇಟ್ ಬಾರ್ನ 3/10 ಭಾಗ ಮತ್ತು ಮಧ್ಯಾಹ್ನ 5/10 ಭಾಗ ತಿಂದಳು. ಆ ದಿನ ಅವಳು ಚಾಕ್ಲೇಟ್ ಬಾರ್ನ ಎಷ್ಟು ಭಾಗವನ್ನು ತಿಂದಳು? ಹೇಗೆ ಅಂದರೆ ಅವರು ಕನಿಷ್ಠ ರೂಪಕ್ಕೆ ತಂದಿದ್ದಾರೆ. ಹಾಗೆ ಗಾಬರಿ ಆಗಬೇಡ, ಆಯಿತಾ? ನೀನೇನು ಮಾಡಿಬಿಟ್ಟೆ, 3 + 5 8 ಸರ್, ಲಾಸ 10 ಬರುತ್ತೆ, ಅದು 10 ಆಗಿ ಇಟ್ಬಿಡ್ತೀವಿ ಸರ್, ಇಷ್ಟು ಮಾಡಿಬಿಟ್ಟೆ. ಆದರೆ ಹಾಂ, 2 ಮಗ್ಗೆಲಿ ಹೋಗುತ್ತೆ. 2 × 4 = 8, 2 × 5 = 10, 4/5. ಒಪ್ತೀಯ ಬಾಲಾಜಿ? ರೈಟ್. ಚಾಕ್ಲೇಟ್ ಬಾರ್ ಬಗ್ಗೆ ಚಿಂತೆ ಬೇಡ, ಇರಲಿ. ಒಬ್ಬ ಕಟ್ಟಡ ನಿರ್ಮಾಣ ಕಾರ್ಮಿಕ ಒಂದು ಕೆಲಸಕ್ಕೆ ಸಿಮೆಂಟ್ ಚೀಲದ 5/12 ಭಾಗವನ್ನು ಮತ್ತು ಮತ್ತೊಂದು ಕೆಲಸಕ್ಕೆ 1/3 ಭಾಗವನ್ನು ಬಳಸಿದ. ಅವನು ಒಟ್ಟಾರೆ ಚೀಲದ ಎಷ್ಟು ಭಾಗವನ್ನು ಬಳಸಿದ? ಅರ್ಧ ಭಾಗ? ಪಕ್ಕ. ಅಲ್ಲಿ ನೋಡ್ರಿ, 5/12 ಇದೆ, 1/3 ಇದೆ. ಅವೆರಡನ್ನೂ ಕೂಡಿಸ್ಬೇಕು ತಾನೆ. ಒಟ್ಟು ಎಷ್ಟು ಭಾಗ ಬಳಸಿದ ಅಂದರೆ ಅವೆರಡನ್ನೂ ಕೂಡಿಸ್ಬೇಕಲ್ವ ಸಾಮರ್ಥ್ಯಮ್ಮ? ಛೇದ 2 ಒಂದೇ ಇಲ್ಲ. ಹೌದು, 5 + 5/12 ಪ್ಲಸ್ 1/3. ನನ್ನ ಅಕ್ಷರಗಳು ಚೆನ್ನಾಗಾಗಲ್ಲ ಅಲ್ಲ ಮಕ್ಕಳೇ? ಇತ್ತೀಚೆಗೆ ಚೆನ್ನಾಗಿ ಆಗ್ತಾನೆ ಇಲ್ಲ ಯಾವುದು. 1/3. ಸರಿ. ಲಾಸ ಏನು ಬರ್ತದೆ? ಲಾಸ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡದಿರಬೇಕು. 3 ಮಗ್ಗೆಯಲ್ಲಿ 12 ಬರುತ್ತಾ? ಅದೇ ಲಾಸ ನಮಗೆ. ಅಕಸ್ಮಾತ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಭಾಗಾಕಾರ ವಿಧಾನದಲ್ಲೂ ಮಾಡಿಬಿಡಿ, ಹೆಚ್ಚಾಗಿ ಟೈಮ್ ತಗೊಳೋದಿಲ್ಲ. 3 × 4 = 3 × 1 ಕನಿಷ್ಠ 2 ಅಂಕೆ ಭಾಗಾಕಾರ ಆಗಬೇಕು. ಇಲ್ಲ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ನಾವು ನಿಲ್ಲಿಸ್ಬಿಡ್ತೀವಿ. ಲಾಸ ಹೇಗೆ ಮಾಡ್ತೀವಿ? ಈ ಥರ ಎಲ್ ಶೇಪಲ್ಲಿ ತಗೊತೀವಲ್ವಾ, ಒಂದನ್ನು ಬಿಟ್ಟು ಎಲ್ಲವನ್ನೂ ಬರ್ಕೊತೀವಿ. 3 × 4 = 12, 3 × 4 = 12, 3 × 4 = 12, 12 ಬರಿತೀವಿ ಮಕ್ಕಳೇ. 12 ಎಷ್ಟಲೇ? 12, 12 1 3 ಎಷ್ಟಲೇ? 12, 3 × 4 5 1 5 ಪ್ಲಸ್ 1 4 4 ಏನಾಗುತ್ತೆ? 5 + 4 9/12, 9/12. 3 3 3 4 3/4 ಏನು ಬರ್ತಪ್ಪ? ಮುಕ್ಕಾಲು ಭಾಗ. ಮುಕ್ಕಾಲು ಭಾಗ ಚೀಲ ಖಾಲಿ. ಇರಲಿ, ತೊಂದರೆ ಇಲ್ಲ. ಎಲ್ಲಿ ತಪ್ಪಾಗಿದೆಪ್ಪ ತೋರಿಸು. ಎಲ್ಲಿ? ಓಹೋ, ಯಾವ ಒಂದು ಸ್ಟೆಪ್ ಇಲ್ಲ ಹನುಮಂತು. ಇರಲಿ. ಮುಂದಿನ ಪ್ರಶ್ನೆ. ಇದನ್ನು ಇನ್ನೊಂದು ರೀತಿ ಮಾಡ್ಬೋದಿತ್ತು ಮಕ್ಕಳೇ. ಇದನ್ನು ಇನ್ನೊಂದು ರೀತಿ ಮಾಡ್ಬೋದಿತ್ತು, ಡೈರೆಕ್ಟಾಗಿ. ಪೃಥ್ವಿ ಒಂದು ಪ್ರಯತ್ನ ಮಾಡಿದ್ದ. ಈಗ ನನಗೆ ಹೇಳಿದ್ನಲ್ಲ, ಪೃಥ್ವಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದ. ಪೃಥ್ವಿ ಇದು ಅರ್ಥ ಆಗಿದೆ? ಅದು ಅಳಿಸ್ಬೋದಾ? ಹಾಲೇಶ, ಅಳಿಸೋಣಪ್ಪ. ರೈಟ್. ಯಾವ ರೀತಿ ಮಾಡ್ಬೋದು ಮಕ್ಕಳೇ ಇದನ್ನು? ಯಾವ ರೀತಿ ಮಾಡ್ಬೋದು ನೋಡ್ರಿ. 12ಕ್ಕೆ 5 ಭಾಗ ಇದೆ ಅಂತ ಹೇಳ್ತಿದ್ದಾರೆ. ಮತ್ತಿನ್ನೊಂದು 3ಕ್ಕೆ 1 ಭಾಗ ಇದೆ ಅಂತ ಹೇಳ್ತಿದ್ದಾರೆ. 12 ಇದ್ದಿದ್ರೆ ನಮಗೆ ಕೂಡ್ಸೋದು ಈಸಿ ಆಗ್ತಿತ್ತ? ಛೇದ ಇಲ್ಲೂ ಸಹ 12 ಬಂದಿದ್ದರೆ ನಾವು ಕೂಡಿಸ್ಬೋದಿತ್ತ? ಸಮಾನ ಭಿನ್ನರಾಶಿ ನೆನಪದವ? ಸಮಾನ ಭಿನ್ನರಾಶಿ ನೆನಪಿದಾವ?
ಸಮಾನ ಭಿನ್ನರಾಶಿ ನೆನಪಿದವ. ನಾವೇನಾದರೂ ಕೆಳಗೆ 12 ಬರ್ಸ್ಬೇಕು ಅಂದರೆ ಮೇಲೆ ಏನು ಬರ್ಸ್ಬೇಕು ಈಗ ಹೇಳ್ರಿ? ಎಷ್ಟು ಬರ್ಸ್ಬೇಕು? ನೆನಪಿದೆಯಾ? ಒಂದು ಬಾಕ್ಸ್ ಹಾಕಿ ತೋರಿಸಿದ್ವಿ ನಾವು. ಸೊ ಕೆಳಗಡೆ 12 ಹೆಂಗೆ ಬಂತು? 3ಕ್ಕೆ 4 ಗುಣಿಸಿದ್ರಿ. ಒಂದಕ್ಕೆ ಏನು ಗುಣಿಸ್ಬೇಕಿಲ್ಲಿ? ಛೇದಕ್ಕೆ ಏನು ಗುಣಿಸ್ತೀವಿ? ಅಂಶಕ್ಕೆ ಅದನ್ನೇ ಗುಣಿಸ್ಬೇಕು. 3 4 12 ಅಂದಮೇಲೆ 1 4 ಏನಾಗುತ್ತೆ? 4. ಅಂದರೆ ಮಕ್ಕಳೇ ನೋಡ್ರಿ, ಮ್ಯಾಜಿಕ್ ನೋಡ್ರಿ ಇಲ್ಲಿ. 1/3 4/12ಕ್ಕೆ ಸಮ. 3 ಛೇದ ಇದ್ದದನ್ನು ನಾವು 12 ಮಾಡ್ಕೊಂಡ್ವಿ. ಈಗ ಇದನ್ನು ಬರಿತೀನಿ ನೋಡ್ರಿ, 4/12 ಬರಿಬೋದಾ? 1/3 ಬರೆಯೋ ಬದಲು ಅದನ್ನು ಬರಿಬೋದಾ? ಯಾಕೆ? 1/3 ಅಂದ್ರೆ ಒಂದೇ, 4/12 ಅಂದ್ರೆ ಒಂದೇ, 12 ಅಂದ್ರೆ ಒಂದೇ, ಸಮಾನ ಭಿನ್ನರಾಶಿ ಅಲ್ವಾ? ಇದನ್ನು ಬರೆಯೋ ಬದಲು ಅದನ್ನು ಬರಿತೀವಿ, ಉತ್ತರ ಅದೇ ಬರುತ್ತೆ ನೋಡ್ರಿ. ಈ ಕೂಡ್ಸೋದು ಈಸಿ ಆಯ್ತಲ್ವಾ? ನಾವು ಲಾಸ ತೆಗಿಬೇಕಾ? ಏನಾಗುತ್ತೆ ನೋಡ್ರಿ? 5 4 9. ಮತ್ತು ಇದನ್ನು ಸರಳೀಕರಿಸಿದ್ರಿ ನೀವು. 3 3 4 ಎಷ್ಟು ಬಂತಿದ್ದು? 3/4. ಈಸಿ ಇದೆ ಈಸಿ ಮೆಥಡ್ ಈಸಿ ಇದೆ ನೋಡ್ರಿ. ಮೆಥಡ್ ಈಸಿ ಇದೆ. ಸಮಾನ ಭಿನ್ನರಾಶಿ ಈ ರೀತಿ ಬಳಸ್ಬೇಕು ನಾವು. ಸಮಾನ ಭಿನ್ನರಾಶಿ ನಮಗೆ ಟೈಮ್ ಉಳಿಸ್ತದೆ. ಇಲ್ಲಿ 3ಕ್ಕೆ 1 ಆದರೆ 12ಕ್ಕೆ ಎಷ್ಟು ಅಂತ. ಮುಂದಿನ ಪ್ರಶ್ನೆ. ಒಂದು ತೋಟದಲ್ಲಿ 1/5 ಭಾಗ ಸಸ್ಯಗಳು, ಗುಲಾಬಿಗಳಿದ್ದಾವೆ. 1/5 ಭಾಗ ಎಷ್ಟಿದ್ದಾವೆ? ಗುಲಾಬಿಗಳು. 2/5 ಭಾಗ ಡೇಸಿಗಳು, ಡೈರಿ ಹೂಗಳು. ಮತ್ತು ಉಳಿದವು ಟ್ಯೂಲಿಪ್ ಹೂಗಳಿದ್ದಾವೆ. ಕಾಶ್ಮೀರದಲ್ಲಿ ಬೆಳೀತಾರೆ, ನ್ಯೂಜಿಲ್ಯಾಂಡು, ಕಾಶ್ಮೀರ. ಗುಲಾಬಿಗಳು ಮತ್ತು ಡೇಸಿಗಳು ಒಟ್ಟು ಎಷ್ಟು ಭಾಗ ಇದ್ದಾವೆ? 3/5 ಭಾಗ. 3/5 ಭಾಗ ಕರೆಕ್ಟ್. ಆದರೆ ನಾನು ಈ ಥರ ಕೇಳಿದರೆ ಪ್ರಶ್ನೆನ, ಟ್ಯೂಲಿಪ್ಗಳು ಎಷ್ಟಿದ್ದಾವೆ? ಟ್ಯೂಲಿಪ್ಗಳು ಎಷ್ಟು ಭಾಗ ಇದ್ದಾವೆ ತೋಟದಲ್ಲಿ? 1/5 ಭಾಗ ಗುಲಾಬಿ, 2/5 ಭಾಗ ದೇಸಿ, 3/5 ಭಾಗ ಇವೆರಡು ಸೇರಿದ್ರೆ 3/5 ಭಾಗ ಆಗುತ್ತೆ. ಉಳಿದದ್ದೆಲ್ಲ ಏನು? ಟ್ಯೂಲಿಪ್. ಉಳಿದಿದ್ದು ಎಷ್ಟು ಉಳಿದ್ವು? ಎಷ್ಟರಲ್ಲಿ? ಅದನ್ನೇನಂತ ಹೇಳಬೇಕು? 2/5. 5ರಲ್ಲಿ 3 ಭಾಗ ಗುಲಾಬಿ ಮತ್ತು ಡೇಸಿ ಇದೆ, ಹೌದಾ? ಗುಲಾಬಿ ಮತ್ತು ಡೇಸಿ ಇದೆ. ಉಳಿದದ್ದೇನು? ಟ್ಯೂಲಿಪ್ ಎಷ್ಟು ಭಾಗ ಆಗುತ್ತೆ? 5ರಲ್ಲಿ 3 ಹೋದರೆ ಉಳಿದೆಷ್ಟು? 5ರಲ್ಲಿ 3 2 ಉಳಿಯುತ್ತೆ. 5ರಲ್ಲಿ 3 ಭಾಗ ಹೋಯ್ತು. ಇದು 5 ಬಣ್ಣ ಹಾಕಿರೋ ಭಾಗ ಎಷ್ಟು? 3/5 ಕರೆಕ್ಟಾ? ಹಾಗದೇ ಇರೋದೆಷ್ಟು? 2/5. 5ರಲ್ಲಿ 3 ಹೋದರೆ ಉಳಿಯೋದೆರಡು. ಒಪ್ತೀರಾ? ಸೊ ಟ್ಯೂಲಿಪ್ಗಳು ಎಷ್ಟಿದಾವೆ ಹಾಗಾದರೆ? 2/5 ಭಾಗ ಇದ್ದಾವೆ. ಫ್ಯಾಂಟಾಸ್ಟಿಕ್. ಸೊ ಸುಭಾಷ್, ಒಬ್ಬ ಅಡುಗೆಯವರಿದ್ದಾರೆ ಇಲ್ಲಿ. ಅವರು ನಿನ್ನ ಪ್ರೀತಿಯ ಕೇಕ್ಗೆ 3/4 ಕಪ್ ಹಿಟ್ಟು ಹಾಕ್ತಿದ್ದಾರೆ ಮತ್ತು ಬಿಸ್ಕತ್ಗಳಿಗೆ 1.5 ಕಪ್ ಹಿಟ್ಟು ಬಳಸುತ್ತಿದ್ದಾರೆ, ಮೈದಾ ಹಿಟ್ಟು. ಅವರು ಒಟ್ಟು ಎಷ್ಟು ಹಿಟ್ಟು ಬಳಸುತ್ತಾರೆ? ಹೌದಾ? 3/4 ಪ್ಲಸ್ 1/2 ಪೂರ್ಣಾಂಕ ಕೂಡಿಸ್ತೀವಿ, ನೆನಪಿದೆಯಾ? ಸೊ ಪೂರ್ಣಾಂಕ ಏನಾಗುತ್ತೆ? 2 + 1 3 ಪ್ಲಸ್ 3/4 ಪ್ಲಸ್ 1/2 ಪ್ಲಸ್ 1/2. ಲಾಸ ತೆಗೆಯೋದೇ ಬೇಡ ಮಕ್ಕಳೇ, ಇದನ್ನು 4 ಮಾಡ್ಕೊಳ್ಳೋಣ ನಾವು. 2ನ್ನು 4 ಮಾಡ್ಕೊಂಡ್ರೆ ಮೇಲೆ ಏನು ಮಾಡಬೇಕು? ಛೇದ ಒಂದೇ ಆದರೆ ಲಾಸ ತೆಗೆಯೋದು ಬೇಡ. ಎಸ್ ಆರ್ ನೋ? ಛೇದ ಇದು ಆಯ್ತು, ಓಕೆ. ಲಾಸ ಫಸ್ಟ್ ತೆಗೆದು ಬನ್ನಿ, ಲಾಸ ತೆಗೆದುಬಿಡೋಣ ಬರ್ರಿ. 4 ಮತ್ತು 2 ಲಾಸ ಏನು ಬರುತ್ತಪ್ಪ? 4 ಮತ್ತು 2ಕ್ಕೆ ಲಾಸ ಏನು ಬರುತ್ತೆ ನೋಡ್ರಿ? 2 1 2 2 4 2 1 2. ಸೊ ಲಾ ಸಾ ಆ ಇಸ್ ಈಕ್ವಲ್ ಟು 2 × 2 2 2 4. ಡನ್. ಸೊ 4 ಬಂತು, ಲಾಸ 4 ಬರ್ತದೆ. 4 ಎಷ್ಟಲೆ? 4 4 1 2 ಎಷ್ಟಲೆ? 4 2 2 3 1 3 ಪ್ಲಸ್ 1 2 2. ಸರಿನಾ? ಸೊ 3 ಪ್ಲಸ್ 3ಕ್ಕೆ 2 ಸೇರಿಸಿದ್ರೆ ಎಷ್ಟಪ್ಪ? 3ಕ್ಕೆ 2 ಸೇರಿಸಿದ್ರೆ ಎಷ್ಟು? 5. 5/4 ಆಗುತ್ತೆ ಮಕ್ಕಳೇ ಇದು. ಸೊ ತದನಂತರ 3ಕ್ಕೆ 3 ಇದೆಂಥ ಭಿನ್ನರಾಶಿ?
ವಿಷಮ ವಿಷಮ 4 1 4 ಶೇಷ ವಿಷಮನ ಮಿಶ್ರ ಮಾಡ್ತಾಯಿದ್ದೀವಿ, ವಿಷಮನ ಮಿಶ್ರ ಮಾಡ್ತಾಯಿದ್ದೀವಿ ಮಕ್ಕಳೇ. ಹಾಂ, ಸೊ ಪೂರ್ಣಾಂಕ ಕೂಡಿಸ್ಬೋದು. 3 + 1 3 + 1 4 1/4. ಅರ್ಥ ಆಯ್ತಾ? ಇಷ್ಟುದ್ದ ಮಾಡೋ ಬದಲು ಇನ್ನೊಂದು ಈಸಿ ಮೆಥಡ್ ಇತ್ತು ಮಕ್ಕಳೇ, ಇನ್ನೊಂದು ಈಸಿ ಮೆಥಡ್ ಇತ್ತು. ಬರ್ಕೊಳ್ಳಿ. ಅಳಿಸ್ಬೋದಾ? ನಾವೇನಂತ ಮಾಡಬೇಕಿತ್ತು, 2/4ಗೆ 1/2ನ ಕೂಡಿಸ್ಬೇಕಿತ್ತು. ಹೌದಾ ಮಕ್ಕಳೇ? ಪೂರ್ಣಾಂಕ ಕೂಡಿಸ್ಬಿಟ್ವಿ. ಎಷ್ಟಾಯಿತು? 2 + 1 3 ಪ್ಲಸ್ 3/4 ಪ್ಲಸ್ 1/2 ಬರಿತಿದ್ವಿ. ಈ 1/2 ಇದೆಯಲ್ಲ, 2ನ್ನ 4 ಮಾಡ್ಬೇಕಂದ್ರೆ 2 ಎಷ್ಟಲೇ 4? 2 2 4 ಆಗುತ್ತೆ. ಇದನ್ನ ತೆಗೆದ್ಬಿಟ್ಟು 4 ಮಾಡಿಬಿಡ್ತೀನಿ, ಯಾಕಂದರೆ ಛೇದ ಒಂದೇ ಆಗುತ್ತಲ್ಲ ಅವಾಗ, ಕೂಡ್ಸೋದು ಈಸಿ ಆಗುತ್ತೆ. ಹೌದಾ? ಛೇದ ಒಂದೇ ಇದ್ದರೆ ಕೂಡ್ಸೋದು ಈಸಿ. 2ಕ್ಕೆ ಎಷ್ಟು ಗುಣಿಸಿದ್ರೆ 4 ಆಗುತ್ತದು? 2 2 1 2 ಎಷ್ಟಾಗಾದರೆ 2. ಸಮಾನ ಭಿನ್ನ ರಾಶಿ. 2ನ್ನ 4 ಮಾಡಬೇಕು ಅಂದರೆ 2ಕ್ಕೆ ಏನು ಗುಣಿಸ್ಬೇಕು ನಾನು? 2 ಗುಣಿಸ್ಬೇಕು. 2 2 4 2 2 4. ಅದೇ ಥರ ಮೇಲ್ಗಡೆ 1ಕ್ಕೂ ಸಹ 2 ಗುಣಿಸಿದ್ರೆ ಏನಾಗುತ್ತೆ? 1 2 2 1 2 2 2/4 ಬರುತ್ತೆ. ಸಮಾನ ಭಿನ್ನರಾಶಿ. ಈ ಭಿನ್ನರಾಶಿನೂ ಒಂದೇ, ಆ ಭಿನ್ನರಾಶಿನೂ ಒಂದೇ. ಸಮಾನ ಭಿನ್ನರಾಶಿ. ಕನಿಷ್ಠ ರೂಪಕ್ಕೆ ತಂದರೆ 2ರ ಮೌಲ್ಯ ಸೇಮ್ ಇರ್ತದೆ. ಕರೆಕ್ಟಾ? ಸೊ 2/4 ಅಂತ ಬರಿಬೋದಾ? ಅದನ್ನು 1/2ನ್ನ 2/4 ಅಂತ ಬರಿಬೋದಾ ಮಕ್ಕಳೇ? 2/4 ಕರೆಕ್ಟಾ? ಇಲ್ಲಾಂದರೆ 2ಕ್ಕೆ 1 ₹2 1 ಚಾಕ್ಲೇಟು. 4 ರೂಪಾಯಿಗೆ ಎಷ್ಟು ಚಾಕ್ಲೇಟು? ₹2 1 ಚಾಕ್ಲೇಟು. 4 ರೂಪಾಯಿಗೆ ಎಷ್ಟು ಚಾಕ್ಲೇಟು? ಹಂಗೂ ನೋಡ್ಬೋದಾ? ಹಂಗೆ ಯೋಚನೆ ಮಾಡ್ಬೋದಾ? ತಪ್ಪೇನಿಲ್ಲ. ₹2 1 ಚಾಕ್ಲೇಟು. 4 ರೂಪಾಯಿಗೆ ಎಷ್ಟು ಚಾಕ್ಲೇಟು? 2 ಚಾಕ್ಲೇಟ್. ಈ ಥರ ನೋಡ್ಬೋದು. ಹಾಂ, ರೈಟ್, ಫ್ಯಾಂಟಾಸ್ಟಿಕ್. ಸೊ ಮುಂದೆ ಏನು ಮಾಡ್ಬೋದು? ನೇರವಾಗಿ ಕೂಡಿಸ್ಕೊಡ್ಬೋದಾ? 3 + 4 3 + 2 5. ಲಾಸ ತೆಗಿಬೇಕಿತ್ತ ಇಲ್ಲಿ ನಾವು? ಹಾಂ, ಏನಿಲ್ಲ. ಆಮೇಲೆ ಇದನ್ನೇನು ಮಾಡ್ಬೋದಿತ್ತು? 4 1 4 ಶೇಷ 1 1/4. ಪೂರ್ಣಾಂಕ ಕೂಡಿಸ್ಬೋದು. 3 + 1 4 1/4. ಖಾತಮ್. ಈ ಥರನೂ ಮಾಡ್ಬೋದಿತ್ತು ನಾವು. ಈ ಮೆಥಡಲ್ಲೂ ಮಾಡ್ಬೋದಿತ್ತು. ಇದು ಭಾಳ ಈಸಿ ಮೆಥಡ್. ಇದು ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಮೆಥಡ್. ಮಾರ್ಕ್ ಸೋಮವಾರ 3 2/5 ಮೈಲಿ, ಬುಧವಾರ 2 3/4 ಮೈಲಿ ಮತ್ತು ಶುಕ್ರವಾರ 1 4/5 ಮೈಲಿ ಓಡಿದ. ಆ ವಾರದಲ್ಲಿ ಅವನು ಒಟ್ಟು ಎಷ್ಟು ದೂರ ಓಡಿದ ಅಂತ ಕೇಳ್ತಾ ಇದ್ದಾರೆ. 3 2/5 ಪ್ಲಸ್ 2 3/4. ಒಳ್ಳೆ ಪ್ರಶ್ನೆ. ಇದುವರೆಗೂ ಕಲ್ತಿರೋದೆಲ್ಲ ಬಳಸ್ಬೇಕು ನೀವು. ಪ್ಲಸ್ 1 4/5. ಫ್ಯಾಂಟಾಸ್ಟಿಕ್. ನೋಡೋಣ ಯಾರು ಇದಕ್ಕೆ ಸರಿಯಾದ ಉತ್ತರ ಕೊಡ್ತೀರಾ. ಪೂರ್ಣಾಂಕ ಕೂಡಿಸ್ಬಿಡ್ತೀವಿ ಮಕ್ಕಳೇ. ಪೂರ್ಣಾಂಕ ಸಿಂಚನ. ಪೂರ್ಣಾಂಕ 3 + 2 5. 5ಕ್ಕೆ 1 ಸೇರಿಸಿದ್ರೆ 6. ಉಳಿದದ್ದೆಲ್ಲ ಭಿನ್ನರಾಶಿಗಳನ್ನು ಬರೆಯೋಣ. 2/5 ಪ್ಲಸ್ 3/4 7 19/20. ಚೆಕ್ ಮಾಡ್ತೀವಿ. ಪ್ಲಸ್ 4/5. ಲಾಸ ಏನು ಬರುತ್ತೆ? ಎಲ್ಲರಿಗೂ 20 ಬರುತ್ತೆ.
ಲಾಸ ಏನು ಬರುತ್ತೆ 20 ಬರುತ್ತೆ. ಒಂದು 2 ಸಹ ಅವಿಭಾಜ್ಯ ಸಂಖ್ಯೆಗಳು ಬಂತಂದರೆ ಅವುಗಳ ಗುಣಲಬ್ಧ ಇರುತ್ತೆ. ಇಲ್ಲ ಮಾಡ್ತೀರಂದ್ರೆ ಮಾಡಿರಿ. 5 ಒಂದ್ಲೆ 4 ಹೋಗಲ್ಲ, 4 ಹಾಗೆ ಬರಿತೀವಿ. ಕನಿಷ್ಠ 2 ಅಂಕೆ ಮುಂದುವರಿಬೇಕಿತ್ತು, ಮುಂದುವರಿಯಲ್ಲ. ಸೊ ಅಲ್ಲಿಗೆ ನಮ್ಮ ಲಾಸ ಏನಾಗುತ್ತೆ 5 × 4 5 4 20. 7 19/20 20 ಲಾಸ ಬಂತು. 5 ಎಷ್ಟಲೇ 20ಪ್ಪ? 5 4 4 ಎಷ್ಟಲೇ 20? 4 5 5 ಎಷ್ಟಲೇ 20? 5 4 2 4 ಪ್ಲಸ್ 3 4 3 5 ಸಾರಿ 3 5 15 ಪ್ಲಸ್ 4 4 16. ನೋಡ್ತಿದ್ದೀರಾ? ಸೊ ಇದು ಎಲ್ಲವನ್ನು ಕೂಡಿಸಿದ್ರೆ 6 + 39/20 ಬರುತ್ತೆ. ಎಂಥ ಭಿನ್ನರಾಶಿ 39/20? ಸಮರ್ಥ್ಯಂ 39/20 ಅನ್ನೋದು ಎಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ಹೌದಾ? 21 20 ಶೇಷ 19. ಹೌದಾ? 21 20 ಶೇಷ 19 ಒಂದಿದೆ. ಪೂರ್ಣಾಂಕ ಕೂಡಿಸ್ಬೋದು. 6ಕ್ಕೆ 1 ಸೇರಿಸಿದ್ರೆ ಏನಾಗುತ್ತೆ 7. ಮೇಲ್ಗಡೆ ಅಂಶದಲ್ಲಿ 19 ಇದೆ, ಛೇದದಲ್ಲಿ 20 ಇದೆ. 7 19/20 ನಿಮ್ಮ ಉತ್ತರ ಸರಿ ಇದೆ. ನಿಮ್ಮ ಉತ್ತರ ಕರೆಕ್ಟ್ ಇದೆ. 7 19/20 ಸರಿಯಾದ ಉತ್ತರ. ಆಯ್ತಾ? ಒಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೇ. ಒಂದು ವಿಜ್ಞಾನ ಪ್ರಯೋಗದಲ್ಲಿ ದ್ರಾವಣದ 3/8 ಭಾಗ ನೀರು ಮತ್ತು 2/5 ಭಾಗ ಆಲ್ಕೋಹಾಲ್ ಮತ್ತು ಉಳಿದದ್ದು ಎಣ್ಣೆ. ದ್ರಾವಣದಲ್ಲಿ ನೀರು ಮತ್ತು ಆಲ್ಕೋಹಾಲ್ ಸೇರಿ ಎಷ್ಟು ಭಾಗ ಆಗ್ತದೆ? ಕೂಡಿಸ್ಬೇಕಷ್ಟೆ. ಸಹ ಅವಿಭಾಜ್ಯ ಸಂಖ್ಯೆಗಳು ಇವಕ್ಕೆ ಸಾಮಾನ್ಯ ಅಪವರ್ತ ಇಲ್ಲ. ಲಾಸ ಏನು ಬರ್ತದೆ? ಅವುಗಳ ಗುಣಲಬ್ಧ. ಲಾಸ ಏನಾಗ್ತದೆ ಮಕ್ಕಳೇ? ಅವುಗಳ ಗುಣಲಬ್ಧ ಆಗ್ತದೆ. 8 ಮತ್ತು 5 8 5 40 ಬರುತ್ತೆ. ಸೊ ಲಾಸ ಏನು ಬರುತ್ತೆ ಮಕ್ಕಳೇ? 40 ಬರುತ್ತೆ. 8 ಎಷ್ಟಲೇ 40? 8 5 5 ಎಷ್ಟಲೇ 40? 5 8 3 5 15 2 8 16. ನೆಕ್ಸ್ಟ್ ಏನು ಬರ್ತದೆ ಮಕ್ಕಳೇ? 15 + 16 31/40. ಖತಮ್. ಕನಿಷ್ಠ ರೂಪಕ್ಕೆ ತರ್ಬೋದಾ ಇದನ್ನು? ಯಾಕೆ ಬರಲ್ಲ? 31 ಅನ್ನೋದು ಎಂಥ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ಮುಂದೇನು ಪ್ರಶ್ನೆ? ಎಲ್ಲಪ್ಪ? ಎಮಿಲಿ ಗಣಿತದ ಹೋಮ್ವರ್ಕ್ಗೆ ಮತ್ತೊಂದು ಸರಿ 2 ಗಂಟೆ ತೊಗೊತಾ ಇದ್ದಾಳೆ. ಇತಿಹಾಸದ ಹೋಮ್ವರ್ಕಿಗೆ 3/4 ಗಂಟೆ ತೊಗೊತಾ ಇದ್ದಾರೆ. ವಿಜ್ಞಾನಕ್ಕೆ 1/2 ಗಂಟೆ. ವಿಜ್ಞಾನಕ್ಕೆ ಎಷ್ಟು? 1/2 ಗಂಟೆ ಕಳೆದಳು. ಅವಳು ಒಟ್ಟು ಎಷ್ಟು ಸಮಯ ಹೋಮ್ವರ್ಕ್ ಮಾಡಿದಳು? ಹೇಳ್ತೀರಾ ಮಕ್ಕಳೇ? 2 1/6 ಪ್ಲಸ್ 1 3/4 ಪ್ಲಸ್ 1 1/2. ಪೂರ್ಣಾಂಕ 2 + 1 3ಕ್ಕೆ 1 ಸೇರಿಸಿದ್ರೆ 4. ಪೂರ್ಣಾಂಕ ಡಮ್. 1/6 ಪ್ಲಸ್ 3/4 ಪ್ಲಸ್ 1/2. ಲಾಸ ಏನು ಬರ್ತದೆ ಮಕ್ಕಳೇ? 6 4 2 12 ಬರುತ್ತಾ? 6 4 2 ಲಾಸ ಏನು ಬರುತ್ತೆ ನೋಡ್ರಿ? 2 3 2 2 2 1. ನಾಲ್ಕು ಪ್ಲಸ್ 6 ಎಷ್ಟಲೇ 12 ಮಕ್ಕಳೇ? 6 2 4 ಎಷ್ಟಲೇ 12 ಮಕ್ಕಳೇ? 2 ಎಷ್ಟಲೇ 12 ಮಕ್ಕಳೇ? ಎಸ್. 1 2 2 3 3 9 1 6 6 4 ಪ್ಲಸ್ ಎಷ್ಟಾಗುತ್ತೆ ಮಕ್ಕಳೇ? ಇದು 11 + 6 17. 4 + 17/12. 4 + 17/12
ಮಕ್ಕಳಿಗೆ 17/12 ಅನ್ನೋದು ಎಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ನಾನು ಏನಂತ ಮಾಡ್ಬೋದು? 12 ಒಂದಲೇ 12, ಶೇಷ ಏನು ಬರುತ್ತಿಲ್ಲ 5. ಸೊ ಇದನ್ನೇನಂತ ಬರಿಬೋದು? ಓಹೋ ಪೂರ್ಣಾಂಕ ಪ್ಲಸ್ 4ಕ್ಕೆ ಸೇರಿಸಿದ್ರೆ 5, 5/12, 5/12 ಖಾತಮ್. ಬಂತಪ್ಪ? ಏನಪ್ಪ ಹಾಂ, ಈಗ ಮತ್ತೆ ಮಾಡಲಾ? ನಿನಗೆ ಅರ್ಥ ಆಯ್ತಾ? ಮತ್ತೆ ಮಾಡ್ಬೇಕಾ ನಾನು? ಇನ್ನೊಮ್ಮೆ ಯಾವುದು? ಇಲ್ಲಿಂದ ಮಾಡ್ಬೇಕಾ? ಇದು ಲಾಸ ಏನು ಬಂತಪ್ಪ? ಎಲ್ಲ 12 ಬಂದಿತ್ತು. ಅದು ಗೊತ್ತಪ್ಪ ಲಾಸ ತೆಗ್ದಿದ್ದು? 12 ಬಂತು. 6 ಎಷ್ಟಲೇ 12ಅಪ್ಪ? 6 2ಲೇ 12, 4 3ಲೇ 12, 2 6ಲೇ 12. ಸರಿ, 1 2ಲೇ ಎಷ್ಟಾಗುತ್ತಪ್ಪ ಹನುಮಂತು? 2. 3 3ಲೇ ಎಷ್ಟಾಗುತ್ತೆ? 1 6ಲೇ ಎಷ್ಟಾಗುತ್ತಪ್ಪ? 6. ಕರೆಕ್ಟಪ್ಪ? ಸರಿ, 4 ಪ್ಲಸ್ 2 ಪ್ಲಸ್ 9 ಎಷ್ಟಾಗುತ್ತೆ? 11. 9ಕ್ಕೆ 2 ಸೇರಿಸು. 9ಕ್ಕೆ 2 ಪ್ಲಸ್ 2ಕ್ಕೆ 9 ಸೇರಿಸ್ಬೇಡ, 9ಕ್ಕೆ 2 ಸೇರಿಸು. 10 11. 11ಕ್ಕೆ ಮತ್ತೆ 6 ಸೇರಿಸ್ಬಿಟ್ರೆ 11ಕ್ಕೆ 6 ಸೇರಿಸಿದ್ರೆ 17. 17/12 ಸರಿನಾ? 4 17/12 ಅಂದರೆ ಅದನ್ನು ವಿಷಮ ಮಾಡ್ಬೋದು. 4 17/12 ಅಂದರೆ ಅದನ್ನು ವಿಷಮ ಮಾಡ್ಬೋದು. 17/12 ಅಂದರೆ ಹೇಗೆ? 12 ಒಂದಲೇ 12, ಶೇಷ 5. 12 ಒಂದಲೇ 12, 17ರಾಗ 12 ಕಳೆದ್ರೆ ಶೇಷ 5 ಉಳಿತೈತಿ. ಸೊ ಪೂರ್ಣಾಂಕ 4 ಪ್ಲಸ್ 1 5, 5/12, 5/12 ಆಗಿರ್ತೀವಿ. ಗೊತ್ತಾಯ್ತಾ? ಕ್ಲಿಯರ್? ಜೈ ಬಜರಂಗ್ ಬಲಿ. ಮುಂದೋಗೋಣ. ಒಬ್ಬ ಬಡಗಿ ಒಂದು ಯೋಜನೆಗೆ ಮರದ ಹಲಗೆಯ 5/12 ಭಾಗ, ಮತ್ತೊಂದಕ್ಕೆ 1/3 ಭಾಗ ಮತ್ತು ಮೂರನೆಯ ಯೋಜನೆಗೆ 1/4 ಭಾಗ ಬಳಸಿದ. ಅವನು ಒಟ್ಟು ಎಷ್ಟು ಹಲಗೆ ಬಳಸಿದ? ಒಂದು ಯೋಜನೆಗೆ 5/12 ಭಾಗ, 5/12 ಭಾಗ, ಇನ್ನೊಂದು ಯೋಜನೆಗೆ 1/3 ಭಾಗ, ಇನ್ನೊಂದು ಯೋಜನೆಗೆ 1/4 ಭಾಗ ಬಳಸಿದ. ಹಾಗಾದರೆ ಅವನು ಒಟ್ಟು ಎಷ್ಟು ಹಲಗೆ ಬಳಸ್ತಾನೆ? ಒಂದು ಭಾಗ. ಲಾಸ ಏನು ಮಾಡ್ಬೋದು ಮಕ್ಕಳೇ? ಇದಕ್ಕೆ ಲಾಸ ಏನು ಬರ್ತದೆ? ಲಾಸ 12 ಬರ್ತದೆ. ವೆರಿ ಗುಡ್. ಲಾಸ ಎಷ್ಟು ಬರ್ತದೆ? 12 ಬರುತ್ತೆ. ಸೊ ಲಾಸ ಹೆಂಗೆ ಮಾಡೋದಪ್ಪ? 12, 3 ಮತ್ತು 4. ಯಾವ ಮಗೀತ ಅಂತೀರ? 3 ಮಗೀತಾಳ್ರಿ. 3 4ಲೇ 3 ಹಾಗೆ 3 1ಲೇ 4 ಹೋಗಲ್ಲ, 4 ಹಾಗೆ ಬರೀತೀವಿ. ಮತ್ತು 4 ತಾಂತೀರಾ? 4 1ಲೇ 1 ಹಾಗೆ ಬರಿತೀವಿ. ಲಾಸ ಏನಾಗುತ್ತೆ ಮಕ್ಕಳೇ? 3 × 4, 3 4ಲೇ 12. ರೈಟ್. 3 4ಲೇ 12. 12 ಎಷ್ಟಲೇ 12? 1ಲೇ. 3 ಎಷ್ಟಲೇ 12? 4 ಎಷ್ಟೇ 12? 4 3ಲೇ. ವೆರಿ ಗುಡ್. ಸೊ 5 1ಲೇ 1 4ಲೇ 1 3ಲೇ. ಕರೆಕ್ಟ್. ಯು ಆರ್ ರೈಟ್. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. 5 + 4 9, 9ಕ್ಕೆ 3 ಸೇರಿಸಿದ್ರೆ 12. ಕೆಳಗೆ 12, 12/12 ಅಂದರೆ 1 ಬರುತ್ತದೆ. 12/12 ಅಂದರೆ 1 ಆಗ್ತದೆ. ಅದು ಪೂರ್ತಿ ಆಗ್ತದೆ. ಮಕ್ಕಳು ಇದನ್ನು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದಿತ್ತು. ನಾವು ಅಳಿಸ್ಬೋದಾ? ಕಳಿಬೋದಪ್ಪ ಇದನ್ನೆಲ್ಲ? ಬರ್ರಿ. ಲಾಸ ತೆಗಿದಂಗೆ ಮಾಡ್ಬೋದಿತ್ತು. ಇಷ್ಟೆಲ್ಲ ಮಾಡೋದೇ ಬೇಕಿದ್ದಿಲ್ಲ. 5/12, 1/3, 1/4. ಅಲ್ಲಪ್ಪ, ಇದು 12 ಇದು 12 ಇದ್ದಿದ್ರೆ ನಾವು ನೇರವಾಗಿ ಕೂಡಿಸ್ಬಿಡ್ಬೋದಿತ್ತ? ಎಸ್ ಆರ್ ನೋ? ಸೊ 5/12 ಹಾಗೆ ಬರಿತೀನಿ. 3 12 ಆಗ್ಬೇಕಂದ್ರೆ 3ಕ್ಕೆ ಏನು ಗುಣಿಸ್ಬೇಕು? 3ಕ್ಕೆ 4 ಗುಣಿಸ್ಬೇಕಾ? ಮೇಲ್ಗಡೆನೇ ಏನು ಗುಣಿಸ್ಬೇಕಾಗತ್ತೆ ನಾವು? 4 ಗುಣಿಸ್ಬೇಕು. 1 4 ಎಷ್ಟು? ಪ್ಲಸ್ 4 12 ಆಗ್ಬೇಕಂದ್ರೆ 4ಕ್ಕೆ ಎಷ್ಟು ಗುಣಿಸ್ಬೇಕು? 4 3ಲೇ ಅಂದರೆ 1ಕ್ಕೆ ಏನು ಗುಣಿಸ್ಬೇಕು? 3.
ಛೇದಕ್ಕೆ ಏನು ಗುಣಿಸ್ತೀವೋ ಅಂಶಕ್ಕೆ ಅದನ್ನೇ ಗುಣಿಸ್ಬೇಕು, ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೆ ಅದನ್ನೇ ಗುಣಿಸ್ಬೇಕು. ಅದುವೇ ನಮ್ಮ ಸಮಾನ ಭಿನ್ನರಾಶಿ. ಸಮಾನ ಭಿನ್ನರಾಶಿ ಅದುವೇ ನಮ್ಮ ಸಮಾನ ಭಿನ್ನರಾಶಿ. ಸೊ 1 3 ಏನು ಬರುತ್ತೆ? 3. ಈಗ ನಾವು ನೇರವಾಗಿ ಕೂಡಿಸ್ಬೋದ ಎಲ್ಲದನ್ನು? ಇದಕ್ಕೇನು ಬರುತ್ತೆ? ಸೀದಾ ಲಾಸ 12 ಬರುತ್ತೆ. ಇಲ್ಲೇ ಬರೆದು ಬಿಡ್ತೀನಿ, 12 ಆಗುತ್ತೆ. ಛೇದ ಎಲ್ಲವೂ ಒಂದೇ ಥರ ಇದ್ದರೆ ನಾವು ಅಂಶಗಳನ್ನು ನೇರವಾಗಿ ಕೂಡಿಸ್ಬೋದಾ? 5 + 4 9ಕ್ಕೆ 3 ಸೇರಿಸಿದ್ರೆ ಖತಮ್. ಬಂತ ಆನ್ಸರು? ಬಂತಪ್ಪ. ಸಮಾನ ಭಿನ್ನರಾಶಿನ ಈ ಥರನೂ ಬಳಸ್ಬೋದು ಮಕ್ಕಳೇ. 12/12 ಅಂದರೆ ಗೊತ್ತು ನಿಮಗೆ, ಅದು 1 ಅಂತ. ಈಸಿ. 2 ಸ್ಟೆಪ್ಪಲ್ಲಿ ನೋಡ್ರಿ, ಲಾಸ ಇಲ್ಲ, ಏನಿಲ್ಲ, ತಲೆ ಬಿಸಿನೇ ಇಲ್ಲ. ಹೌದಾ? ಇನ್ಮೇಲೆ ಈ ಥರ ಬಂದರೆ ಸಮಾನ ಭಿನ್ನರಾಶಿ ಬಳಸೋಣ ಬರ್ರಿ. ಒಂದು ಹಣ್ಣಿನ ಸಲಾಡ್ನಲ್ಲಿ 2/7 ಭಾಗ ಸೇಬುಗಳಿದ್ದಾವೆ, 2/7 ಭಾಗ ಸೇಬುಗಳಿದ್ದಾವೆ. 3/14 ಭಾಗ ಪೇರಳೆಗಳಿದ್ದಾವೆ, 3/14 ಭಾಗ ಪೇರಳೆಗಳು ಮತ್ತು 1/2 ಭಾಗ ಬೆರಿಗಳು, 1/2 ಭಾಗ ಬೆರಿಗಳು. ಸೇಬು ಮತ್ತು ಪೇರಳೆಗಳು ಸೇರಿ ಸಲಾಡ್ನ ಎಷ್ಟು ಭಾಗ ಆಗ್ತವೆ? ಓಹೋ, ನಾವು ಯಾರ್ಯಾರು ಮಾಡಬೇಕಪ್ಪ? ಸೇಬು ಮತ್ತು ಪೇರಳೆ. ಸೇಬು 2/7 ಭಾಗ, ಪೇರಳೆ 3/14 ಭಾಗ. ಬೆರಿಬೇಡ. ಅಯ್ಯೋ, ಅಲ್ಲೇ ಇದೆ ಆನ್ಸರ್, ಅರ್ಧ ಭಾಗ. ಅಲ್ಲೇ ಇದೆ ಆನ್ಸರು, ಅರ್ಧ ಭಾಗ ತಾನೆ? ಕ್ವಶನಲ್ಲಿದೆ ಆನ್ಸರು. ಈಗ ಕ್ವಶನಲ್ಲಿ ಆನ್ಸರ್ ಇದೆ ಮಕ್ಕಳೇ. ಸೇಬು ಎಷ್ಟು ಭಾಗ ಇದೆಯಪ್ಪ? 2/7 ಭಾಗ ಇದೆ, ಕರೆಕ್ಟಾ? ಮತ್ತೆ ಯಾರಿದ್ದಾರೆ? ಪೇರಳೆ. ಚಳಿಗಾಲದಲ್ಲಿ ತಿನ್ನಬಾರ್ದು ಪೇರಳೆ. 3/4. ಇವಾಗಲೂ ಯಾರು ತಿನ್ನಕ್ಕೆ ಹೋಗ್ಬೇಡ್ರಪ್ಪ ಪೇರಳೆನ, ಶೀತ ಆಗಿಬಿಡುತ್ತೆ. ಮತ್ತು ಬೆರಿ 1/2 ಭಾಗ. ಬೆರಿ ಹಣ್ಣು. ಮಕ್ಕಳೇ, ಸೇಬೆಹಣ್ಣು ಪೇರಳೆ ಎರಡೂ ಸೇರಿ ಎಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು, ಕೇಳ್ತಾ ಇದ್ದಾರೆ. ಹೌದು ತಾನೆ? ಇಲ್ಲಿ ಬೆರಿ ಎಷ್ಟು ಭಾಗ ಇದೆ? 1/2 ಅಂದ್ರೆ ಏನು? ಅರ್ಧ. ಮತ್ತು ಉಳಿದದ್ದೇನು? ಅರ್ಥ ಆಗ್ತಿಲ್ವಾ? ಬೆರಿ ಅರ್ಧ ಇದೆ, ಉಳಿದದ್ದೇನು ಮತ್ತೆ ಯಾಕಾಯ್ತದೆ? ನೇರವಾಗಿ ಹೇಳ್ಬೋದಿತ್ತ? ಕ್ವಶನ್ ನೋಡೇ ಹೇಳ್ಬೋದಿತ್ತು ನಾವು. ಈಗ ಸೇಬು, ಪೇರಳೆ, ಬೆರಿ ಎಲ್ಲವೂ ಇದ್ದಾವೆ. ಬೆರಿನೇ ಅರ್ಧ ಭಾಗ ಇದೆ, ಹಾಗಾದರೆ ಉಳಿದದ್ದೇನು? ಸೇಬು ಪೇರಳೆ ಸೇರಿದ್ರೆ ಅರ್ಧ ಭಾಗ ಆಗ್ಬೇಕು ತಾನೆ ಅದು? ಈಸಿ. ಗೊತ್ತಾಯ್ತು? ಈಗ ಗೊತ್ತಾಗ್ತಿಲ್ವಾ? ಎಲ್ಲ ಸೇರಿ ಒಂದು ಬುಟ್ಟಿ ಆಗ್ಬೇಕದು, ಎಲ್ಲ ಸೇರಿ. ಹೌದಾ? ಇದರಲ್ಲಿ ಅರ್ಧ ಭಾಗ ಬೆರಿ ಇದ್ದರೆ ಉಳಿದದ್ದೇನು? ಸೇಬು ಪೇರಳೆ ಸೇರಿ ಎಷ್ಟಾಗಬೇಕು? ಕೊಟ್ಟಾರೆ ಅರ್ಧ ಆಗ್ಬೇಕು. ನೀವು ಕೂಡಿಸಿ ನೋಡಿದ್ರು ಅದೇ ಬರುತ್ತದು. ನೋಡಿರಿ, ನೀವು ಕೂಡಿಸಿ ನೋಡಿದ್ರು ಅದೇ ಬರುತ್ತದು. ನಾವು ಹೇಳ್ತಿರೋದು ಕರೆಕ್ಟ್ ಇದೆ ಅಂದರೆ ಟ್ಯಾಲಿ ಮಾಡಿ ನೋಡೋಣ ಬೇಕಾರೆ ಬರ್ರಿ. ಸೊ 7 + 14 ಏನಾಗುತ್ತೆ ಮಕ್ಕಳೇ? 7 ಮತ್ತು 14 ಲಾಸ ಏನು ಬರುತ್ತೆ? 14 ಬರುತ್ತೆ. ಲಾಸ ದೊಡ್ಡ ಸಂಖ್ಯೆ ಇರಬೇಕಿಲ್ಲ, ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. 7ರ ಮಗ್ಗಿಲಿ 14 ಬರುತ್ತೆ, ಅಲ್ಲಿಗೆ ಲಾಸ ನಮಗೆ 14. 7 ಎಷ್ಟಲೆ 14? 7 2 14 ಎಷ್ಟಲೆ 14? 14 1 2 2 4 + 3 1 3 4 3 7. 7 1 7 2 ಏನು ಬರುತ್ತೆ ರೀ? ಕನಿಷ್ಠ ರೂಪಕ್ಕೆ ತಂದರೆ ಏನು ಬರುತ್ತೆ? 1/2 ಬರುತ್ತೆ. ನಾವು ಇಲ್ಲಿ ಹೇಳಿದ್ದು ಅದನ್ನೇ ತಾನೆ. ಬೆರಿ ಅರ್ಧ ಭಾಗ ಇದ್ದರೆ ಇದು ಉಳಿದದ್ದು ಅರ್ಧ ಭಾಗ ಇರಬೇಕೆಲ್ಲ ಸೇರಿ, ಉಳಿದಿರೋದೆಲ್ಲ ಸೇರಿ ಅರ್ಧ ಭಾಗ. ಈಗ ಒಂದು ಕ್ಲಾಸಲ್ಲಿ 3 ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕುಂತಿದ್ದಾರೆ. 4ನೇ ಕ್ಲಾಸರು, 5ನೇ ಕ್ಲಾಸರು, 6ನೇ ಕ್ಲಾಸರು. 4ನೇ ಕ್ಲಾಸರು, 5ನೇ ಕ್ಲಾಸರು ಮತ್ತು 6ನೇ ಕ್ಲಾಸರು. 4ನೇ ತರಗತಿ, 5ನೇ ತರಗತಿ ಮತ್ತು 6ನೇ ತರಗತಿ ಕುಂತಿದ್ದಾರೆ. ಆಯಿತಾ? ಸರಿನಾ? 6ನೇ ತರಗತಿಯವರು ಒಟ್ಟಾರೆ ಕ್ಲಾಸ್ನಲ್ಲಿ ಅರ್ಧ ಭಾಗ ಇದ್ದಾರೆ ಅವರು. 6ನೇ ತರಗತಿಯರು ಏನಿದ್ದಾರೆ? ಇಡೀ ಕ್ಲಾಸಲ್ಲಿ ಅರ್ಧ ಜನ ಬರೀ ಯಾರಿದ್ದಾರೆ? 6ನೇ ತರಗತಿಯರಿದ್ದಾರೆ. ಹಾಗಾದರೆ ಈ 4ನೇ ತರಗತಿ ಮತ್ತು 5ನೇ ತರಗತಿ ಸೇರಿ ಅವರು ಅರ್ಧ ಭಾಗ ಆಗ್ತಾರೆ ಇಲ್ವಾ? ಉಳಿದವರೆಲ್ಲ ಯಾರು? ಅರ್ಧ ಭಾಗ ಕ್ಲಾಸ್ನಲ್ಲಿ ಇನ್ಯಾರಿದ್ದಾರೆ? 4ನೇ ಕ್ಲಾಸರು ಮತ್ತು 5ನೇ ಕ್ಲಾಸರು.
ಅದೇ ಥರ ಇಲ್ಲಿ ಬೆರಿ ಅನ್ನೋದು ಹಣ್ಣಿದೆಯಲ್ಲ ಅದು ಅರ್ಧ ಭಾಗ ಇದೆ ಸುಷ್ಮಿತಾ. ಭಾಳ ಚೆನ್ನಾಗಿ ಹಾಕ್ಲಿಸ್ತೀರಾ, ವೆರಿ ಗುಡ್. ಬೆರಿ ಅನ್ನೋದು ಎಷ್ಟು ಭಾಗ ಇದೆ? ಅರ್ಧ ಭಾಗ. ಸೇಬು ಮತ್ತು ಪೇರಳೆ ಸೇರಿದ್ರೆ ಇನ್ನೆಷ್ಟು ಉಳಿಬೇಕು? ಅರ್ಧ ಭಾಗ ಉಳಿಬೇಕಾ? ಕ್ವಶನಲ್ಲೇ ಆನ್ಸರ್ ಇತ್ತು. ಸ್ವಲ್ಪ ಗಮನಿಸ್ಬೇಕು ನೀವು ಕ್ವಶನ್ ಗಮನಿಸ್ಬೇಕಷ್ಟೇ ನೀವು. ಒಬ್ಬ ಹೊಲಿಗೆಗಾರ್ತಿಗೆ ಡ್ರೆಸ್ಗೆ 3/5 ಗಜ ಬಟ್ಟೆ, ಸ್ಕರ್ಟ್ಗೆ 2 1/4 ಗಜ ಮತ್ತು ಬ್ಲೌಸ್ಗೆ 2 3/4 ಗಜ ಬೇಕು. ಮೀಟರು, ಗಜ ಎಲ್ಲ ಉದ್ದದ ಮೂಲಮಾನಗಳು. ಅವಳಿಗೆ ಒಟ್ಟು ಎಷ್ಟು ಗಜ ಬಟ್ಟೆ ಬೇಕು? ಒಟ್ಟು ಎಷ್ಟು ಗಜ ಬಟ್ಟೆ ಬೇಕು ಅಂದರೆ ಏನು ಮಾಡಬೇಕು? ಒಟ್ಟು ಅಂದರೆ ಏನು ಮಾಡ್ಬೇಕು ನಾವು? ಒಟ್ಟು ಅಂದರೆ ಏನು ಮಾಡಬೇಕು? ಕೂಡಿಸ್ಬೇಕು. ಸೊ 3 5/8 ಪ್ಲಸ್ 2 1/4 ಪ್ಲಸ್ 2 3/4 ಗಜ ಬಟ್ಟೆ ಬೇಕು. ಒಟ್ಟು ಎಷ್ಟು ಬಟ್ಟೆ ಬೇಕು ಅಂದರೆ ಏನು ಮಾಡ್ತೀವಿ? ಕೂಡಿಸ್ತೀವಿ. ಪೂರ್ಣಾಂಕ 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 ಕೂಡಿಸ್ರಿ. ಪೂರ್ಣಾಂಕ 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 ಕೂಡಿಸ್ರಿ. 8 5/8 ಬಂದುಬಿಡ್ತಾ? ಬರ್ದಿರ್ತೀನಪ್ಪ, ಚೆಕ್ ಮಾಡೋಣ ಆಮೇಲೆ. 8 5/8 ಚೆಕ್ ಮಾಡ್ತೀವಿ. ಸೊ ಪೂರ್ಣಾಂಕ 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 ಏನು ಬಂತಪ್ಪ? ಪೂರ್ಣಾಂಕ ಏನು ಬಂತು? 3 2 2 5 + 2 7. ಓಕೆ, 7 ಪ್ಲಸ್ 5/8 ಪ್ಲಸ್ 1/4 ಪ್ಲಸ್ 3/4. ಲಾಸ ಏನು ಬರುತ್ತೆ ಮಕ್ಕಳು? ಇದಕ್ಕೆ ಲಾಸ ಏನು ಬರ್ತದೆ? 8 4 4 4 ಮಗ್ಗೆಲ್ಲ ಹೋಗುತ್ತೆಲ್ಲ. 4 2 4 1 4 1. ಲಾಸ ಈಸ್ ಈಕ್ವಲ್ ಟು 4 × 2 4 2 8. ಈಸಿ ಮೆಥಡಲ್ಲೂ ಮಾಡ್ಬೋದು, ಅದನ್ನೂ ಮಾಡಿಸ್ತೀನಿ ನಾನು. ಮಾಡಿಸ್ತೀನಿ. 8 ಬರ್ದ್ವಿ. 8 ಎಷ್ಟಲೆ 8 8 1 4 ಎಷ್ಟಲೆ 8 4 2 4 ಎಷ್ಟಲೆ 8 4 2 ಎಸ್ 5 1 5 ಪ್ಲಸ್ 1 2 2 ಪ್ಲಸ್ 3 2 6 7 ಪ್ಲಸ್ 5ಕ್ಕೆ 2 ಸೇರಿಸಿದ್ರೆ 7 7 6 ಸೇರಿಸಿದ್ರೆ 13 13/8. ಎಂಥ ಭಿನ್ನರಾಶಿ? ಇದು ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿನ ಏನು ಮಾಡ್ಬೇಕು ನಾವು? ಮಿಶ್ರ ಮಾಡಬೇಕು. ಮಿಶ್ರ ಹೇಗೆ ಮಾಡ್ತೀವಿ? ಇಲ್ಲೇ ಮಾಡ್ತಿದ್ವಾ? 8 1 8 ಶೇಷ 5. ಸೊ 1 5/8 ಆಗುತ್ತೆ. ಇದು 1 5/8. 7ಕ್ಕೆ ಒಂದು ಪೂರ್ಣಾಂಕ ಕೂಡಿಸ್ಬೋದಾ? 7 + 1 ಏನಾಗುತ್ತೆ? 8. 5/8ನ 5/8 ಹಾಗೆ ಬರಿತೀವಿ. ಹರ್ಷ ಹೇಳಿದ ಆನ್ಸರ್ ಕರೆಕ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್ ಬಾಂಬಾಸ್ಟಿಕ್. ಬರ್ಕೊಳ್ಳಿ ಮಕ್ಕಳು, ಬರ್ಕೊಳ್ಳಿ ಜಲ್ದಿ. ಇದು ಬರೆದಿದ್ದೀರಾ ಅಂದರೆ ಇದಕ್ಕೆ ಸುಲಭ ವಿಧಾನ ನೋಡೋಣ. ಇದಕ್ಕೂ ಸುಲಭ ವಿಧಾನ ಒಂದಿದೆ. ಲಾಸ ಮಾಡ್ದೇ ಮಾಡ್ಬೋದಿತ್ತು ನಾವು. ಸಮಾನ ಭಿನ್ನರಾಶಿಗಳನ್ನು ಬಳಸ್ಬೋದಿತ್ತು. ಮಕ್ಕಳೇ. ಎಸ್ ಆರ್ ನೋ? ಸಮಾನ ಭಿನ್ನರಾಶಿ ಹೇಗೆ ಬಳಸ್ತೀವಿ ನಾವು? ಸಮಾನ ಭಿನ್ನರಾಶಿಯಲ್ಲಿ ಹೇಗೆ ಬಳಸ್ಬೋದು? 5/8 ಇದೆ. 5/8 ಇದೆ, ಕರೆಕ್ಟಾ? 4ನ್ನ 8 ಮಾಡ್ಬೇಕಲ್ವ ನಾನು? ಈ ಸಮಾನ ಭಿನ್ನರಾಶಿ ಮಾಡಬೇಕು ಅಂದರೆ ಈ ಛೇದಗಳನ್ನೆಲ್ಲ 8 ಮಾಡಿಬಿಟ್ರೆ ನನಗೆ ಕೂಡಿಸೋದು ಈಸಿ ಆಗಿಬಿಡುತ್ತೆ. ನೇರವಾಗಿ ಕೂಡಿಸ್ಬಿಡ್ಬೋದು. ನಾನು ಲಾಸ ತೆಗೆಯೋದೇ ಬೇಕಿಲ್ಲ ಪಂಡಿತಾರಾಧ್ಯ. ನಾನು ಲಾಸ ತೆಗೆಯೋದೇ ಬೇಕಿಲ್ಲ, ರೈಟ್? ಸೊ 4ನ್ನ 8 ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? ಅದಕ್ಕೆ 2 ಗುಣಿಸ್ಬೇಕು. ಹಾಗಾದರೆ ಅಂಶಕ್ಕೂ 2 ಗುಣಿಸ್ಬೇಕು. 1 2 ಎಷ್ಟಾಗುತ್ತೆ? ಪ್ಲಸ್ 4ನ್ನ 8 ಮಾಡ್ಬೇಕಂದ್ರೆ 2 ಗುಣಿಸ್ಬೇಕು ಇದಕ್ಕೆ, ಹೌದಾ? ಹಾಗಾದರೆ ಅಂಶಕ್ಕೂ ಏನು ಗುಣಿಸ್ಬೇಕು? 2 3 2 6. ಸೊ ಏನು ಬರುತ್ತೆ ನೋಡಿರಿ? 7 ಪ್ಲಸ್ 5 2 7 7 6 13. ನೇರವಾಗಿ ಬಂತು ಆನ್ಸರ್ ನಮಗೆ. 8 ಎಷ್ಟಲೆ? 8 1 8 ಶೇಷ 5. 1 5/8 ಬರುತ್ತೆ. 7ಕ್ಕೆ 1 ಸೇರಿಸಿದ್ರೆ 8 ಆಗುತ್ತೆ. 5/3 5/8 5/8 ಹಾಗೆ ಬರೀತೀವಿ. ಆನ್ಸರ್ ಮುಗಿತಾ? ಬಂತಲ್ವಾ? ಈಸಿಯಾಗಿ ಬಂತು ಆನ್ಸರ್. ಅದಕ್ಕೆ ಸಮಾನ ಭಿನ್ನ ರಾಶಿಗಳನ್ನು ಈ ರೀತಿ ಬಳಸ್ಬೋದು ನಾವು. ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. ಟಾಮ್ ಪಿಜ್ಜಾದ 1/5 ಭಾಗ ತಿಂದ. ಅವನ ತಂಗಿ 2/5 ಭಾಗ ತಿಂದಳು. ಅವನ ತಮ್ಮ 1/4 ಭಾಗ ತಿಂದ. ಅವರು ಒಟ್ಟಾರೆ ಎಷ್ಟು ಪಿಜ್ಜಾ ತಿಂದರು?
5 ಒಂದ್ಲೆ 4 ಬರಲ್ಲ. ಲಾಸ್ಟ್ ಏನು ಬರುತ್ತೆ ಮಕ್ಕಳೇ? 5 × 4 5 × 4 ಎಲ್ ಶೇಪಲ್ಲಿ ತಾಂತೀರಿ. 5 4 20 ಬರುತ್ತೆ. 5 ಎಷ್ಟಲೆ 20? 5 4 5 ಎಷ್ಟಲೆ 20? 5 4 4 ಎಷ್ಟಲೆ 20? 4 5 1 4 4 ಪ್ಲಸ್ 2 4 8 ಪ್ಲಸ್ 1 5 5 4 + 8 12 12ಕ್ಕೆ 5 ಸೇರಿಸಿದ್ರೆ 20ರಲ್ಲಿ 17 17/20 ಕನಿಷ್ಠ ರೂಪಕ್ಕೆ ತರ್ಬೋದಾ? ಕನಿಷ್ಠ ರೂಪಕ್ಕೆ ತರ್ಬೋದಾ? ಯಾಕೆ? 17 ಅನ್ನೋದು ಎಂಥ ಸಂಖ್ಯೆ? ಅದನ್ನು ಕನಿಷ್ಠ ರೂಪಕ್ಕೆ ತರೋಕ್ಕಾಗಲ್ಲ, ಅದಕ್ಕೆ ಸಾಮಾನ್ಯ ಅಪವರ್ತನಗಳಿಲ್ಲ. ಅದಕ್ಕಾಗಿ ಮುಂದೆ ರಯ್ಯ. ಒಂದು ಸಮೀಕ್ಷೆಯಲ್ಲಿ 3/10 ಜನರು ಕಾಫಿ ಇಷ್ಟಪಟ್ಟರು, 1/4 ಜನರು ಚಹಾ ಇಷ್ಟಪಟ್ಟವರು, ಉಳಿದವರು ಹಾಟ್ ಚಾಕ್ಲೇಟ್ ಇಷ್ಟಪಟ್ಟರು. ಹಾಟ್ ಚಾಕ್ಲೇಟ್. ಕಾಫಿ ಅಥವಾ ಚಹಾ ಇಷ್ಟಪಟ್ಟವ್ರು ಯಾರು? ಕಾಫಿ ಅಥವಾ ಚಹಾ ಇಷ್ಟಪಟ್ಟವ್ರು ಯಾರು? ಇವ್ರನ್ನಿಬ್ಬರನ್ನು ಕೂಡಿಸ್ಬೇಕು ನಾವು. ಸಿಂಚನ ಇವರಿಬ್ಬರನ್ನು ಕೂಡಿಸ್ಬೇಕಂದ್ರೆ ಲಾಸ ಏನು ತೆಗಿಬೇಕು ನಾವು? 10 ಮತ್ತು 4ಕ್ಕೆ ಲಾಸ ತೆಗಿಬೇಕು. ಕರೆಕ್ಟ್. 10 ಮತ್ತು 4ರ ಲಾಸ ತೆಗೆಯೋಣ ಮಕ್ಕಳೇ. ಏನು ಬರ್ತದೆ? 2 5 10 2 2 4. ಅಲ್ಲಿಗೆ ನಾವು ಇದನ್ನು ಎಲ್ ಶೇಪಲ್ಲಿ ತಾಂತೀವಿ. ಲಾಸ ಏನಾಗುತ್ತೆ? ಲಾಸ ಏನಾಗುತ್ತೆ? ಸಿಂಚನ ಲಾಸ ಏನಾಗ್ತದೆ ಕಂದ? 2 5 10 10 2 20 20 ಲಾಸ ಬರ್ತದೆ. ಚಿನ್ನು ಬಂದಿಲ್ಲಲ್ಲ? ಗುಡ್. 10 ಎಷ್ಟಲೆ 20? 10 2 4 ಎಷ್ಟಲೆ 20? 4 5 3 2 6 1 5 5 6 + 11 ಅಲ್ಲ 6 + 5 11 ಕೆಳಗಡೆ 20ಕ್ಕೆ 20. ಸೊ 11/20 ಸರಿಯಾದ ಉತ್ತರ. 11/20 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ. ನಿದ್ದೆ ಮಾಡ್ತಿದ್ದೀರಾ? ಬೋರ್ ಆಗ್ತಿದೆಯಾ? ಎನಿಬಡಿ ಬೋರ್ಡ್? ಸರ್ ಸಾಕು ಸರ್, ನಾಳೆ ನೋಡೋಣ. ಹಾಂ, ನೀವು ಎಷ್ಟು ಸರ್ ಅಂದ್ರೂ ನಾನು ಬಿಡೋದಿಲ್ಲ. ಇನ್ನು ಸ್ವಲ್ಪ ಪ್ರಶ್ನೆ ಇದೆ, ಮುಗಿಸೇ ಹೋಗ್ಬೇಕು ನಾವು. ಬರ್ರಿ. ಒಂದು ರೆಸಿಪಿಗೆ 2 2/3 ಕಪ್ ಸಕ್ಕರೆ, 1 3 ಕಪ್ ಬೆಣ್ಣೆ ಮತ್ತು 3 1/3 ಕಪ್ ಹಿಟ್ಟು ಬೇಕು. ಈ ಪದಾರ್ಥಗಳು ಒಟ್ಟು ಎಷ್ಟು ಕಪ್ ಇದ್ದಾವೆ? ಅಂತ ಹೇಳಿದ್ದಾರೆ. 2 2/3 ಕಪ್ ಸಕ್ಕರೆ ಬೇಕು, 1 3/4 ಕಪ್ ಬೆಣ್ಣೆ ಬೇಕು, ಮತ್ತು 3 1/3 ಕಪ್ ಹಿಟ್ಟು ಬೇಕು. ಹಾಗಾದರೆ ಈ ಪದಾರ್ಥಗಳ ಒಟ್ಟು ಎಷ್ಟು ಕಪ್ ಬೇಕು? ಪೂರ್ಣಾಂಕ ಕೂಡಿಸ್ಬೇಕು. ಕರೆಕ್ಟ್. ಪೂರ್ಣಾಂಕ ಕೂಡಿಸ್ತೀವಿ. 2 1 3 3 3 6 ಪ್ಲಸ್ 2/3 ಪ್ಲಸ್ 3/4 ಪ್ಲಸ್ 1/3. ಟಡಾ. ಲಾಸ್ಟ್ ಎಷ್ಟು ಬರುತ್ತಪ್ಪ? 3 4 3. ಇದೆಲ್ಲರ ಲಾಸ್ ಏನು ಬರುತ್ತೆ ನೋಡ್ರಿ? 3 ಮಗ್ಗೆಯಲ್ಲಿ 3 1 ಹೋಗುತ್ತೆ, 4 ಹೋಗಲ್ಲ. ಕನಿಷ್ಠ 2 ಅಂಕೆಗಾರ ಸಾಮಾನ್ಯ ಅಪವರ್ತನಗಳಿರಬೇಕು. ಅಲ್ಲಿಲ್ಲ. ಅಲ್ಲಿಗೆ ನಮ್ಮ ಲಾಸ 3 × 4 ಆಗುತ್ತೆ. 3 × 4 ಆಗುತ್ತೆ. 3 4 12 ಬರುತ್ತೆ. ಏಳು 8/, ತಪ್ಪು. ಚೆಕ್ ಮಾಡೋಣ. ಸೊ ಇದಕ್ಕೆ ಎಷ್ಟು ಬರುತ್ತಪ್ಪ ಲಾಸ? 12 ಬರುತ್ತೆ. 3 ಎಷ್ಟಲೆ 12? 3 4 4 ಎಷ್ಟಲೆ 12? 4 3 3 ಎಷ್ಟಲೆ 12? 3 4 ಕರೆಕ್ಟ್ರಾ? 2 4 8 ಪ್ಲಸ್ 3 3 9 ಪ್ಲಸ್ 1 4 4. ಎಷ್ಟಾಗುತ್ತೆ ನೋಡ್ರಿ? 6 ಪ್ಲಸ್ 8 9 17 17ಕ್ಕೆ 4 ಸೇರಿಸಿದ್ರೆ 21. 21/12. 21/12. ಸೊ ಇದು ವಿಷಮ ಭಿನ್ನ ರಾಶಿ ಅಲ್ವಾ ಮಕ್ಕಳೇ? ಅದನ್ನೇನು ಮಾಡ್ಬೋದು ನಾವು? 6 + 21/12 ಅಂತ ಇದೆಯಲ್ಲ,
6 + 21/12 ಅದನ್ನು ಅಲ್ಲ ಮೊದಲು ಇದನ್ನು ಕನಿಷ್ಠ ರೂಪಕ್ಕೆ ತರಲ್ಲ. 21/12 ಕನಿಷ್ಠ ರೂಪಕ್ಕೆ ತರ್ಬೋದು 3 ಮಗ್ಗಿಲಿ. ಹಾಂ 3 7 3 4 ಕನಿಷ್ಠ ರೂಪಕ್ಕೆ ತಂದ್ವಿ. ಸೊ 6 + 7/4 ಇದು ವಿಷಮ ಭಿನ್ನರಾಶಿ. ಮಿಶ್ರ ಮಾಡೋಣ. 4 1 4 4 1 4 ಶೇಷ 3 4 1 4 ಶೇಷ 3. ಸೊ ಏನಾಗ್ತದೆ 6 + 1 7 3/4 6 + 1 7 3/4 6 + 1 7 3/4 ಸರಿ ಆಯ್ತಾ? ಹಾಂ ಯಾವ ಥರ ಮಾಡಿದೆಪ್ಪ? ನೀವು ನಮ್ಮ ಥರ ಮಾಡಲಿಲ್ಲ. ಏನು ಮಾಡಿರ? ಏನು ಮಾಡಿದೆಪ್ಪ? 21/12 ಬಂತು. ಅದನ್ನೇ ಮಿಶ್ರ ಮಾಡಿದಿರಿ. 12 1 12 7 9/9 ಸರಿ 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 ಡೆಫಿನೆಟ್ಲಿ ನೋ ಪ್ರಾಬ್ಲಮ್. ನಾನು ಕನಿಷ್ಠ ರೂಪಕ್ಕೆ ತಂದು ಮಾಡಿದ್ದೀನಿ. ನೀನು ಮಾಡಿಬಿಟ್ಟು ಆಮೇಲೆ ಕನಿಷ್ಠ ರೂಪಕ್ಕೆ ತಂದಿದ್ದೀಯಾ? ಹಾಂ 21/12 ಅಂತ ಇತ್ತಲ್ಲನಪ್ಪ. 12 1 12 ಶೇಷ 9. ಸೊ 6 + 1 7 9/12 ಆಮೇಲೆ 3 3 9 3 4 12 7 3/4 ಆ್ಯಬ್ಸಲ್ಯೂಟ್ಲಿ ಫೈನ್. ಕರೆಕ್ಟ್ ಇದೆ. ಮುಂದೋಗ್ಬೋದಾ? ಚಲೋ. ಅಲ್ಲ ಯಾರು ಉತ್ತರ ಹೇಳಿದ್ರಲ್ಲ 7 8/12 ತಪ್ಪದವಾ? ಓಕೆ ಕನಿಷ್ಠ ರೂಪಕ್ಕೆ ತರಬೇಕು. ಅಲ್ಲ ಕನಿಷ್ಠ ರೂಪಕ್ಕೆ ತಂದರೂ ತಪ್ಪಾಗ್ತಿತ್ತದು. ಯಾ ಸಾರಾ ಸೋಮವಾರ ತನ್ನ ಪುಸ್ತಕದ 2 1/3 ಅಧ್ಯಯನಗಳನ್ನು ಮತ್ತು ಮಂಗಳವಾರ 1 5/6 ಅಧ್ಯಯನಗಳನ್ನು ಮತ್ತು ಬುಧವಾರ 2 1/2 ಅಧ್ಯಯನಗಳನ್ನು ಓದಿದಳು. ಅವಳು ಒಟ್ಟು ಎಷ್ಟು ಅಧ್ಯಯನಗಳನ್ನು ಓದಿದಳು? ಅವಳು ಎಷ್ಟು ಅಧ್ಯಯನಗಳನ್ನು ಓದಿದಳು? ಅವಳು ಒಟ್ಟು ಎಷ್ಟು ಅಧ್ಯಯನಗಳನ್ನು ಓದಿದಳು? ಅವಳು ಒಟ್ಟು ಎಷ್ಟು ಅಧ್ಯಯನಗಳನ್ನು ಓದಿದಳು? ರಿಷಿತಾ 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 ಪೂರ್ಣಾಂಕ 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 ರೈಟ್ ರೈಟ್ 2 1 3 3 2 5 ಪ್ಲಸ್ ಪ್ಲಸ್ ಓ ಎಲ್ಲಪ್ಪ ಇಲ್ಲ ಇಲ್ಲ ಓಹೋ ಕ್ಷಮಿಸ್ಬಿಡ್ರಿ ಓಕೆ. ಲಾಸ ನೇರವಾಗಿ ತಗೊಂಡ್ಬಿಡೋಣ ಮಕ್ಕಳೇ. ಮತ್ತೊಂದು ಸರಿ ಬರೆಯೋ ಬದಲು ನೇರವಾಗಿ ಲಾಸ ತೆಗೆದುಬಿಡೋಣ. ಎಷ್ಟು ಬರುತ್ತೆ ಲಾಸ? 3 6 2 ಲಾಸ ಏನು ಬರ್ತದೆ? ಹಲೋ ಲಾಸ ಏನು ಬರ್ತದೆ? 6 ಬರ್ತದೆ. 3 1 3 2 2 ಹೋಗಲ್ಲ. 2 1 2 1 1 ಬಂತಿಲ್ಲೇ. ಸೊ ಲಾಸ ಆ ಈಸ್ ಈಕ್ವಲ್ ಟು 3 2 3 2 6 3 2 6. ಮುಂದಿನ ಪ್ರಶ್ನೆ. ಸಾರಿ 6 ಬಂತು. ಲಾಸ 6 ಬಂತು. ಸರಿ ಲಾಸ 6 ಬಂತು. 3 ಎಷ್ಟಲೇ 6 3 2 6 6 ಎಷ್ಟಲೇ 6 6 1 6 2 ಎಷ್ಟಲೇ 6 2 3 6 1 2 2 5 1 5 1 3 3 5 ಪ್ಲಸ್ 2 + 5 7 7 3 10 10/6 ಎಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿ. 6 1 6 ಶೇಷ 4 6 1 6 ಶೇಷ 4 4/6 ಅನ್ನೋದು ಸಹ ಕನಿಷ್ಠ ರೂಪಕ್ಕೆ ತರ್ಬೋದು. 2 2 4 2 3 6 1 2/3 ಆಗುತ್ತದು. 5 ಪ್ಲಸ್ 1 2/3 ಆಗುತ್ತೆ. ಅಥವಾ 5 + 1 6 2/3 6 2/3 ಸರಿಯಾದ ಉತ್ತರ. 6 2/3 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್. ಒಂದು ತರಗತಿಯ ಯೋಜನೆಯಲ್ಲಿ 5/12 ವಿದ್ಯಾರ್ಥಿಗಳು ಇತಿಹಾಸವನ್ನು ತಗೊಂಡಿರ್ತಾರೆ. 1/3 ವಿಜ್ಞಾನ ಮತ್ತು ಉಳಿದವರು ಸಾಹಿತ್ಯ ಆಯ್ಕೆ ಮಾಡಿದರು. ಇತಿಹಾಸ ಅಥವಾ ವಿಜ್ಞಾನ ಆಯ್ಕೆ ಮಾಡಿದವರು ಎಷ್ಟು ಭಾಗ? ಇತಿಹಾಸ 5/12 ಭಾಗ ಮತ್ತು ಸಾಹಿತ್ಯ ಇತಿಹಾಸ ಅಥವಾ ವಿಜ್ಞಾನ 1/3 ಭಾಗ. ಮಕ್ಕಳೇ ಇದನ್ನು 12 ಮಾಡ್ಕೊಳ್ಳೋಣ.
3ನ್ನ 12 ಹೆಂಗೆ ಮಾಡ್ಬೋದು ನಾವು? 4 ಗುಣಿಸಿದ್ರೆ 3ಕ್ಕೆ ಏನು ಗುಣಿಸಿದ್ರೆ 4 ಗುಣಿಸಿದ್ರೆ ಇಲ್ಲೂ 4 ಗುಣಿಸ್ಬೇಕು, ಏನಾಗುತ್ತೆ ಅವಾಗ? 4 ಆಗುತ್ತಾ? ಸೊ ಇದನ್ನು 4/12 ಅಂತ ಬರಿಬೋದಾ? ಎಸ್ ಆರ್ ನೋ? 4/12 ಅಂತ ಬರ್ತೀವಿ. ಈಗ ಇದನ್ನು ಕೂಡಿಸ್ಬಿಟ್ರೆ ಏನು ಬರುತ್ತೆ? 12 ಬರುತ್ತೆ. 5ಕ್ಕೆ 4 ಕೂಡಿಸಿದ್ರೆ 9 ಬರುತ್ತೆ. ಹೌದಾ? ಕನಿಷ್ಠ ರೂಪಕ್ಕೆ ತರ್ಬೋದು, 3 3/4 ಭಾಗ. 3/4 ಭಾಗ ಏನೇನು ತಾಂಡಿದ್ದಾರೆ ಇವರು ಏನೇನು ತಾಂಡಿದ್ದಾರೆ? ವಿಜ್ಞಾನ ಮತ್ತು ಇತಿಹಾಸ. ಉಳಿದವ್ರು ಏನು ತಾಂಡಿದ್ದಾರೆ? ಸಾಹಿತ್ಯ. ಹಾಗಾದರೆ ಎಷ್ಟು ಭಾಗ ಜನ ಸಾಹಿತ್ಯ ತಾಂಡಿದ್ದಾರೆ? ಕಾಲ್ ಭಾಗ. ಮುಕ್ಕಾಲು ಭಾಗ ಯಾರು? ಮುಕ್ಕಾಲು ಭಾಗ ಇವ್ರು ತಾಂಡಿದ್ದಾರೆ. ಉಳಿದವ್ರು ಯಾರು? ಸಾಹಿತ್ಯ ತಾಂಡೋರು. ಉಳಿದದ್ದು ಎಷ್ಟು ಭಾಗ? ಕಾಲು ಭಾಗ. 1/4 ಭಾಗ. ಕಾಲು ಭಾಗ ಉಳಿತು. ಮುಕ್ಕಾಲು ಭಾಗ ಇವರು ಇದ್ದಾರೆ, ಇನ್ನೊಂದು ಕಾಲು ಭಾಗ ಉಳಿತು. ಅವ್ರು ಯಾರು? ಸಾಹಿತ್ಯ ತಾಂಡೋರು. ವೆರಿ ಗುಡ್. ಒಬ್ಬ ಜಾಗಿಂಗ್ ಮಾಡ್ತಾರಲ್ಲ, ಒಬ್ಬ ಜಾಗರ್ ಬೆಳಿಗ್ಗೆ 3/4 ಮೈಲಿ ಮತ್ತು ಸಂಜೆ 2/5 ಮೈಲಿ ಓಡ್ತಾರೆ. ಕರೆಕ್ಟ್? ಆ ದಿನದ ಅವರ ಒಟ್ಟು ದೂರ ಎಷ್ಟು? ಆ ದಿನ ಅವರು ಒಟ್ಟು ಎಷ್ಟು ದೂರ ಕ್ರಮಿಸ್ತಾರೆ? ಸೊ ವಿಜಯ್ ಕುಮಾರ್ ಎಷ್ಟು ದೂರ ಕ್ರಮಿಸ್ತಾರೆ ಅವರು? ಎಷ್ಟು ದೂರ ಕ್ರಮಿಸ್ತಾರೆ? ಪೂರ್ಣಾಂಕ 4 + 3 7 ಪ್ಲಸ್ 3/4 ಪ್ಲಸ್ 2/5 ಒಂದು ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ. ಅದಕ್ಕೆ ಸಾಮಾನ್ಯ ಅಪವರ್ತನಗಳಿಲ್ಲ ಅಂದರೆ ಅದರ ಲಾಸ ಅದರ ಗುಣಲಬ್ಧ ಆಗಿರುತ್ತೆ. ಅದಕ್ಕೆ ಸಾಮಾನ್ಯ ಅಪವರ್ತನ ಇದೆಯಾ? ಏನಾದರೂ ಭಾಗಿಸ್ಬೋದಾ? ಎರಡನ್ನೂ ಒಂದೇ ಸಂಖ್ಯೆಯಿಂದ ಭಾಗಿಸ್ಬೋದಾ? ಬರಲ್ಲ. ಸಾಮಾನ್ಯ ಅಪವರ್ತನಗಳು ಯಾವಿಲ್ಲ. ಏನಾಗುತ್ತೆ? ಲಾಸ 20 ಆಗುತ್ತೆ. ಗುಣಕಾಲಪ್ಪ ಲಾಸ 20. 4 ಎಷ್ಟು 20? 4 5 5 ಎಷ್ಟು 20? 5 4 3 5 15 2 4 8. ಸೊ ಏನಂತ ಬರಿಬೋದು ಮಕ್ಕಳೇ? 7 ಪ್ಲಸ್ 15ಕ್ಕೆ 8 ಸೇರಿಸಿದರೆ 23. 23/20. 21 20 ಶೇಷ 3. ಇದು ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿ ಮಾಡ್ಬೋದು ನಾವು. ಸಾಮರ್ಥ್ಯಂ ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿ ಮಾಡ್ಬೋದು ನಾವು. ರೈಟ್? ಸೊ ಇದೇನಾಗ್ತದೆ ಮಕ್ಕಳೇ? 7. ಓಹೋ 7 ಇಲ್ಲೇ ಕೂಡಿಸ್ಬಿಟ್ರ ನೀವು? 7ಕ್ಕೆ ಪೂರ್ಣಾಂಕ 1. 7 + 1 8. 3/20ಕ್ಕೆ 3/20 ಅಂತ ಬರೀಬಹುದು. ಒಪ್ತೀರಾ ಮಕ್ಕಳೇ? ಸರಿ ಇದೆಯಪ್ಪ? ಸಾಗರ್ ರವಿ ರಮಾಣಿ ಸರಿ ಇದೆಯಪ್ಪ? ಮುಂದೆ ಹೋಗ್ಬೋದಪ್ಪ? ನಿಮ್ಮ ಅಪ್ಪಣೆ ಇದೆ ಅಂದರೆ ಹೋಗ್ತೀನಿ ನಾನು. ಅಪ್ಪಣೆ ಕೊಟ್ಬಿಟ್ರು. ಒಂದು ಬಣ್ಣದ ಮಿಶ್ರಣದಲ್ಲಿ 3/8 ನೀಲಿ ಇದೆ, 1/4 ಹಳದಿ ಇದೆ ಮತ್ತು ಉಳಿದದ್ದು ಬಿಳಿ ಬಣ್ಣದಿದೆ. ಮಿಶ್ರಣದಲ್ಲಿ ಬಣ್ಣದ ಅಂದರೆ ಬಿಳಿ ಎಲ್ಲದ ಭಾಗ ಎಷ್ಟು? ಬಿಳಿ ಬಿಟ್ಬಿಡ್ರಿ. ನೀಲಿ ಎಷ್ಟಿದೆ? 3/8. 1/4 ಹಳದಿ ಇದೆ. 1/2 ಭಾಗ. ವೆರಿ ಗುಡ್. 1/2 ಭಾಗ ಆಗುತ್ತೆ. ಎಲ್ಲಪ್ಪ ಇದು 4ನ್ನು 8 ಮಾಡ್ಕೊಂಬಿಡೋಣ. 4ನ್ನು ಏನು ಮಾಡ್ಕೊಳ್ಳೋಣ? 8 ಮಾಡೋಣ. 4 8 ಹೆಂಗಾಗುತ್ತೆ? 4 2 ಹಾಗಾದ್ಮೇಲೆ ಮೇಲ್ಗಡೆ 1 2 ಏನಾಗುತ್ತೆ? 2 ಆಗುತ್ತೆ. ಹೌದಾ? ಕರೆಕ್ಟ್ ಆಯ್ತಾ? ಈಗ ಛೇದ ಒಂದೇ ಮಾಡ್ಕೊಂಡ್ವ ನಾವು? ಛೇದ ಒಂದೇ ಮಾಡ್ಕೊಂಡಿದ್ದೀವಿ. ಏನಾಗುತ್ತೆ ನೋಡ್ರಿ? 3 + 2 5/8. ಅರ್ಧ ಅಲ್ಲ, 1/2 ತಪ್ಪು. 5/8 ಸರಿಯಾದ ಉತ್ತರ. ಸ್ನೇಹ ತಪ್ಪಿದೆ ನಿಮ್ಮದು. ಸ್ನೇಹ ತಪ್ಪಿದೆ. ಇದೇನಿದು? ಇದು ನೀಲಿ ಭಾಗ. ಇದು ನೀಲಿ ಬಣ್ಣ. ಇದೆಂಥ ಬಣ್ಣ? ಇದು ಹಳದಿ ಬಣ್ಣ. ಅದೆರಡು ಸೇರಿ ಅದಷ್ಟಿದೆ. ಬಿಳಿ ಬಣ್ಣ ಎಷ್ಟಿದೆ ಹಾಗಾದರೆ? ಉಳಿದದ್ದು ಬಿಳಿ ಬಣ್ಣ ಅದೆಷ್ಟಿದೆ? 8ರಲ್ಲಿ 5 ನೀಲಿ ಹಳದಿ ಸೇರಿ 8ರಲ್ಲಿ 5 ಆಗಿದೆ. 8ರಲ್ಲಿ 5 ಹೋದರೆ ಉಳಿದದ್ದು ಎಷ್ಟು? 3. 8ರಲ್ಲಿ 3 ಉಳಿದದ್ದು ಅದು ಯಾವ್ದು ಬಣ್ಣ? ಬಿಳಿ ಬಣ್ಣ. ಒಂದು ವೇಳೆ ಬಿಳಿ ಬಣ್ಣದ್ದು ಕೇಳಿದ್ರೆ ಅವರು, ಬಿಳಿ ಬಣ್ಣದ ಎಷ್ಟಿದೆ? 3/8 ಇದೆ. ಬಿಳಿ ಎಲ್ಲದ ಅಂತ ಕೇಳಿರೋದು ಅವರು. ಬಿಳಿ ಎಲ್ಲದ. ಬಿಳಿ ಬಿಟ್ಟು ಬೇರೆದು ಹೇಳ್ಬೇಕು. ಬಿಳಿ ಬಿಟ್ಟು ಉಳಿದಿರೋದು ಯಾವುದು? ನೀಲಿ ಮತ್ತು ಹಳದಿ. ರೈಟ್. ಅಲೆಕ್ಸ್ ಪಿಯಾನೋ ಅಭ್ಯಾಸಕ್ಕೆ 1/5 ಗಂಟೆ. ಪಿಯಾನೋ ಅಭ್ಯಾಸಕ್ಕೆ 1/5 ಗಂಟೆ
ಹೋಮ್ವರ್ಕಿಗೆ 2/3 ಗಂಟೆ ಮತ್ತು ವಿಡಿಯೋ ಗೇಮ್ ಆಡಲು 3/4 ಗಂಟೆ ಕಳೆದ. ಈ ಚಟುವಟಿಕೆಗಳಿಗೆ ಒಟ್ಟು ಎಷ್ಟು ಸಮಯ ತೆಗೆದುಕೊಂಡವು? ಒಟ್ಟು ಎಷ್ಟು ಸಮಯ ತೆಗೆದುಕೊಂಡವಪ್ಪ? ಹಲೋ, ಒಟ್ಟು ಎಷ್ಟು ಸಮಯ ತೆಗೆದುಕೊಂಡವು? ಹಾಂ, ಕೂಡಿಸ್ಬೇಕಲ್ಲ. ಒಟ್ಟು ಅಂದರೆ ಪೂರ್ಣಾಂಕ 3. ಓಕೆ, ಗುಡ್. 1/5, 2/3, 3/4. 5, 3, 4 ಲಾಸ ತೆಗಿಯೋಣ. 5, 3, 4 ಲಾಸ ತೆಗಿಯೋಣ ಮಕ್ಕಳು. ಏನು ಬರ್ತದೆ ನೋಡಿ? ಏನಾರು ಬರ್ತದ? ಸಾಮಾನ್ಯ ಅಪವರ್ತನ ಯಾವಾರ ಇದ್ದಾವ? ಎಲ್ಲವನ್ನು ಗುಣಿಸ್ಬೇಕು. ಏನು ಬರುತ್ತೆ ನೋಡ್ರಿ? 5, 3, 15, 15, 4, 60. ಅದನ್ನೇ ಗುಣಿಸ್ಬಿಡ್ಬೇಕು ಅಷ್ಟು, ಇನ್ನೇನಿಲ್ಲ. 5 ಎಷ್ಟಲೇ 60? 5, 12. 3 ಎಷ್ಟಲೇ 60? 3, 20. 4 ಎಷ್ಟಲೇ 60? 4, 15 ಮಕ್ಕಳೇ. 1, 12, 12. 1, 22, 40. 15, 3, 45. ಓಹೋ, 85, 97 ಬರುತ್ತೆ ನೋಡ್ರಿ. 97/60. ಅಥವಾ 61 60 ಶೇಷ 37. 61 60 ಶೇಷ 37. 3ಕ್ಕೆ 1 ಸೇರಿಸಿದ್ರೆ 4, 37/60. ಆಯ್ತರಪ್ಪ. 4, 37/60. ಇಲ್ಲಿ ಯಾವ ಸಂಖ್ಯೆಯಲ್ಲೂ ಅದು ನಿಶ್ಚೇಷವಾಗಿ ಕನಿಷ್ಠ 2 ಅಂಕೆ ನಾವು ಮಾಡೋಕ್ಕಾಗಲ್ಲ. 5 × 3 × 4 ಅಂತಲೇ ಮಾಡಬೇಕಾಗತ್ತೆ. ಸೊ ನಮಗೆ ಲಾಸ್ ಏನು ಬರುತ್ತೆ? 5, 3, 15, 15, 4, 60. ಸಾಗರ್ ಒಂದು ಹೋಗ್ಬೋದಾ? ಇವೆಲ್ಲ ಪರ್ಮಿಷನ್ ಇದೆ ಅಂದರೆ ಓಕೆ, ಥ್ಯಾಂಕ್ ಯು. ಒಂದು ತೋಟದಲ್ಲಿ 2/9 ಭಾಗ ಗುಲಾಬಿಗಳಿದ್ದಾವೆ. ಒಂದು ತೋಟದಲ್ಲಿ ಮತ್ತೆ ಅದೇ ಬಂತಲ್ಲ ಪ್ರಶ್ನೆ, ಗುಲಾಬಿ, ಟ್ಯೂಲಿಪ್, ಡೇಸಿ, ಹೌದಾ? ಈ 3 ರೀತಿಯ ಹೂಗಳು ತೋಟದ ಎಷ್ಟು ಭಾಗವನ್ನು ಆಕ್ರಮಿಸಿದಾವೆ? ಒಟ್ಟು ಎಷ್ಟು ಭಾಗವನ್ನು ಆಕ್ರಮಿಸಿದಾವೆ ಅಂದರೆ ಏನು ಮಾಡ್ಬೇಕು ನಾವು? 2/9 ಪ್ಲಸ್ 1/3 ಪ್ಲಸ್ 5/18. ಒಟ್ಟು ಎಷ್ಟು ಭಾಗನ ಆಕ್ರಮಿಸಿದಾವೆ? ಲಾಸ ತೆಗಿತೀವಿ ಮಕ್ಕಳೇ. ವೆರಿ ಗುಡ್, ವೆರಿ ಗುಡ್. 18 ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. 3, 3, 9, 3, 1, 3, 3, 6, 18. ಮತ್ತೆ 3 ಮಗ್ಗಿರ ಹೋಗುತ್ತೆ. 3, 2, 6, 3, 1, 3. ಸೊ ಲಾಸ್ ಏನಾಗುತ್ತೆ ಮಕ್ಕಳೇ? ಲಾಸ್ ಏನಾಗುತ್ತೆ? 3 × 3 × 2. 3, 3, 9, 9, 2, 18, 9, 2, 18, 9, 2, 18, 9, 2, 18. ಲಾಸ 18 ಬಂತು. 9 ಎಷ್ಟಲೆ 18? 9, 2, 3 ಎಷ್ಟಲೆ 18? 3, 6, 18 ಎಷ್ಟಲೆ 18? 18, 1, 2, 2, 4 ಪ್ಲಸ್ 1, 6, 6 ಪ್ಲಸ್ 5, 1, 5. 4 + 6 10, 10ಕ್ಕೆ 5 ಸೇರಿಸಿದ್ರೆ 15, 15/18. ಕನಿಷ್ಠ ರೂಪಕ್ಕೆ ತರಬಹುದು. 3, 5, 15, 3, 6, 18, 5/6 ಸರಿಯಾದ ಉತ್ತರ. ಎಲ್ಲಾದರೂ ತಪ್ಪು ಮಾಡಿರ್ತೀರಾ ನೋಡಿ, ಎಲ್ಲಾದರೂ ಸಣ್ಣ ತಪ್ಪು ಮಾಡಿರ್ತೀರಾ, ನೋಡಿದ್ರೆ ಗೊತ್ತಾಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಒಬ್ಬ ಕಟ್ಟಡ ನಿರ್ಮಾಣ ಕಾರ್ಮಿಕ ವಿಜಯ್, ಒಬ್ಬ ಕಟ್ಟಡ ನಿರ್ಮಾಣ ಕಾರ್ಮಿಕ ಒಂದು ಕೆಲಸಕ್ಕೆ 7/8 ಚೀಲ ಸಿಮೆಂಟ್ ಮತ್ತೊಂದು ಕೆಲಸಕ್ಕೆ ಎಷ್ಟಪ್ಪ 5/6 ಚೀಲ ಬಳಸಿದ. ಅವನು ಒಟ್ಟು ಎಷ್ಟು ಚೀಲ ಸಿಮೆಂಟ್ ಬಳಸಿದ? ಒಟ್ಟು ಅಂದರೆ ಪ್ಲಸ್ ಮಾಡಬೇಕು. 8 ಮತ್ತು 6ಕ್ಕೆ ಏನು ಬರುತ್ತೆ ಲಾಸ? 24 ಬರುತ್ತಾ? 8 ಮತ್ತು 6ಕ್ಕೆ ಲಾಸ 24 ಬರುತ್ತಾ? 2, 4, 2, 3. ಲಾಸ 2 × 4 × 3, 2, 4, 8, 8, 3, 24. ಲಾಸ 24 ಬರುತ್ತೆ ಮಕ್ಕಳೇ. 8 ಎಷ್ಟಲೆ 24? 8, 3. 6 ಎಷ್ಟಲೆ 24? 6, 4. 7, 3, 21. 5, 4, 20. ಒಟ್ಟು ಎಷ್ಟಾಗುತ್ತೆ ಇದು? 41/24. ಎಂಥ ಭಿನ್ನರಾಶಿ? 24, 1, 24 ಶೇಷ
17 ಶೇಷ 17. ವೆರಿ ಗುಡ್. ಸೊ ಇದನ್ನು 1/17/24 ಅಂತ ಕರಿಬೋದು. ಕರೆಕ್ಟ್. ಗುಡ್. ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಒಂದು ಗ್ರಂಥಾಲಯದಲ್ಲಿ 2/5 ಭಾಗದ ಪುಸ್ತಕಗಳು ಕಾಲ್ಪನಿಕ ಫಿಕ್ಷನ್ ಕಥೆಗಳು, ಕಾಲ್ಪನಿಕ ಕಥೆಗಳ ಮೇಲಿದೆ. 1/4 ಭಾಗ ವಾಸ್ತವ ಕಥೆಗಳ ಮೇಲಿದೆ ಮತ್ತು ಉಳಿದವು ಉಲ್ಲೇಖ ಪುಸ್ತಕಗಳು. ಕಾಲ್ಪನಿಕ ಅಥವಾ ವಾಸ್ತವ ಪುಸ್ತಕಗಳು ಎಷ್ಟು ಭಾಗ ಇದ್ದಾವೆ? 2/5 ಭಾಗ ಮತ್ತು 1/4 ಭಾಗ. ಇದಕ್ಕೆ ಲಾಸ ಏನು ಬರುತ್ತೆ ಮಕ್ಕಳೇ? ಪಟ್ ಅಂತ ಹೇಳ್ತೀರಾ ಒಂದು ಸರಿ? ವೆರಿ ಗುಡ್. 20. ಯಾಕೆ? ಅದಕ್ಕೆ ಸಾಮಾನ್ಯ ಅಪವರ್ತನಗಳಿಲ್ಲ. ಹಾಗಾಗಿ ನಾವೇನನ್ಬೋದು? ಲಾಸ ಅದರ ಗುಣಲಬ್ಧ. ಸಾಮಾನ್ಯ ಅಪವರ್ತನ ಯಾವುದಕ್ಕಿರಲ್ಲ ಅದರ ಲಾಸ ಅದರ ಗುಣಲಬ್ಧ ಆಗಿರುತ್ತೆ. 5 ಎಷ್ಟು 20, 5 4 20, 1 4 ಎಷ್ಟು 20, 4 5 20, 2 4 8, 1 5 5, 8 + 5 13, 13/20. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಮಕ್ಕಳೇ, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಬರ್ತಿದೆ ಎಲ್ಲರಿಗೂ ಮಾಡಲಿಕ್ಕೆ? ಎಷ್ಟು ಬಂತ? ಹಬ್ಬ ಮುಗೀತಪ್ಪ ಪಾಠ ಇಲ್ಲಿ. ಅಲ್ಲ ಇದ್ದಾವೆ, ಬಟ್ ಇಷ್ಟು ಕಲ್ತ್ರೆ ಸಾಕು, ಇಷ್ಟು ಕಲ್ತ್ರೆ ಮುಗೀತು. ಇಷ್ಟು ಕೂಡ್ಸೋಕ್ಕೆ ಬಂದರೆ ಸಾಕು. ಈ ಇಡೀ ಸಂಕಲನದ ಭಾಗದ ಮುಖ್ಯ ಉದ್ದೇಶ ನಾವು ಭಿನ್ನರಾಶಿನ ಕೂಡಿಸೋದು ಕಲಿಬೇಕಿತ್ತು. ಎಷ್ಟು ಬಂತಂದರೆ ಮುಗೀತು. ನೆಕ್ಸ್ಟ್ ನಾವು ವ್ಯವಕಲನಕ್ಕೆ ನಿಶ್ಚಿಂತೆಯಿಂದ ಹೋಗ್ಬೋದು. ಇಲ್ಲೇನಿದೆ? ಲೀಸಾ ಬೆಳಿಗ್ಗೆ 3/10 ಚಾಕ್ಲೇಟ್ ಬಾರ್ನ 3/10 ಭಾಗ, ಈ ಮೇಡಮ್ ಅವ್ರಿಗೆ ಕೆಲಸನೇ ಇಲ್ಲ, ಬರೀ ಚಾಕ್ಲೇಟ್ ತಿಂತಾರೆ ಇವರು. ಮಧ್ಯಾಹ್ನ 1/5 ಭಾಗ ಮತ್ತು ಸಂಜೆ 1/4 ಭಾಗ ತಿಂದಳು. ಅವಳು ಒಟ್ಟು ಎಷ್ಟು ಭಾಗದ ಚಾಕ್ಲೇಟ್ ಬಾರ್ ತಿಂದಳು? ಒಬ್ಬರೇ ತಿಂತಾರೆ ನೋಡ್ರಿ, ಹಂಚಿ ತಿನ್ನಲ್ಲ, ಭಾಳ ದಡ್ರದಾರೆ, ಬ್ಯಾಡ್ ಹ್ಯಾಬಿಟ್ಸ್. ಇನ್ನೊಬ್ರಿಗೆ ಹಂಚಂಗೆ ಇಲ್ಲ, ಒಬ್ಬರೇ ತಿಂತಾರೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಚಾಕ್ಲೇಟ್ ತಿಂತಾರೆ. ಹೊಟ್ಟೆಗೆ ಹುಳ ಹಾಕೋ ನೋಡ್ರಿ, ಹಲ್ಲಲ್ಲೂ ಹುಳ ಆಗ್ತಾವೆ. ಮತ್ತು 10, 5 ಮತ್ತು 4 ಲಾಸ ತೆಗಿಬೇಕು ಮಕ್ಕಳೇ. ವೆರಿ ಗುಡ್. 2 5 2 ಮತ್ತು 5 ಮಗ್ಗಿಂದ ಮಾಡ್ತೀರಿ. 5 1 2 ಹೋಗಲ್ಲ, ಆಗಿಡ್ತೀರಿ. ಕನಿಷ್ಠ 2 ಸಂಖ್ಯೆಗಾದರೂ ಸಾಮಾನ್ಯ ಅಪವರ್ತನಗಳಿರಬೇಕು. ಇಲ್ಲಾಂದರೆ ನಾವು ಲಾಸನ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. 2 5 10 20 ಬರುತ್ತಿದ್ದು. 20 ಲಾಸ ಬರುತ್ತೆ ಮಕ್ಕಳೇ. 20 ಲಾಸ ಬರ್ತಾಯಿದೆ. ನೀವು ಹೇಳ್ದಂಗೆ ಕರೆಕ್ಟ್. ನೀವು ಹೇಳ್ದಾಗ 20 ಲಾಸ ಬಂತು. 3/4 3/4 3/4 3/4 20 ಲಾಸ ಬರುತ್ತೆ. 10 ಎಷ್ಟು 20ಪ್ಪ? 10 2 3 2 6. 5 ಎಷ್ಟು 20ಪ್ಪ? 5 4 1 4 4 ಪ್ಲಸ್ 4 ಎಷ್ಟು 20ಪ್ಪ? 4 5 1 5 5 ಜಡ 6 4 10 5 15 15/20. ಇಷ್ಟೇನು ಆನ್ಸರು? ಅಲ್ಲ. 5 3 5 4 ಕನಿಷ್ಠ ರೂಪಕ್ಕೆ ತಂದ್ವಿ. ಕನಿಷ್ಠ ರೂಪಕ್ಕೆ ತಂದರೆ 3/4 ಆಗುತ್ತೆ. ಅದನ್ನು ಸರಳೀಕರಿಸೋದು ಅಂತ ಕರಿಬೇಡ್ರಿ, ಕನಿಷ್ಠ ರೂಪಕ್ಕೆ ತರೋದು ಅಂತ ಹೇಳ್ರಿ. ಕನಿಷ್ಠ ರೂಪಕ್ಕೆ ತರೋದು, ಕನಿಷ್ಠ ರೂಪಕ್ಕೆ ತರೋದು, ಕನಿಷ್ಠ ರೂಪಕ್ಕೆ ತರೋದು, ಕನಿಷ್ಠ ರೂಪಕ್ಕೆ ತರೋದು. ಎಸ್ ಎಸ್ ಎಸ್. ಒಂದು ಟ್ರಯಾಥ್ಲಾನ್ನಲ್ಲಿ, ಅದೊಂದು ಕ್ರೀಡೆ, ಒಂದು ಟ್ರಯಾಥ್ಲಾನ್ನಲ್ಲಿ ಒಬ್ಬ ಕ್ರೀಡಾಪಟು 1/3 ಗಂಟೆ ಈಜುವುದಕ್ಕೆ 3/4 ಗಂಟೆ ಮತ್ತು ಸ್ಕೈಯಿಂಗ್ ಒಂದು ಟ್ರಯಾಥ್ಲಾನ್ನಲ್ಲಿ ಒಬ್ಬ ಕ್ರೀಡಾಪಟು 1/3 ಗಂಟೆ ಈಜುವುದಕ್ಕೆ ತಾಂತಾನೆ, 3/4 ಗಂಟೆ ಸೈಕ್ಲಿಂಗಿಗೆ ತಾಂತಾನೆ ಮತ್ತು 5/6 ಗಂಟೆನ ಯಾವುದಕ್ಕೆ ತಾಂತದ ನಾನು? ಓಡುವುದಕ್ಕೆ 5/6 ಗಂಟೆ ಓಡುವುದಕ್ಕೆ ಕಳೆದರೆ ಸ್ಪರ್ಧೆಯ ಒಟ್ಟು ಅವಧಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಟ್ರಯಾಥ್ಲಾನ್ ಅಂದರೆ ಗೊತ್ತಾ ನಿಮಗೆ? ಟ್ರಯಾಥ್ಲಾನ್ ಏನಪ್ಪ? ಟ್ರಯಾಥ್ಲಾನ್ ಅಂದರೆ 3 ಆಟನ ಒಂದೇ ಸರಿ ಆಡೋದು. 3 ಆಟನ ಒಂದೇ ಸರಿ ಆಡೋದು. ಹೆಂಗಪ್ಪ ಅಂದರೆ ಫಸ್ಟ್ ಏನಂತ ಹೇಳ್ಯಾರೆ? ಫಸ್ಟ್ ಅವ್ನು ಈಜಬೇಕಂತೆ. ಒಂದು ಇದಿರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ರೇಸ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಅವರು ಈಜ್ಕೆಂತ ಹೋಗ್ಬೇಕು. ಈಜ್ಬಿಟ್ಟು ಆಮೇಲೆ ಇಲ್ಲಿ ಸೈಕಲ್ ಇರ್ತದೆ ಇಲ್ಲೊಂದು. ಆ ಸೈಕಲ್ ತಗೊಬೇಕು.
ಸೈಕಲ್ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಸೈಕಲ್ ತಗೊಂಡು ಮುಂದೆ ಹೋದ್ಮೇಲೆ ಅಲ್ಲಿ ಸೈಕಲ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಓಡಬೇಕು ಅವರು ಮುಂದಕ್ಕೆ. ಕೊನೆಗೆ ಇಲ್ಲೊಂದು ಇರ್ತದೆ, ರಿಬ್ಬನ್ ಇರ್ತದೆ ಇಲ್ಲೊಂದು, ಕೊನೆಗೆ ರಿಬ್ಬನ್ ಕಟ್ಟಿರ್ತಾರೆ, ಅದನ್ನು ಹೂ ಅಂತ ಕ್ರಾಸ್ ಮಾಡಬೇಕು. ಸೊ 3 ದಾಟಿ ಯಾರು ಬರ್ತಾರೆ ಫಸ್ಟು ಅವರು ಗೆದ್ದಂತೆ. ಈ ಥರ ಒಂದು ಕ್ರೀಡೆಗೆ ಟ್ರಯಾತ್ಲಾನ್ ಅಂತ ಕರೀತಾರೆ. ಟ್ರಯಾತ್ಲಾನ್ ಏನು ಮಾಡೇ ಬಿಟ್ರ ನೀವು? ಎಷ್ಟು ಬಂತಪ್ಪ? 8. ಸೊ ಏನಿದೆ ಮಕ್ಕಳು ಇಲ್ಲಿ? ಪೂರ್ಣಾಂಕ 3, 2, 5, 5, 2, 7 ಪ್ಲಸ್ 1/3 ಪ್ಲಸ್ 3/4 ಪ್ಲಸ್ 5/6. ಲಾಸ್ಟ್ ಏನು ಬರುತ್ತೆ ಮಕ್ಕಳೇ? ಲಾಸ್ಟ್ ಏನು ಬರುತ್ತೆ? 12 ಬರುತ್ತಲ್ವಾ? ಲಾಸ್ಟ್ 12 ಬರುತ್ತಲ್ವಾ? ಫ್ಯಾಂಟಾಸ್ಟಿಕ್. 3 1 3 2 4 ಹೋಗಲ್ಲ. ಕನಿಷ್ಠ 2 ಅಂಕೆನಾದರೂ ಹೋಗುತ್ತೆ. 2 1 2 2 4 1 1 ಹಾಗೆ ಇರುತ್ತೆ. ಲಾಸ ಏನು ಬರುತ್ತೆ ಮಕ್ಕಳೇ? ಲಾಸ ಏನು ಬರ್ತದೆ? ಲಾಸ ಏನು ಬರ್ತದೆ? 3 × 2 × 2 3 2 6 6 2 12. ಫ್ಯಾಂಟಾಸ್ಟಿಕ್. ಲಾಸ 12 ಬರ್ತದೆ. ಲಾಸ 12 ಬರ್ತದೆ. 3 ಎಷ್ಟಲೇ 12 ಅಪ್ಪ? 3 ಎಷ್ಟಲೇ 12? 3 4 4 ಎಷ್ಟಲೇ 12? 4 3 6 ಎಷ್ಟಲೇ 12? 6 2 1 4 4 3 3 9 5 2 10. ಸರಿನಾ ಮಕ್ಕಳೇ? ರೈಟ್. 7 ಪ್ಲಸ್ 4 9 13 10 23/12. 12ಕ್ಕೆ ಒಂದೊಂದು ಕಡಿಮೆ ಇದೆ. 12 2 ಅನ್ನೋದಕ್ಕೆ ಒಂದು ಕಡಿಮೆ ಇದೆ. 12 1 12 ಶೇಷ 11. ಹೌದಾ? ಒಂದು ಪೂರ್ಣಾಂಕ ಏನಾಗುತ್ತೆ ಇದು? 7 + 1 8 11/12. ಉತ್ತರ ಅಷ್ಟೇಪ್ಪ. ಉತ್ತರ ಅಷ್ಟೇ. ಕರೆಕ್ಟ್ ಇದೆಯಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ವಿಜಯ್? ನನ್ನ ಪ್ರಕಾರ ಅದು ಕೊನೆಯ ಪ್ರಶ್ನೆ ಆಗಿರಲ್ಲದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿಕ್ಕಪ್ಪ ಕ್ಲಾಸ್ ಮುಗೀತದೆ. ಮುಂದಿನ ತರಗತಿಗೆ ನಾವು ಇದಕ್ಕೆ ವ್ಯವಕಲನಕ್ಕೆ ಹೋಗ್ಬೋದು. ಆನ್ಲೈನ್ ತರಗತಿಯಲ್ಲಿ ಯಾರು ನೋಡ್ತಿದ್ದಾರೆ ಮಕ್ಕಳೇ, ನಿಮಗೆ ಎಲ್ಲಾದರೂ ಗೊಂದಲ ಆಗಿದೆ ಅಂದರೆ, ಲಾಸಾದಲ್ಲಿ ಗೊಂದಲ ಆಗ್ತಿತ್ತು ಅಂದರೆ ಲಾಸ ಪಾಠಗಳಿಗೆ ಹೋಗಿ ವಿಡಿಯೋ ಯೂಟ್ಯೂಬಲ್ಲಿದೆ. ಆ ಪಾಠಗಳನ್ನು ನೋಡಿಬಿಟ್ಟು ಮತ್ತೆ ಇಲ್ಲಿಗೆ ಬರ್ಬೋದು. ಸೊ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಪ್ಲೇ ಬ್ಯಾಕ್ ಮಾಡೋ ಆಪ್ಷನ್ ಇದೆ. ಅಥವಾ ನಮ್ಮನ್ನು ಆನ್ಲೈನ್ ಬ್ಯಾಚಲ್ಲಿ ಯಾರಿದ್ದೀರಿ ನೀವು ನಮ್ಮನ್ನು ನೇರವಾಗಿ ವಾಟ್ಸಪ್ಪಲ್ಲಿ ಸಂಪರ್ಕಿಸ್ಬೋದು. ಸೊ ಇಷ್ಟರೊಂದಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.